ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ದಪ್ಪ ಅಂತಂದ್ರೆ KNC ಅಂತ BMTC ಕ್ವಶನ್ ಪೇಪರ್ದು ಕ್ವಶನ್ಗಳು ಸಾಲ್ವ್ ಮಾಡೋದು. ಇವತ್ತಿನ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ KNC ಅಂತಹ PSI 402 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ BMTC ಕ್ವಶನ್ ಪೇಪರ್ ಒಳಗೆ ಒಂದು ಲಾಸ್ಟ್ ಕ್ವಶನ್ ಉಳಿದ್ರಿ. ಈ ಕ್ವಶನ್ ಸಾಲ್ವ್ ಮಾಡಿ ಮಾಡೋಣಪ್ಪ ಅಂತಂದ್ರೆ PSI ಕ್ವಶನ್ ಪೇಪರ್ ಹೋಗೋಣ. ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ದಿ ಲಾ ಆಫ್ ಇನರ್ಷಿಯಾ ಬಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ನೋಡ್ರಿ, ಈ ಕ್ವಶನ್ ನಿಮ್ಗೆ ಅರ್ಥ ಆಗಬೇಕಪ್ಪ ಅಂತಂದ್ರೆ ನಿಮ್ಗೆ ಲಾ ಆಫ್ ಇನರ್ಷಿಯಾ ಅಂತಂದ್ರೆ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಇನರ್ಷಿಯಾ ಅಂದ್ರೆ ಏನಂತ ಗೊತ್ತಿರಬೇಕು. ಈ ಲಾ ಆಫ್ ಇನರ್ಷಿಯಾ ಅನ್ನೋದು ಯಾರು ಮೊದಲು ಕಂಡುಹಿಡಿದ್ರು ಅಂದ್ರೆ ಯಾರು ಅದನ್ನ ಬಗ್ಗೆ ಇನ್ವೆನ್ಷನ್ ಮಾಡಿದ್ರು ಗೊತ್ತಿರಬೇಕು. ಇದು ಗೊತ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಕ್ವಶನ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಈಗ ನೋಡ್ರಿ, ಫಸ್ಟ್ ನಾವು ಇನರ್ಷಿಯಾ ಅಂದ್ರೆ ಅಂತ ತಿಳ್ಕೊಂಡು ನೋಡ್ರಿ. ಇನರ್ಷಿಯಾ ಅಂತಂದ್ರೆ ಕನ್ನಡ ಏನಂತಾರೆ, ಜಡತ್ವ ಅಂತ ಕರೀತಾರೆ. ಇದಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆ ತಗೋರಿ, ಯಾವುದೋ ಒಂದು ವಸ್ತು ಚಲನೆ ಒಳಗೈತಿ ಅಂತ ತಿಳ್ಕೊರಿ. ಒಂದು ವಸ್ತು ಚಲನೆ ಒಳಗೈತಿ, ಆಮೇಲೆ ಇನ್ನೊಂದು ವಸ್ತು ಏನೈತಪ್ಪ ಅಂತಂದ್ರೆ ನಿಂತಲ್ಲೇ ನಿಂತೈತೆ ಅಂತ ತಿಳ್ಕೊರಿ. ಒಂದು ವಸ್ತು ಚಲನೆ ಒಳಗೈತಿ, ಒಂದು ವಸ್ತು ನಿಂತಲ್ಲೇ ನಿಂತೈತಿ. ಈ ವಸ್ತುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ, ಯಾವ ವಸ್ತು ಚಲನೆ ಒಳಗೈತಲ್ಲ ಆ ವಸ್ತು ಏನ್ ಮಾಡ್ತತಿ, ಚಲನೆ ಒಳಗೆ ಇರಾಕನ ಇಷ್ಟಪಡ್ತತಿ. ಅಂದ್ರ ಇದನ್ನ ನಿಲ್ಲಕ್ಕೆ ಇಷ್ಟಪಡಂಗಿಲ್ಲ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಇದ್ರ ಜಡತ್ವ ಅಂತ ಕರೀತಾರೆ. ಅದೇ ರೀತಿ ಈ ವಸ್ತು ನಿಂತತ್ ಅಂತ ತಿಳ್ಕೊರಿ. ಈಗ ಒಂದು ವಸ್ತು ನಿಂತದ, ಆ ವಸ್ತು ಏನ್ ಮಾಡಂಗಿಲ್ಲಪ್ಪ ಅಂತಂದ್ರೆ ಮೂವ್ಮೆಂಟ್ ಮಾಡಕ್ ಇಷ್ಟಪಡಂಗಿಲ್ಲ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಅದ್ರ ಇನರ್ಷಿಯಾ ಅಂತ ಕರೀತಾರೆ. ಈಗ ನೋಡ್ರಿ, ಯಾವುದೇ ಒಂದು ವಸ್ತು ಚಲನೆ ಒಳಗೆ ಇತ್ತಂತಂದ್ರೆ ಅದು ಕಂಟಿನ್ಯೂ ಚಲನೆ ಒಳಗೆ ಇರಾಕನ ಇಷ್ಟಪಡ್ತತಿ. ಯಾವುದೇ ಒಂದು ವಸ್ತು ನಿಂತಿತ್ವ ಅಂದ್ರ ನಿಶ್ಚಲ ಸ್ಥಿತಿ ಒಳಗೆ ಇತ್ತಂತಂದ್ರ ಆ ವಸ್ತು ಏನಾಗತಿ, ನಿಶ್ಚಲ ಸ್ಥಿತಿ ಒಳಗೆ ಇರಾಕನ ಇಷ್ಟಪಡ್ತತಿ. ಅದಕ್ಕೆ ಏನಂತಾರ ಜಡತ್ವ ಅಂತ ಕರೀತಾರೆ. ಇದು ಎಲ್ಲಿ ತರ ಹಿಂಗ ಇರ್ತಪ್ಪ ಅಂತಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅಂತಂದ್ರ ಬಾಹ್ಯ ಬಲವನ್ನು ಅಪ್ಲೈ ಮಾಡೋ ತರನು ಏನಾಗಿರ್ತತಿ, ಈ ಜಡತ್ವ ಹಿಂಗ ಇರ್ತತಿ. ಈ ಉದಾಹರಣೆ ಇದ ಚಲನೆ ಒಳಗೈತಿ ಅಂತ ತಿಳ್ಕೊರಿ. ಇದನ್ನ ನೀವು ಒಂದು ಇದ್ರಲ್ಲೇ ಸ್ಟಾಪ್ ಮಾಡಿರಿ ಅಂತ ತಿಳ್ಕೊರಿ. ಒಂದು ವಸ್ತುವಿನಿಂದ ಸ್ಟಾಪ್ ಮಾಡಿರಪ್ಪ ಅಂತಂದ್ರ ಅದ್ರ ಜಡತ್ವ ಬದಲಾವಣೆ ಆತ್ರಿ. ಯಾಕೆ ಜಡತ್ವ ಬದಲಾವಣೆ ಆತ್ರಿ? ಅದು ಆಕ್ಚುಲಿ ಚಲನೆ ಒಳಗೆ ಹೋಗ್ಬೇಕಂತ ಇಷ್ಟಪಡತ್ತಿತ್ತ. ನೀವು ಅದನ್ನ ಚಲನೆ ಒಳಗೆ ಹೋಗೋದನ್ನ ನೀವು ನಿಲ್ಸಿರಿಲ್ಲ. ಆ ನಿಲ್ಸೋದನ್ನ ಏನಪ್ಪಾ ಅಂತಂದ್ರೆ ಜಡತ್ವವನ್ನು ತಡೆದಂದ್ರಿ. ಇದು ನಿಂತಿರ್ತದ, ಸುಮ್ಮನೆ ನಿಂತಿರ್ತದ. ಇದನ್ನ ಏನ್ ಮಾಡಿರಪ್ಪ ಅಂತಂದ್ರೆ ನೀವು ಒಂದು ಫೋರ್ಸ್ ಅಪ್ಲೈ ಮಾಡಿ ಇದ್ರ ಮೂವ್ಮೆಂಟ್ ಆಗೋಂಗ್ ಮಾಡಿರಿ. ಇದನ್ನ ಒಂದ್ ಸ್ವಲ್ಪ ಪುಷ್ ಮಾಡಿರಿ ಅಂತ ತಿಳ್ಕೊರಿ. ಇದು ಹಿಂಗ್ ಮುಂದೆ ಮೂವ್ಮೆಂಟ್ ಆತ. ಅವಾಗ ಏನಾತ್ರಿ, ಈ ತರ ಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಂತಿಲ್ಲರಿ. ಅಂದ್ರೆ ನಿಂತಿದ್ದನ್ನ ಚಲನೆ ಒಳಗೆ ಹೋಗಕ್ ಸ್ಟಾರ್ಟ್ ಆತ. ಅದಕ್ಕೆ ಏನಂತಾರ್ರಿ, ಅದ್ರ ಜಡತ್ವ ಏನಾಯ್ತು, ಬದಲಾವಣೆ ಆಯ್ತು. ಸೊ ಸಿಂಪಲ್ ಆಗಿ ಜಡತ್ವ ಅಂತಂದ್ರೆ ಏನ್ರಿ, ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಲು ಅಪೋಸ್ ಮಾಡೋದು. ಸ್ಥಿತಿ ಅಂತಂದ್ರೆ ಏನ್ರಿ, ಘನದ್ರವ ಅಲ್ಲ. ನಿಂತಲ್ಲಿ ನಿಲ್ಲೋದು, ಇಲ್ಲ ಅಂತಂದ್ರೆ ಚಲನೆ ಒಳಗಾರ ಇರೋದು. ನಿಂತಲ್ಲಿ ನಿಂತಿತ್ತಂತಂದ್ರೆ ನಿಂತಲ್ಲಿ ನಿಲ್ಲುವಂಗನ ಇರೋದು. ಅದೇನ್ ಮಾಡ್ತತಿ, ಚಲನೆ ಒಳಗೆ ಬರಾಕ ಅಪೋಸ್ ಮಾಡ್ತತಿ. ಅದ ಒಂದು ವಸ್ತು ಚಲನೆ ಒಳಗೆ ಇತ್ತಪ್ಪ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡಕ್ ಏನಾಗುತ್ತೆ, ಅಪೋಸ್ ಮಾಡ್ತತಿ ಆ ವಸ್ತು. ಅದಕ್ಕೆ ಅದ್ರದ್ದು ಏನಂತ ಕರೀತಾರೆ, ಜಡತ್ವ ಅಂತ ಕರೀತಾರೆ. ನೋಡ್ರಿ, ಈ ಜಡತ್ವ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರೆ ಮಾಸ್, ರಾಶಿ ಮೇಲೆ ಡಿಪೆಂಡ್ ಆಗಿರ್ತದೆ. ರಾಶಿ ಮೇಲೆ, ರಾಶಿ ಅಂತಂದ್ರೆ ಏನ್ರಿ, ತೂಕ ಅನ್ನಂಗ. ಒಂದು ವಸ್ತುವಿನ ತೂಕದ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆ ಅಂತ ಏನಪ್ಪಾ ಅಂತಂದ್ರೆ, ಈಗ ಒಂದು ದೊಡ್ಡ ಬಂಡೆಗಲ್ ತಗೋರಿ, ಒಂದು ಸಣ್ಣ ಕಲ್ ತಗೋರಿ. ಒಂದು ದೊಡ್ಡ ಬಂಡೆಗಲ್ ತಗೋರಿ, ಒಂದು ಸಣ್ಣ ಕಲ್ ತಗೋರಿ. ಇದ್ರದ್ದು ಇನರ್ಷಿಯಾ ಏನ್ರಿ, ಎರಡು ನಿಂತಾವು. ಎರಡು ನಿಂತಾವ್, ನಿಶ್ಚಲ ಸ್ಥಿತಿ ಒಳಗದಾವು. ಇದು ಬಂಡೆಗಳು ನಿಶ್ಚಲ ಸ್ಥಿತಿ ಒಳಗೈತಿ, ಈ ಕಲ್ಲು ಏನೈತಿ ನಿಶ್ಚಲ ಸ್ಥಿತಿ ಒಳಗೈತಿ. ಅಂದ್ರೆ ಇದ್ರದ್ದು ಇನರ್ಷಿಯಾ ಏನಾಗತ್ರಿ, ತಾನು ನಿಲ್ಬೇಕು ಅನ್ನೋದೊಂದ ಇರ್ತದೆ. ಇದಕ್ಕೆ ಮೂವ್ಮೆಂಟ್ ಆಗಾಕ ಇಷ್ಟ ಇರಂಗಿಲ್ಲ. ಇದ್ರದ್ದು ಇನರ್ಷಿಯಾ ಅಂತಂದ್ರೆ ಏನ್ರಿ, ಇದಕ್ಕೆ ಮೂವ್ಮೆಂಟ್ ಆಗಾಕ ಇಷ್ಟ ಪಡಂಗಿಲ್ಲ. ಅಂದ್ರೆ ಮೂವ್ಮೆಂಟ್ ಆಗಾಕ ಅಪೋಸ್ ಮಾಡ್ತತಿ, ಚಲನೆ ಒಳಗೆ ಹೋಗಾಕ ಅಪೋಸ್ ಮಾಡ್ತತಿ ಅನ್ನಂಗಿದೆ. ಅದಕ್ಕೆ ಇದ್ರದ್ದು ಇನರ್ಷಿಯಾ ಅಂತ ಕರೀತಾರೆ. ಈಗ ಇದು ಬಂಡೆ ಐತಿ, ಆಮೇಲೆ ಸಣ್ಣ ಕಲ್ ಐತಿ. ಇದಕ್ಕೂ ನೀವು ಸೇಮ್ ಫೋರ್ಸ್ ಅಪ್ಲೈ ಮಾಡ್ತೀರಿ, ಇದಕ್ಕೂ ನೀವು ಸೇಮ್ ಫೋರ್ಸ್ ಅಪ್ಲೈ ಮಾಡ್ತೀರಿ ಅಂತ ತಿಳ್ಕೊರಿ. ಅಂದ್ರೆ ಒಂದೇ ರೀತಿಯಾದಂತ ಬಲವನ್ನು ಅಪ್ಲೈ ಮಾಡಿರಪ್ಪ ಅಂತಂದ್ರೆ ಈ ಬಂಡೆಗೆಲ್ಲ ತನ್ನ ಜಡತ್ವವನ್ನು ಜಾಸ್ತಿ ಬಿಡುತ್ತೋ, ಅಂದ್ರೆ ಜಾಸ್ತಿ ಮೂವ್ಮೆಂಟ್ ಆಗುತ್ತೋ, ಏನ್ ಈ ಕಲ್ ಜಾಸ್ತಿ ಮೂವ್ಮೆಂಟ್ ಆಗುತ್ತೋ? ಈ ಕಲ್ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ. ಈ ಕಲ್ ಏನಾಗುತ್ತೆ, ಜಾಸ್ತಿ ಮೂವ್ಮೆಂಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇದ್ರ ತೂಕ, ಇದ್ರ ರಾಶಿ ಏನೈತ್ರಿ ಕಡಿಮೆ ಐತಿ. ಇತರ ರಾಶಿ ಏನೈತಿ ಕಡಿಮೆ ಐತಿ, ಇತರ ರಾಶಿ ಏನೈತಿ ಜಾಸ್ತಿ ಐತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಜಡತ್ವ ಎತ್ತರಾಗ ಜಾಸ್ತಿ ಇರ್ತತಿ, ಎತ್ತರಾಗ ತೂಕ ಜಾಸ್ತಿ ಇರ್ತತಿ. ಈಗ ನೋಡ್ರಿ, ಬಂಡೆಗೆಲ್ಲ ತನ್ನ ಜಡತ್ವವನ್ನು ಬಿಟ್ಟು ಕೊಡಾಕ ಬಾಳ ತರ ಹಿಡಿತೈತಿ. ಅಂದ್ರೆ ಬಾಳ ಪೋರ್ಷನ್ ಬೇಕಂತಂತತಿ. ಯಾಕಪ್ಪ, ಇದ್ರದ್ದು ರಾಶಿ ಜಾಸ್ತಿ ಐತಿ, ಅದೇ ಈ ಕಲ್ಲಿನ ರಾಶಿ ಕಡಿಮೆ ಐತಿ. ಒಂದ್ ಸ್ವಲ್ಪ ನೀವು ಫೋರ್ಸ್ ಅಪ್ಲೈ ಮಾಡಿದ್ರಂತಂದ್ರ ತನ್ನ ಜಡತ್ವವನ್ನು ಬಿಟ್ಟು ಬಿಡ್ತದ. ತನ್ನ ಜಡತ್ವವನ್ನು ಬಿಡ್ತದಂತ ಏನ್ರಿ, ತನ್ನ ಸ್ಥಿತಿಯನ್ನ ಬದಲಾವಣೆ ಮಾಡ್ಕೋತೈತಿ. ಹೆಂಗ, ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಯೊಳಗೆ ಬಂದ್ಬಿಡ್ತೈತಿ. ಅದ ತರದ ಏನ್ರಿ ಜಡತ್ವ ಬದಲಾವಣೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ರಾಶಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಈ ಕ್ವಶನ್ ನೋಡ್ರಿ,
ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಎತ್ತರ ಮೇಲೆ ಡಿಪೆಂಡ್ ಆಗಿರ್ತೈತಿ, ರಾಶಿಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈಗ ಈ ಆಪ್ಷನ್ ಒಳಗೆ ಎತ್ತರದ ಮಾಸ್ ಜಾಸ್ತಿ ಇರ್ತದಲ್ಲ, ಅದರದ್ದು ಏನಿರ್ತೈತಿ ಇನರ್ಷಿಯಾ ಜಾಸ್ತಿ ಇರ್ತೈತಿ. ಈಗ ನೋಡ್ರಿ, ಆಪ್ಷನ್ 1 ಕಾರ್ ಕೊಟ್ಟರು, 2ನೇದ ಟ್ರಕ್ ಕೊಟ್ಟರು, 3ನೇದ ಕುದುರೆ ಬಂಡಿ ಕೊಟ್ಟರು, 4ನೇದ ಆಟಿಕೆ ಕಾರ್ ಕೊಟ್ಟಾರ. ಇದ್ರೊಳಗೆ ರಾಶಿ ಯಾವ್ದು ಎತ್ತರ ಜಾಸ್ತಿ ಐತಿ? ಟ್ರಕ್ಕಿಂಗ್ ಜಾಸ್ತಿ ಐತಿ. ಸೊ ಇದ್ರದ್ದು ಇನರ್ಷಿಯಾ ಏನಿರ್ತೈತಿ? ಜಾಸ್ತಿ ಇರ್ತೈತಿ. ಅಂದ್ರೆ ಇದಕ್ಕೆ ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದಾಗ ಅಷ್ಟ ತನ್ನ ಸ್ಥಿತಿಯನ್ನ, ಅಂದ್ರೆ ಚಲನೆ ಒಳಗೆ ನಿಲ್ತೈತಿ, ಇಲ್ಲ ನಿಂತಿದ್ದ ಚಲನೆ ಒಳಗಾರ ಹೋಗುತ್ತೆ. ಅದಕ್ಕೆ ಏನಂತಾರು ಇನರ್ಷಿಯಾ ಅಂತ. ಅಂದ್ರೆ ಜಾಸ್ತಿ ಫೋರ್ಸ್ ನೀವು ಅಪ್ಲೈ ಮಾಡ್ಬೇಕು. ಅದಕ್ಕೆ ಆನ್ಸರ್ ಏನಾಗುತ್ತೆ? ಟ್ರಕ್. ಎತ್ತರೊಳಗೆ ಇನರ್ಷಿಯಾ ಜಾಸ್ತಿ ಇರತ್ತಿ, ಟ್ರಕ್ ಒಳಗೆ ಇನರ್ಷಿಯಾ ಜಾಸ್ತಿ ಇರತ್ತಿ. ಈ ಇನರ್ಷಿಯಾ ಜಾಸ್ತಿ ಅಂತಂದ್ರೆ ಏನ್ರಿ? ಅಪೋಸ್ ಮಾಡುವಂತ ಫೋರ್ಸ್ ಜಾಸ್ತಿ. ಅಂದ್ರೆ ತನ್ನ ಸ್ಥಿತಿ ಬದಲಾವಣೆಗೆ, ಚಲನೆಯಿಂದ ರೆಸ್ಟಿಗೆ, ರೆಸ್ಟ್ದಿಂದ ಚಲನೆಗೆ, ಚಲನೆಯಿಂದ ರೆಸ್ಟಿಗೆ, ರೆಸ್ಟ್ದಿಂದ ಚಲನೆಗೆ ಅಪೋಸ್ ಮಾಡುವಂತಹ ಶಕ್ತಿ ಎತ್ತರೊಳಗೆ ಜಾಸ್ತಿ ಐತಿ, ಈ ಟ್ರಕ್ ಒಳಗೆ ಜಾಸ್ತಿ ಐತಿ ಅನ್ನಂಗ. ಯಾಕ? ಅದರದ್ದು ಮಾಸ್ ರಾಶಿ ಜಾಸ್ತಿ ಐತಿ. ಹಂಗಾಗಿ ನಿಮ್ಗೆ ಕ್ವಶನ್ ಟ್ವಿಸ್ಟ್ ಮಾಡಿ ಅಂತ ಕೇಳ್ಬೋದಪ್ಪ ಅಂತಂದ್ರೆ, ಯಾವ್ದು ಕಡಿಮೆ ಅಂತ ಕೇಳಿದ್ರೆ ನೀವು ಮಾಡ್ಬೇಕ್ರಿ ಆಪ್ಷನ್ ಎತ್ತರದ ಮಾಸ್ ರಾಶಿ ಎತ್ತರದ ಕಡಿಮೆ ಇರಲ್ಲ, ಅದ್ರದ್ದು ಹಾಕ್ಬೇಕು. ಇದ್ರ ಆನ್ಸರ್ ಯಾವ್ದಾಗತ್ರಿ? ಆಟಿಕೆ ಕಾರ್ ಆಗುತ್ತೆ. ಈಗ ಇಲ್ಲೇನು ಕೇಳಿದವ್ರ ಹೆಚ್ಚಾಗಿರ್ತದೆ ಅಂತ ಕೇಳಿದಾರೆ, ಅದಕ್ಕೆ ಆನ್ಸರ್ ಏನಾಗ್ತದೆ? ಟ್ರಕ್ ಆತ. ಹಿಂಗ ಈ ಇನರ್ಷಿಯಾ ಬಗ್ಗೆ ಮೊದಲ ಬಾರಿ ಎಕ್ಸ್ಪ್ಲೇನ್ ಮಾಡಿದವ ಯಾರಪ್ಪ ಅಂತಂದ್ರೆ ನ್ಯೂಟನ್. ನೋಡ್ರಿ, ಮೊದಲ ಬಾರಿಗೆ ಎಕ್ಸ್ಪ್ಲೇನ್ ಮಾಡಿದವ ನ್ಯೂಟನ್. ನ್ಯೂಟನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಚಲನೆಯ 3 ನಿಯಮಗಳನ್ನ ಕೊಡ್ತಾನ್ರಿ. ಚಲನೆಯ 3 ನಿಯಮಗಳನ್ನ ಕೊಡ್ತಾನ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ನ್ಯೂಟನ್ನ 3 ನಿಯಮ ಒಳಗ 1ನೇ ನಿಯಮ ಎದಕ್ಕೆ ಸಂಬಂಧಪಡ್ತಪ್ಪ ಅಂತಂದ್ರ ಈ ಲಾ ಆಫ್ ಇನರ್ಷಿಯಾಕ್ಕೆ ಸಂಬಂಧಪಡ್ತೈತಿ. ಈಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಲ್ರಿ, ಲಾ ಆಫ್ ಇನರ್ಷಿಯಾಕ್ಕೆ ಸಂಬಂಧಪಡ್ತೈತಿ. ಅಂತಂದ್ರೆ ಒಂದು ವಸ್ತು ತನ್ನ ಸ್ಥಿತಿಯಲ್ಲಿ ರೆಸ್ಟ್ನಾಗ ಮುಂದುವರಿತೈತಿ, ಇಲ್ಲ ಅಂತಂದ್ರೆ ಚಲನೆ ಒಳಗ ಮುಂದುವರಿತೈತಿ, ಅದು ತನ್ನ ಬದಲಾವಣೆಯನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಇದನ್ನ ಹೇಳಿದವ ಯಾರ್ರಿ? ನ್ಯೂಟನ್. ಈಗ ನ್ಯೂಟನ್ ಏನ್ ಮಾಡ್ತಾನಪ್ಪ ಅಂತಂದ್ರ 3 ರೀತಿಯಾದ, ನಾವ್ ಏನ್ ಮಾಡೋದಪ್ಪ ಅಂದ್ರೆ ನ್ಯೂಟನ್ ಚಲನೆಗಳನ್ನ 3 ನೋಡೋಲ್ರಿ. ಅಂದ್ರೆ ಏನಾಗುತ್ತೆ? ನ್ಯೂಟನ್ ಚಲನೆ 3 ನೋಡಿದಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ಕ್ವಶನ್ ಪೇಪರ್ದಾಗ ಇದನ್ನ ಎಕ್ಸಾಮ್ದಾಗ ಕ್ವಶನ್ ಕೇಳಂಗಿಲ್ರಿ. ಇದ್ರ ಬೇಸ್ ಮ್ಯಾಗ ಏನ್ ಮಾಡ್ತಾರು? ಸ್ವಲ್ಪ ಟ್ವಿಸ್ಟ್ ಮಾಡಿ ಏನಾರ ಚೇಂಜ್ ಮಾಡಿ ಕೇಳ್ತಾರ. ಹಂಗ ನಾವು ನ್ಯೂಟನ್ ಚಲನೆ 3 ನಿಯಮ ನೋಡಿದ್ರೆ ಅಂತ ತಿಳ್ಕೊರಿ, ಆ ನ್ಯೂಟನ್ ಚಲನೆ ಮೇಲೆ ಬೇಕಾದ ಕ್ವಶನ್ ಕೇಳಿದ್ರೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಸಾಲ್ವ್ ಮಾಡ್ಬೋದು. ಈಗ ನೋಡ್ರಿ, ಇದೇನಪ್ಪ 1ನೇ ನಿಯಮ. ಈ ನ್ಯೂಟನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಲಾ ಆಫ್ ಇನರ್ಷಿಯಾ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಾ ಆಫ್ ಇನರ್ಷಿಯಾ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ್ರೊಳಗೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ಅವ 3 ಲಾ ಬರ್ತಾವ ಅಂತ ಹೇಳ್ತಾನೆ. ಲಾ ಆಫ್ ಇನರ್ಷಿಯಾ ಒಳಗೆ ಎಷ್ಟು ಬರ್ತಾವ ಅಂತ ಹೇಳ್ತಾನು? 3 ಬರ್ತಾವ ಅಂತ ಹೇಳ್ತಾನೆ. 1ನೇದೇನಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರ ನಿಶ್ಚಲ ಸ್ಥಿತಿಯ ಜಡತ್ವ. ಕನ್ನಡದಾಗ ನೋಡ್ರಿ, ಕನ್ನಡದಾಗ ವರ್ಡ್ ನಿಮ್ಗೆ ನೆನಪಿಟ್ಟಾಗಲ್ಲ, ಇಂಗ್ಲಿಷ್ ನೆನಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಇನರ್ಷಿಯಾ ಆಫ್ ರೆಸ್ಟ್. 2ನೇದು ಏನಂತಂದ್ರಿ? ಇನರ್ಷಿಯಾ ಆಫ್ ಮೂಮೆಂಟ್. ಇನರ್ಷಿಯಾ ಆಫ್ ಮೂಮೆಂಟ್. ಆಮೇಲೆ 3ನೇದು ಹೇಳ್ತಾರಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ಡೈರೆಕ್ಷನ್. ಇನರ್ಷಿಯಾ ಆಫ್ ಡೈರೆಕ್ಷನ್, ದಿಕ್ಕಿನ ಜಡತ್ವ ಅನ್ನಂಗ. ನೋಡ್ರಿ, ಈಗ ಈ 3 ಎಕ್ಸ್ಪ್ಲೇನ್ ಮಾಡೋದು. ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೆ ಏನಂತ ಹೇಳಿ ನೋಡ್ರಿ. 1ನೇದು ಏನಪ್ಪಾ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಬಗ್ಗೆ ನೋಡೋಣ. ಏನಪ್ಪಾ ಇನರ್ಷಿಯಾ ಆಫ್ ರೆಸ್ಟ್ ಅಂತಂದ್ರ ಇನರ್ಷಿಯಾ ಆಫ್ ರೆಸ್ಟ್. ಈಗ ಉದಾಹರಣೆ ಏನ್ ಮಾಡಪ್ಪ ಅಂತಂದ್ರ ಒಂದು ಬಸ್ ಐತಿ ಅಂತ ತಿಳ್ಕೊರಿ. ಒಂದು ಬಸ್ ಐತಿ, ಆ ಬಸ್ ಒಳಗ ನೀವು ನಿಂತೇರಿ, ಒಬ್ಬ ವ್ಯಕ್ತಿ ನಿಂತಾನ ಅಂತ ತಿಳ್ಕೊರಿ. ಈಗ ಬಸ್ ಏನೈತಪ್ಪ ಅಂತಂದ್ರ ನಿಂತತಿ, ಅಂದ್ರ ರೆಸ್ಟ್ನಾಗ ಐತಿ. ಬಸ್ ರೆಸ್ಟ್ನಾಗ ಐತಿ. ಈ ಬಸ್ಸಿನ ಇನರ್ಷಿಯಾ ಏನಾಗತ್ರಿ? ಇದು ಮೂವ್ಮೆಂಟ್ ಆಗಕ್ಕೆ ಅಪೋಸ್ ಮಾಡ್ತೈತಿ. ಈ ಬಸ್ಸಿನ ಇನರ್ಷಿಯಾ ಏನಾಗತ್ರಿ? ಇದು ಬಸ್ ಮೂವ್ಮೆಂಟ್ ಆಗಕ್ಕೆ ಅಪೋಸ್ ಮಾಡ್ತೈತಿ. ಅಂದ್ರೆ ಚಲನೆ ಒಳಗೆ ಹೋಗಾಕ ಇಷ್ಟ ಪಡಂಗಿಲ್ಲ. ಇದ್ರದ ಬಸ್ಸಿನ ಇನರ್ಷಿಯಾ ಇದೆ. ಯಾವಾಗ? ಇದು ರೆಸ್ಟ್ನಾಗ ಇದ್ದಾಗ. ಅದಕ್ಕೆ ಏನಪ್ಪಾ ಅಂತಂದ್ರೆ ಈಗ ಬಸ್ ಒಳಗೆ ಒಬ್ಬ ವ್ಯಕ್ತಿ ಅಂತ ತಿಳ್ಕೊರಿ. ಈಗ ಬಸ್ ಸಡನ್ ಆಗಿ ಸ್ಟಾರ್ಟ್ ಆತ ಅಂತ ತಿಳ್ಕೊರಿ. ಬಸ್ ಸಡನ್ ಆಗಿ ಸ್ಟಾರ್ಟ್ ಆತ. ಬಸ್ ಸಡನ್ ಆಗಿ ಸ್ಟಾರ್ಟ್ ಆಗಿ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ ಅಂತ ತಿಳ್ಕೊರಿ. ಅವಾಗ ನೀವು ನಿಂತಿರ್ತೀರಿ. ಅವಾಗ ನಿಂತಾಗ ಏನಾಗುತ್ತೆ? ನೀವು ಮುಂದೆ ಬರ್ತೀರೋ ಹಿಂದೆ ಹೋಗಿರೋ ಅಬ್ಸರ್ವ್ ಮಾಡ್ರಿ, ಯೋಚನೆ ಮಾಡ್ರಿ. ನೀವು ಬಸ್ನಾಗ ಹೋಗುವಾಗ ಅಬ್ಸರ್ವ್ ಮಾಡ್ರಿ. ಇನ್ನು ಅಪ್ಲಿಕೇಶನ್ ಕೇಳ್ತಾನೆ ಎಕ್ಸಾಮ್ದಾಗ. ಬಸ್ನಾಗ ನೀವು ಹೊಂಟಿರ್ತೀರಿ, ಬಸ್ ಸ್ಟಾಪ್ ಆಗಿರ್ತೀರಿ, ಬಸ್ನಾಗ ಹತ್ಕೊಂಡಿರ್ತೀರಿ. ಅವಾಗ ಸಡನ್ ಆಗಿ ನೀವು ಸೀಟ್ ಇರಾಗಿಲ್ಲ ನಿಂತಿರ್ತೀರಿ ಅಂತ ತಿಳ್ಕೊರಿ, ಅಥವಾ ಕುಂತಿರ್ತೀರಿ ಸೀಟ್ ಮೇಲೆ. ಅವಾಗ ಏನಾಗತ್ತಪ್ಪ? ಸಡನ್ ಆಗಿ ಬಸ್ ಸ್ಟಾರ್ಟ್ ಆತಪ್ಪ ಅಂತಂದ್ರೆ, ಬಸ್ ಸಡನ್ ಆಗಿ ಸ್ಟಾರ್ಟ್ ಆತಂದ್ರೆ ಹಿಂದೆ ಹೋಗ್ತಿರೋ ಮುಂದೆ ಹೋಗ್ತಿರೋ? ಈಗ ನೋಡ್ರಿ, ಅದನ್ನ ಹೆಂಗೆ ಗೊತ್ತಾ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈಗ ಇಲ್ಲ ಅವ ವ್ಯಕ್ತಿ ಹಿಂಗೆ ನಿಂತಿರ್ತಾನ್ರಿ, ಈ ಬಸ್ ಜೊತೆ ಕಾಂಟ್ಯಾಕ್ಟ್ದಾಗ ಯಾರು ಇರ್ತಾನ್ರಿ?
ಅವ ವ್ಯಕ್ತಿ ಇರ್ತಾನೆ ಅಂತ ತಿಳ್ಕೊರಿ. ಅವನ ಲೋವರ್ ಬಾಡಿ ಕೆಳಭಾಗ, ದೇಹದ ಕೆಳಗಿನ ಭಾಗ ಅಂದ್ರೆ ಅವ ಕಾಲ ಆಮೇಲೆ ದೇಹದ ಅರ್ಧ ಭಾಗ ಏನಿರ್ತಂತಂದ್ರೆ ಈ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗಿರತ್ರಿ. ಈ ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿರತ್ತೆ ಅರ್ಧ ಭಾಗ. ಈ ಮ್ಯಾಗಿನ ಅರ್ಧ ಭಾಗ ಬಸ್ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಆಗಿ ಇರಂಗಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಇದ ಬಸ್ ರೆಸ್ಟ್ ಒಳಗೈತಿ ಅಂದ್ರೆ ನಿಶ್ಚಲ ಸ್ಥಿತಿ ಒಳಗೈತಿ. ಅವಾಗ ಈ ತೆಳಗಿನ ಬಾಡಿ ಏನಾಗುತ್ತೆ ಅರ್ಧ ಭಾಗ ಅದು ನಿಶ್ಚಲ ಸ್ಥಿತಿ ಒಳಗೆ ಇರ್ತೈತಿ. ಎಲ್ಲಾನು ನಿಶ್ಚಲ ಸ್ಥಿತಿ ಒಳಗೆ ಇರ್ತೈತಿ. ಆದ್ರೆ ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದು ಯಾವ್ದ್ರಿ ಈ ತೆಳಗಿನ ಬಾಡಿ ಕಾಂಟ್ಯಾಕ್ಟ್ ಆಗೈತಿ. ಅವಾಗ ಬಸ್ ಏನಾಗತ್ರಿ ಸಡನ್ ಆಗಿ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊರಿ. ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಇರುವಂತ ಈ ತೆಳಗಿನ ಅರ್ಧ ಬಾಡಿ ಏನಾಗತ್ರಿ ನಾನು ಬಸ್ ಜೊತೆ ಮೂವ್ಮೆಂಟ್ ಆಗ್ಬೇಕಂತ ಹೇಳಿ ಈ ಬಸ್ಸಿನ ಜೊತೆ ಮೂವ್ಮೆಂಟ್ ಆಗಕ್ ಹೋಗತ್ರಿ. ಬಸ್ ಜೊತೆ ಏನಾಗತ್ರಿ ಮೂವ್ಮೆಂಟ್ ಆಗಕ್ ಹೋಗುತ್ತಾ. ಆದ್ರೆ ಈ ಮ್ಯಾಗಿಂದ ಅರ್ಧ ಬಾಡಿ ಏನ್ರಿ ಬಸ್ ಜೊತೆ ಕಾಂಟ್ಯಾಕ್ಟ್ ದಾಗ ಇರಂಗಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಮ್ಯಾಗಿನ ಬಾಡಿ ಇನ್ನ ನಾನು ನಿಂತೀನಿ ಇನ್ನ ಮೂವ್ಮೆಂಟ್ ನನಗೆ ಆಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ತಪ್ಪ ಅಂತಂದ್ರೆ ಅದು ಅಲ್ಲಿ ನಿಂತೈತಿ. ಇದು ತೆಳಗಿನ ಬಾಡಿ ಏನಾಗತ್ರಿ ಮುಂದೆ ಹೋಗುತ್ತಾ. ಆ ಬಾಡಿ ಮ್ಯಾಗಿನ ಬಾಡಿ ಏನಿರತ್ರಿ ನಿಂತೈತಿ. ಅವಾಗ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ನೀವು ಹಿಂದ್ ಬಿದ್ದಾಗತ್ತೆ ಅನ್ಸತ್ತೆ. ನೋಡ್ರಿ ನೀವು ಅಬ್ಸರ್ವ್ ಮಾಡ್ರಿ, ಹಿಂದ್ ಬಿದ್ದಾಗತ್ತೆ ಅನ್ಸತ್ತೆ. ಯಾಕಪ್ಪ ಅಂತಂದ್ರೆ ಈ ಮನುಷ್ಯನ ಅರ್ಧ ಬಾಡಿ ಬಸ್ಸಿಗೆ ಕಾಂಟ್ಯಾಕ್ಟ್ ಆಗೈತೆ, ಇನ್ನು ಅರ್ಧ ಬಾಡಿ ಕಾಂಟ್ಯಾಕ್ಟ್ ಆಗಿಲ್ಲ. ಯಾವಾಗ ಅರ್ಧ ಬಾಡಿ ಕಾಂಟ್ಯಾಕ್ಟ್ ಆಗೈತ ಬಸ್ ನಿಂತಿರ್ತೈತಿ. ಸ್ಟಾರ್ಟ್ ಆತದ ತಿಳ್ಕೊರಿ. ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಈ ಅರ್ಧ ಬಾಡಿ ಏನಾಗತ್ರಿ ಈ ಬಸ್ಸಿನ ಜೊತೆ ಸ್ಟಾರ್ಟ್ ಆಕೈತಿ. ಮೂವ್ಮೆಂಟ್ ಚಲನೆ ಒಳಗೆ ಹೋಗುತ್ತ. ಅಂದ್ರೆ ಈ ರೆಸ್ಟ್ನಾಗ ಇದ್ದಿದ್ರಿ ಚಲನೆ ಒಳಗೆ ಬಂತ ಅದ್ರ ಇನರ್ಷಿಯಾ ತಗ್ತದ. ಅವಾಗ ಏನಾಗತ್ರಿ ಅರ್ಧ ಬಾಡಿ ಏನಾಗತ್ರಿ ಚಲನೆ ಒಳಗೆ ಹೋಗುತ್ತ. ಆದ್ರೆ ಈ ಮ್ಯಾಗಿನ ಅರ್ಧ ಬಾಡಿ ಚಲನೆ ಒಳಗೆ ಹೋಗಿರಂಗಿಲ್ಲ. ಯಾಕಂದ್ರೆ ಈ ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿಲ್ಲ, ಅದು ನಿಲ್ತೈತಿ, ಇಲ್ಲೇ ನಿಲ್ತೈತಿ. ಆದ್ರೆ ಈ ತೆಳಗಿನ ಬಾಡಿ ಏನಾಗತ್ರಿ ಮುಂದೆ ಹೋಗುತ್ತ. ಇದು ಮುಂದೆ ಹೋಗ್ತು ಇದು ನಿಂತಂದ್ರೆ ಅವಾಗ ಏನಾಗತ್ರಿ ನೀವು ಹಿಂದೆ ಹೋದರತ್ತೆ ಅನ್ಸುತ್ತವ್ರೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟಿಗೆ ಉದಾಹರಣೆ ಅಪ್ಲಿಕೇಶನ್ ಇದನ್ನ ಕೇಳ್ತಾನ್ರಿ ಎಕ್ಸಾಮ್ದಾಗ. ಏನ್ ಕೇಳ್ತಾನಪ್ಪ ಅಂತಂದ್ರೆ ಬಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಅದು ನಿಶ್ಚಲ ಸ್ಥಿತಿಯಿಂದ ಒಮ್ಮೆಲೆ ಬಸ್ಸು ಸ್ಟಾರ್ಟ್ ಆದ ಮೇಲೆ ಅಂದ್ರೆ ವೇಗವನ್ನು ಪಡೆದ ಮೇಲೆ ಅಲ್ಲಿರುವಂಥ ವ್ಯಕ್ತಿ ಹಿಂದಕ್ಕೆ ಹೋಗುತ್ತಾನೆ, ಮುಂದಕ್ಕೆ ಹೋಗುತ್ತಾನೆ, ಆಮೇಲೆ ನಿಲ್ಲುತ್ತಾನೆ, ಹಿಂಗೆ ಆಪ್ಷನ್ ಕೊಡ್ತಾರೆ. ಆಮೇಲೆ ಮತ್ತೆ ಆಪ್ಷನ್ ಏನು ಕೊಡ್ತಾರೆ, ಇದಕ್ಕೆ ಕಾರಣವಾದದ್ದು ಏನಪ್ಪಾ ಲಾ ಆಫ್ ಇನರ್ಷಿಯಾ, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಡೈರೆಕ್ಷನ್, ಇನರ್ಷಿಯಾ ಆಫ್ ಮೋಷನ್ ಮೂವ್ಮೆಂಟ್ ಅಂತ ಕೊಡ್ತಾನೆ. ಅವಾಗ ನೀವು ಏನು ಹೇಳಬೇಕಪ್ಪ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಇನರ್ಷಿಯಾ ಆಫ್ ರೆಸ್ಟ್ ಯಾಕೆ ಬಂತಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಬಸ್ ರೆಸ್ಟ್ ಒಳಗೆ ಇರ್ತೈತಿ. ಅದು ಮೋಷನ್ ಒಳಗೆ ಇರಂಗಿಲ್ಲ. ಅವಾಗ ಏನಾಗುತ್ತೆ ನೀವು ಅರ್ಧ ಬಾಡಿನೂ ಈ ಪೂರ ಬಾಡಿನೂ ರೆಸ್ಟ್ನಾಗ ಇರ್ತೈತಿ. ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದು ಅರ್ಧ ಬಾಡಿ ಏನಾಗುತ್ತೆ ಬಸ್ ಸ್ಟಾರ್ಟ್ ಆದ್ಮೇಲೆ ಅದು ಬಸ್ಸಿನ ಜೊತೆ ಮೂವ್ಮೆಂಟ್ ಮುಂದೆ ಹೋಗುತ್ತೆ. ಆದ್ರೆ ಈ ಮ್ಯಾಗಿನ ಬಾಡಿ ಏನಾಗಿಲ್ರಿ ರೆಸ್ಟ್ನಾಗ ಇರಕ್ಕೆ ಇಷ್ಟಪಡ್ತೈತಿ. ಅದಕ್ಕೆ ಅದು ಅಲ್ಲೇ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ಏನಾಗುತ್ತೆ ಆ ಮ್ಯಾಗಿನ ಬಾಡಿ ನಿಲ್ಲಕ್ಕೆ ಹೋಗುತ್ತೆ, ಮುಂದೆ ಹೋಗುತ್ತೆ. ಅವಾಗ ಏನಾಗುತ್ತೆ ನಿಮ್ಮ ಬಾಡಿ ಇಂಬ್ಯಾಲೆನ್ಸ್ ಆಗಿ ಹಿಂದಕ್ಕೆ ಬಿದ್ದಾಗತ್ತೆ ಅನ್ಸುತ್ತೆ. ಇದೇನಪ್ಪಾ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಇದಕ್ಕೆ ಕನ್ನಡ ಏನಂತಾರಪ್ಪ ಅಂತಂದ್ರೆ ನಿಶ್ಚಲ ಸ್ಥಿತಿಯ ಜಡತ್ವ ಅಂತ ಕರೀತಾರೆ. ಇದು ನೀವು ಕನ್ನಡ ನೆನಪಿಟ್ಕೋಕ್ಕಿಂತ ಏನು ಮಾಡ್ರಿ ಇಂಗ್ಲೀಷ್ ನೆನಪಿಟ್ಕೋಕೆ ಟ್ರೈ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡ್ರಿ ಇಲ್ಲೊಂದು ಇಮೇಜ್ ಐತಿ ತೋರಿಸ ನಿಮ್ಗೆ. ಇಲ್ಲಿ ನೋಡ್ರಿ ಇನರ್ಷಿಯಾ ಆಫ್ ರೆಸ್ಟ್. ಈಗ ನೀವು ಸಡನ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ಬಸ್ ಸಡನ್ ಆಗಿ ಆಕ್ಸಿಲೇಟ್ ಅಂದ್ರೆ ಬಸ್ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊರಿ. ಅವಾಗ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇದಾಗತ್ರಿ ಹಿಂದಕ್ಕೆ ಬಂದಾಗ ಆಗುತ್ತೆ. ಬಸ್ ಏನಾಗುತ್ತೆ ಹಿಂದಕ್ಕೆ ಬಂದಾಗ ಆಗುತ್ತೆ. ಹಿಂಗೆ ನಿಮ್ಗೆ ಅನುಭವ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನರ್ಷಿಯಾ ಆಫ್ ಮೋಷನ್ ನೋಡ್ರಿ. ಇನರ್ಷಿಯಾ ಆಫ್ ಮೋಷನ್ ಇನರ್ಷಿಯಾ ಆಫ್ ಮೋಷನ್ ಈಗ ಏನಾಗುತ್ತಪ್ಪ ಅಂತಂದ್ರೆ ಈಗ ಉದಾಹರಣೆ ನೋಡ್ರಿ ಇನರ್ಷಿಯಾ ಆಫ್ ಮೋಷನ್ ಚಲನೆಯ ಜಡತ್ವ ಅಂತ ಕರೀತಾರೆ. ಚಲನೆಯ ಜಡತ್ವ ಅಂತಂದ್ರೇನ್ರಿ ಆ ಚಲನೆ ಇದ್ದ ರೆಸ್ಟ್ ಬರಕ್ಕೆ ಇಷ್ಟಪಡಂಗಿಲ್ಲ ಅಂದಂಗೆ, ಬಟ್ ಅಪೋಸ್ ಮಾಡಿರ್ತಂದಂಗೆ. ಈಗ ನೋಡ್ರಿ ಬಸ್ನಾಗ ಇರ್ತೀರಿ ನೀವು, ಬಸ್ ಒಳಗ ಒಬ್ಬ ವ್ಯಕ್ತಿ ಇರ್ತಾರ ಅಂತ ತಿಳ್ಕೊರಿ. ಈಗ ಬಸ್ ಮೂವ್ಮೆಂಟ್ದಾಗ ಐತ್ರಿ, ಚಲನೆ ಹೋಗೈತಿ ಬಸ್. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಸಡನ್ ಆಗಿ ಏನ್ ಮಾಡ್ತಾನ್ರಿ ಬ್ರೇಕ್ ಅಪ್ಲೈ ಮಾಡ್ತಾನೆ ಅಂತ ತಿಳ್ಕೊರಿ ಡ್ರೈವರ್. ಬಸ್ ಈಗ ಚಲನೆ ಒಳಗೈತಿ. ಅವಾಗ ನೀವು ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದಪ್ಪ ಅಂತಂದ್ರೆ ಏನಾಗುತ್ತೆ, ಬಸ್ ಸಡನ್ ಆಗಿ ಅಪ್ಲೈ ಮಾಡ್ರಿ ಏನಾಗುತ್ತೆ ನೋಡೋಣ.
ಈಗ ನೋಡ್ರಿ ಬಸ್ ಚಲನೆ ಒಳಗೈತಿ. ಈಗ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಹಂಗೆ ನೋಡ್ರಿ, ಈಗ ಈ ವ್ಯಕ್ತಿಯ ಅರ್ಧ ಭಾಗ ಏನೈತ್ರಿ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ದಾಗ ಐತಿ, ಅರ್ಧ ಭಾಗ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ದಾಗ ಐತಿ. ಅದಕ್ಕೆ ಬಸ್ ಮೂವ್ಮೆಂಟ್ ಆಗುವಾಗ, ಬಸ್ ಚಲನೆ ಒಳಗಿದ್ದಾಗ ಆ ವ್ಯಕ್ತಿಯ ಅರ್ಧ ಭಾಗ ಅಂದ್ರೆ ಪೂರ ಭಾಗ ಚಲನೆ ಒಳಗೆ ಇರುತ್ತೆ, ಆದ್ರೆ ಈ ಅರ್ಧ ಭಾಗ ಏನಾಗೈತಿ ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಅವಾಗ ಏನಾಗತ್ತಪ್ಪ, ಸಡನ್ ಆಗಿ ಸ್ಟಾಪ್ ಮಾಡೋದು ಏನಾಗತ್ರಿ, ಈ ಬಸ್ ನಿಲ್ತತಿ. ಈ ಬಸ್ ನಿಂತ ಮೇಲೆ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗಿರುವಂತ ಅರ್ಧ ಬಾಡಿ ಏನಾಗತ್ರಿ, ಅದು ಸಡನ್ ಆಗಿ ನಿಂತು ಬಿಡತ್ತೆ. ಆದ್ರೆ ಈ ಮ್ಯಾಗಿನ ಅರ್ಧ ಬಾಡಿ ಏನಿರುತ್ತಲ್ರಿ, ಇದ ಸಡನ್ ಆಗಿ ನಿಲ್ಲಂಗಿಲ್ಲ. ಯಾಕಂತಂದ್ರೆ ಅದಕ್ಕೆ ಗೊತ್ತೇ ಇರಂಗಿಲ್ಲ. ಅದಕ್ಕೆ ಯಾಕೆ ಗೊತ್ತಿರಂಗಿಲ್ಲಪ್ಪ ಅಂತಂದ್ರೆ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಂಗಿಲ್ಲ. ಅದು ಮ್ಯಾಗಿನ ಅರ್ಧ ಬಾಡಿ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಂಗಿಲ್ಲ, ಅದಕ್ಕೆ ಲೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ಈ ತೆಳಗಿನ ಅರ್ಧ ಬಾಡಿಗೆ ಕಾಂಟ್ಯಾಕ್ಟ್ ಆಗಿ ಇರೋದಕ್ಕೆ ಏನಾಗ್ತದೆ, ಜಲ್ದಿ ಗೊತ್ತಾಗ್ತದೆ. ಅದಕ್ಕೆ ಅಂದ್ರೆ ಬಸ್ ಸ್ಟಾಪ್ ಮಾಡ್ಯಾನು, ನಾನು ಬಸ್ಸಿನ ಜೊತೆ ಸ್ಟಾಪ್ ಆಗ್ಬೇಕಂತ ಹೇಳಿ ಅವಾಗ ಈ ಅರ್ಧ ಬಾಡಿ ಏನಾಗತ್ರಿ ಸ್ಟಾಪ್ ಆಗುತ್ತೆ. ಆದ್ರೆ ಈ ಮ್ಯಾಗಿನ ಅರ್ಧ ಬಾಡಿ ಚಲನೆ ಒಳಗೆ ಇರ್ತೈತ್ರಿ, ಮ್ಯಾಗಿನ ಅರ್ಧ ಬಾಡಿ ಏನಾಗತ್ರಿ ಚಲನೆ ಒಳಗೆ ಇರುತ್ತೆ. ಅಂದ್ರೆ ಮುಂದೆ ಹೊಂಟಿರ್ತದ. ಅವಾಗ ಏನಾಗತ್ರಿ, ಇದು ಮುಂದೆ ಹೊಂಟಿರ್ತೈತಿ, ನಿಂತಲ್ಲಿ ನಿಲ್ತೈತ್ರಿ. ಅವಾಗ ಏನಾಗತ್ರಿ, ಈ ಬಾಡಿ ಮುಂದೆ ಹೋಗುತ್ತಾ, ಈ ತೆಳಗಿನ ಬಾಡಿ ನಿಂತು ಬಿಡತ್ತಿ. ಅವಾಗ ನಿಮ್ಗೆ ಏನು ಅನ್ಸತ್ರಿ, ಮುಂದೆ ಹೋದಂಗೆ ಅನ್ಸತ್ತಿ. ನೋಡ್ರಿ ಇದು ಮಾಡ್ರಿ, ಇಮ್ಯಾಜಿನೇಷನ್ ಮಾಡ್ರಿ. ನೀವು ಬಸ್ನಾಗ ಯಾವಾಗ ಹೊಂಟಿರ್ತೀರಪ್ಪ ಅಂತಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ನೀವು ಮುಂದೆ ಬಿದ್ದಾಗತ್ತೆ ಅನ್ಸುತ್ತೆ ನಿಮ್ಗೆ. ಅರ್ಥಾತ್ರಿ ಯಾಕಪ್ಪ ಅಂತಂದ್ರೆ ನಿಮ್ಮ ಅರ್ಧ ಬಾಡಿ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರ್ತದಲ್ಲ, ಅವಾಗ ಸಡನ್ ಆಗಿ ಸ್ಟಾಪ್ ಮಾಡಿದಪ್ಪ ಅಂತಂದ್ರೆ ಬಸ್ಸು ಸ್ಟಾಪ್ ಆಗುತ್ತೆ, ನಿಮ್ಮ ತೆಳಗಿನ ಅರ್ಧ ಬಾಡಿನೂ ಸ್ಟಾಪ್ ಆಗುತ್ತೆ. ಆದ್ರೆ ನಿಮ್ಮ ಮ್ಯಾಗಿನ ಅರ್ಧ ಬಾಡಿ ಬಸ್ಸಿನ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಅದು ಮೂಮೆಂಟ್ದಾಗ ಅಂದ್ರೆ ಚಲನೆ ಒಳಗನ ಇರ್ತದ. ಅದಕ್ಕೆ ಏನಾಗುತ್ತೆ, ಈ ಮ್ಯಾಗಿನ ಅರ್ಧ ಬಾಡಿ ಚಲನೆ ಒಳಗೆ ಮುಂದೆ ಹೋಗುತ್ತಾ, ಅದ್ರ ತೆಳಗಿನ ಬಾಡಿ ಏನಾಗುತ್ತೆ ನಿಂತು ಬಿಡತ್ರಿ. ಇದು ಮುಂದೆ ಹೋಗುತ್ತಾ, ಇದು ನಿಲ್ತತಿ. ಅವಾಗ ಏನಾಗುತ್ತೆ, ನಿಮ್ಗೆ ಮುಂದೆ ಬಿದ್ದಾಗತ್ತೆ ಅನ್ಸತಿ. ಈಗೇನಪ್ಪಾ ಅಂತಂದ್ರೆ ಚಲನೆಯ ಜಡತ್ವ ಅಂದ್ರೆ ಇನರ್ಷಿ ಆಫ್ ಮೋಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದೇನು ಎಕ್ಸ್ಪ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ ಇನರ್ಷಿ ಆಫ್ ಡೈರೆಕ್ಷನ್. ಇನರ್ಷಿ ಆಫ್ ಡೈರೆಕ್ಷನ್ ಅಂದ್ರೆ ದಿಕ್ಕಿನ ಜಡತ್ವ ಅಂತ ಕರೀತಾನೆ. ದಿಕ್ಕಿನ ಜಡತ್ವ ಏನ್ ಹಿಂಗಂದ್ರಪ್ಪ ಅಂತಂದ್ರೆ ಸೇಮ್ ಬಸ್ಸಿನ ಎಕ್ಸಾಂಪಲ್ ತಗೋರಿ. ಬಸ್ಸಿನ ಎಕ್ಸಾಂಪಲ್ ತಗೊಂಡ್ರಪ್ಪ ಅಂತಂದ್ರೆ ಬಸ್ ನೀವು ಹೋಗುವಾಗ ರೋಡ್ನಾಗ ಹೋಗುವಾಗ ಅಕಸ್ಮಾತ್ ಲೆಫ್ಟ್ ಟರ್ನ್ ತಗೋತ ಹೇಳ್ತಿಕೋರಿ, ಬಸ್ ಆಗಿರ್ಬೋದು ಅಥವಾ ಯಾವುದೋ ವೆಹಿಕಲ್ ಆಗಿರ್ಬೋದು, ಲೆಫ್ಟ್ ಅಥವಾ ರೈಟ್ ಟರ್ನ್ ತಗೊಂತ ಹೇಳ್ತಿಕೋರಿ. ರೈಟ್ ಟರ್ನ್ ತಗೊಂತಂದ್ರೆ ನಿಮ್ಗೆ ಏನ್ ಅನ್ಸತ್ತಪ್ಪ ಅಂದ್ರೆ ನಿಮ್ಗೆ ಏನಾಗತ್ರಿ, ನೀವು ಅದ್ರ ಅಪೋಸಿಟ್ ವಿರುದ್ಧವಾಗಿ ಏನಾಗತ್ರಿ, ಲೆಫ್ಟ್ ಟರ್ನ್ ತಗೊಂಡಪ್ಪ ಅಂತಂದ್ರೆ ನೀವು ರೈಟ್ ಬಿದ್ದಾಗತ್ತೆ ಅನ್ಸತ್, ಬೀಳ್ತೀರಿ ನೀವು. ಅದ ಬಲಕ್ ಟರ್ನ್ ತಗೊಂಡಪ್ಪ ಅಂತಂದ್ರೆ ನೀವು ಎಡಕ್ಕೆ ಬೀಳ್ತೀರಿ. ಯಾಕಪ್ಪ ಅಂತಂತಂದ್ರೆ ಬಸ್ ಚಲನೆ ಹೋಗಿದ್ದಾಗ ಅದೇನಾಗತ್ರಿ, ಎಷ್ಟು ವೇಗ ಇರತ್ತಲ್ರಿ ಆ ಬಾಡಿನ ಏನಾಗತ್ತಿ ಅಷ್ಟ ವೇಗದಾಗಿರತ್ತಿ. ಅವ್ ಸಡನ್ ಆಗಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡಿದಪ್ಪ ಅಂತಂದ್ರ ಆ ವಸ್ತು ಆ ವ್ಯಕ್ತಿ ಇರ್ತಪ್ಪ ಅಂತಂದ್ರೆ ಸಡನ್ ಆಗಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ಕೊಂಗಿಲ್ಲ. ಯಾಕಂದ್ರೆ ಜಡತ್ವ ಇರತ್ರಿ. ಅದಕ್ಕೆ ಏನಾಗತ್ತಪ್ಪ ಅಂತಂದ್ರೆ ನಾವು ಅಲ್ಲಿ ನಿಂತಿರ್ತಾನ. ಅದಕ್ಕೆ ಒಮ್ಮೊಮ್ಮೆ ಸಡನ್ ಆಗಿ ಡೈರೆಕ್ಷನ್ ತಗೊಂಡಪ್ಪ ಅಂತಂದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಿನಾಗ ಏನಕ್ಕಪ್ಪ ಅಂತಂದ್ರೆ ಅವ ಬೀಳ್ತಾನ. ಯಾಕಪ್ಪ ಅವನ ಜಡತ್ವ ಇರತ್ತದ. ಇವ್ ಸಡನ್ ಆಗಿ ಇದನ್ನ ಟರ್ನ್ ತಗೊಂಡಂತಂದ್ರೆ ಆ ಬಾಡಿ ಗೊತ್ತಿರಂಗಿಲ್ಲ. ಅದಕ್ಕೆ ಏನಾಗತ್ರಿ, ಅದರ ವಿರುದ್ಧ ದಿಕ್ಕಿನಾಗ ಏನಾಗತ್ತಪ್ಪ ಅಂತಂದ್ರೆ ಅವ ವ್ಯಕ್ತಿ ಬೀಳ್ತಾನ. ಅದಕ್ಕೆ ಏನಂತಾರೆ, ಇದಕ್ಕೆ ಇನರ್ಷಿ ಆಫ್ ಡೈರೆಕ್ಷನ್ ಅಂತ ಕರೀತಾರೆ. ನೋಡಿ ಅರ್ಥಾತು ಇನರ್ಷಿ ಆಫ್ ರೆಸ್ಟ್. ರೆಸ್ಟ್ ಅಂತಂದ್ರೆ ಏನ್ರಿ, ಬಸ್ನಾಗ ಹೋಗುವಾಗ ಹಿಂದಕ್ಕೆ ರೆಸ್ಟ್ ಅಂತಂದ್ರೆ ಏನ್ರಿ, ಹಿಂದಕ್ಕೆ. ಯಾಕಂದ್ರೆ ಬಸ್ ರೆಸ್ಟ್ ಏನಾಗಿರತ್ರಿ, ಚಲನೆ ಒಳಗೆ ಬಂದಿರ್ತೈತಿ. ಅದ ಇನರ್ಷಿ ಆಫ್ ಮೋಷನ್ ಅಂತಂದ್ರೆ ಏನಾಗತ್ರಿ, ಮುಂದೆ ಬೀಳ್ತೇರಿ. ಯಾಕಪ್ಪ, ಚಲನೆ ಒಳಗೆ ಇದ್ದು ಒಮ್ಮೆ ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡ್ತಾನ. ಅದ ಇನರ್ಷಿ ಆಫ್ ಡೈರೆಕ್ಷನ್ ಅಂತಂದ್ರೆ ಲೆಫ್ಟ್ ಟರ್ನ್ ತಗೊಂಡ್ರ ರೈಟ್ ಬೀಳ್ತೇರಿ, ರೈಟ್ ಟರ್ನ್ ತಗೊಂಡ್ರ ಲೆಫ್ಟ್ ಟರ್ನ್ ಬೀಳ್ತೇರಿ. ಇದೇನಪ್ಪಾ ಅಂತಂದ್ರೆ ಇನರ್ಷಿಯಾ ಒಂದನೇ ಲಾ ಇದು, ನ್ಯೂಟನ್ನ ಒಂದನೇ ಲಾ. ಇನ್ನೇನಪ್ಪಾ ಅಂತಂದ್ರೆ ನ್ಯೂಟನ್ನ ಎರಡನೇ ನಿಯಮ. ನ್ಯೂಟನ್ನ ಎರಡನೇ ನಿಯಮ ಬಗ್ಗೆ ನೋಡೋಣ. ಏನ್ ಹೇಳ್ತದಪ್ಪ ನ್ಯೂಟನ್ನ ಎರಡನೇ ನಿಯಮ ಅಂತಂದ್ರೆ, ನೋಡ್ರಿ ಫೇಮಸ್ ಸೂತ್ರ ಐತಿ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಎಫ್ ಅಂತಂದ್ರೆ ಏನ್ರಿ, ಫೋರ್ಸ್ ಬಲ. ಆಮೇಲೆ ಎಮ್ ಅಂತಂದ್ರೆ ಮಾಸ್ ರಾಶಿ. ಎ ಅಂತಂದ್ರೆ ಏನ್ರಿ, ಆಕ್ಸಲರೇಷನ್. ಇದು ಸಿಂಪಲ್ ವರ್ಡ್ದಾಗ ಅಂತಂದ್ರೆ ಏನ್ರಿ, ಇದು ಚಲನೆ ಅಂದಾಗ ನೆನ್ಪಿಟ್ಕೋರಿ. ಈಗ ಉದಾಹರಣೆ ಅಂತಂದ್ರೆ ನೀವು ಕಾರ್ದಾಗ ಎಕ್ಸಲೇಟ್ ಕೊಡ್ತಿರ್ತೀರಿ, ಬೈಕ್ನ ಎಕ್ಸಲೇಷನ್ ಕೊಡ್ತಿರ್ತಾರಲ್ಲ, ಎಕ್ಸಲೇಷನ್ ಕೊಟ್ಟಂಗ ಏನಾಗತ್ರಿ, ಆ ಗಾಡಿ ಮೂವ್ಮೆಂಟ್ ಆಗುತ್ತೆ. ಈಗ ನೋಡ್ರಿ, ಈ ಆಕ್ಸಲರೇಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ. ಈ ಸೂತ್ರ ಹೆಂಗ್ ಬಂತಪ್ಪ ಅಂತಂದ್ರೆ, ಈ ಆಕ್ಸಲರೇಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರೆ ಫೋರ್ಸಿ ಏನಿರತ್ತಪ್ಪ ಅಂದ್ರೆ ನೇರ ಅನುಪಾತದಲ್ಲಿ ಇರ್ತದೆ. ಯಾಕಪ್ಪ ನೇರ ಅನುಪಾತದಲ್ಲಿ ಇರ್ತದಪ್ಪ ಅಂತಂದ್ರ, ಯಾಕೆ ನೇರ ಅನುಪಾತದಲ್ಲಿ ಇರ್ತದಂತಂದ್ರ, ಈಗ ನೋಡ್ರಿ ಒಂದು ವಸ್ತು ಇದೆ ಅಂತ ತಿಳ್ಕೊರಿ, ಅದು 5 kg ಐತಿ.
ಇನ್ನೊಂದು ವಸ್ತುನು 5 kg ಐತಿ, ಸೇಮ್ 5 kg ಐತಿ. ಇಲ್ಲಿ ನೀವು ಒಂದು 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿರ್ತೀರಿ ಅಂತ ತಿಳ್ಕೊರಿ. ನ್ಯೂಟನ್ ಅನ್ನೋದೇನ್ರಿ ಫೋರ್ಸಿನ ಏಕಮಾನ, ಬಲದ ಏಕಮಾನ. ಇಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ 15 ನ್ಯೂಟನ್ ಅಪ್ಲೈ ಮಾಡ್ತೀರಿ ಅಂತ ತಿಳ್ಕೊರಿ. ಈಗ ಏನೈತ್ರಿ ಮಾಸ್ ಸೇಮ್ ಐತಿ. ಇಲ್ಲಿ ಏನು ಮಾಡ್ತೀರಿ 10 ನ್ಯೂಟನ್ ಅಪ್ಲೈ ಮಾಡ್ತೀರಿ, 15 ನ್ಯೂಟನ್ ಅಪ್ಲೈ ಮಾಡ್ತೀರಿ. ಅವಾಗ ಯಾವ್ದು ಜಾಸ್ತಿ ಮೂವ್ಮೆಂಟ್ ಆಗುತ್ತೆ? ಈ 5 kg ಜಾಸ್ತಿ ಮೂವ್ಮೆಂಟ್ ಆಗುತ್ತೋ, ಈಗ 5 kg ಮೂವ್ಮೆಂಟ್ ಜಾಸ್ತಿ ಆಗುತ್ತೋ, ಇದು 5 kg ಮೂವ್ಮೆಂಟ್ ಜಾಸ್ತಿ ಆಗುತ್ತೋ, ಇದು ಜಾಸ್ತಿ ಆಗುತ್ತೆ. ಯಾಕಪ್ಪ? ಇದ್ರ ಮೇಲೆ ನೀವು ಫೋರ್ಸ್ ಬಲವನ್ನ ಜಾಸ್ತಿ ಅಪ್ಲೈ ಮಾಡಿರಿ. ಜಾಸ್ತಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಜಾಸ್ತಿ ಏನಾಗುತ್ತೆ? ಮೂವ್ಮೆಂಟ್ ಆಗುತ್ತೆ. ಇದೇನಾಗುತ್ತೆ? ಇದಕ್ಕಿಂತ ಕಡಿಮೆ ಮೂವ್ಮೆಂಟ್ ಆಗುತ್ತೆ. ಅದಕ್ಕೇನಪ್ಪಾ ಅಂತಂದ್ರೆ ಈ ಆಕ್ಸಲರೇಷನ್ ಅನ್ನೋದು ನೇರ ಅನುಪಾತ ಎದಕ್ರಿ? ಫೋರ್ಸಿಗೆ. ನೀವು ಫೋರ್ಸ್ ಜಾಸ್ತಿ ಮಾಡಿರಪ್ಪ ಅಂತಂದ್ರೆ ಅದ್ರ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ನೀವು ಫೋರ್ಸ್ ಕಡಿಮೆ ಮಾಡಿರಪ್ಪ ಅಂತಂದ್ರೆ ಅದ್ರ ಆಕ್ಸಲರೇಷನ್ ಕಡಿಮೆ ಆಗುತ್ತೆ. ಹಂಗ ಮತ್ತೆ ಈ ಆಕ್ಸಲರೇಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರಪ್ಪ ಅಂತಂದ್ರೆ ಇದು ರಾಶಿಗೆ ಏನಾಗಿತ್ತಪ್ಪ ಅಂತಂದ್ರೆ ವಿಲೋಮ ಅನುಪಾತದಲ್ಲಿ. ಅಂತಂದ್ರೆ ವಿಲೋಮ ಅಂತಂದ್ರೆ ಏನ್ರಿ? ವಿಲೋಮ ಇದು ವೆರಿ ಇಂಪಾರ್ಟೆಂಟ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಥವಾ ವಿಲೋಮ ಅಂತಂದ್ರೆ ಏನ್ರಿ? ಒಂದು ಕ್ವಾಂಟಿಟಿ ಜಾಸ್ತಿ ಆತಂತಂದ್ರೆ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಇರುತ್ತೆ. ಅಂದ್ರೆ ಉದಾಹರಣೆ ನೋಡ್ರಿ, ಈಗ ಒಂದು ಟ್ರಕ್ ಐತಿ, ಆಮೇಲೆ ಒಂದು ಕಾರ್ ಐತಿ. ಈ ಟ್ರಕ್ಕಿಗೆ ನೀವು ಆಕ್ಸಲರೇಷನ್ ಕೊಡ್ರಿ. ಆಮೇಲೆ ಎಷ್ಟು ಆಕ್ಸಲರೇಷನ್ ಕೊಟ್ಟಿರ್ತಾರಲ್ಲ ಈ ಕಾರಿಗೂ ಅಷ್ಟೇ ಆಕ್ಸಲರೇಷನ್ ಕೊಡ್ರಿ. ಈ ಟ್ರಕ್ಕಿಗೆ ಆಕ್ಸಲರೇಷನ್ ಕೊಡ್ರಿ, ಕಾರಿಗೂ ಆಕ್ಸಲರೇಷನ್ ಕೊಡ್ರಿ, ಸೇಮ್ ಆಕ್ಸಲರೇಷನ್ ಕೊಡ್ರಿ. ಆದ್ರೆ ಯಾವ್ದು ಸ್ಪೀಡ್ ಹೋಗುತ್ತ್ರಿ? ಟ್ರಕ್ ಸ್ಪೀಡ್ ಹೋಗುತ್ತೋ, ಕಾರ್ ಸ್ಪೀಡ್ ಹೋಗುತ್ತೋ? ಸೇಮ್ ಆಕ್ಸಲರೇಷನ್ ಕೊಟ್ಟಾಗ ಕಾರ್ ಸ್ಪೀಡ್ ಹೋಗುತ್ತೆ. ಯಾಕೆ ಕಾರ್ ಸ್ಪೀಡ್ ಹೋಗುತ್ತಪ್ಪ? ಇದ್ರದ್ದು ರಾಶಿ ಅಥವಾ ಮಾಸ್ ಏನಿರ್ತದ್ರಿ ಕಡಿಮೆ ಇರುತ್ತೆ. ಇದ್ರದ್ದು ವಜ್ಜೆ ಕಡಿಮೆ ಇರುತ್ತೆ, ಇದ್ರದ್ದು ಏನಿರುತ್ತೆ ಜಾಸ್ತಿ ಇರುತ್ತೆ. ಹಂಗ ಈಗ ನೋಡ್ರಿ, ಇದ್ರದ ಮಾಸ್ ಜಾಸ್ತಿ ಆತ್ಲರಿ, ಮಾಸ್ ಜಾಸ್ತಿ ಆತ, ಅದ್ರದ್ದು ಆಕ್ಸಲರೇಷನ್ ಆತ್ರಿ, ಅದ್ರದ್ದು ಮೂವ್ಮೆಂಟ್ ಚಲನೆ ಆಯ್ತು ಕಡಿಮೆ ಆತ. ಹಂಗ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆತಪ್ಪ ಅಂತಂದ್ರೆ ಇನ್ನೊಂದು ಕ್ವಾಂಟಿಟಿ ಅದ್ರ ಮೇಲೆ ಅವಲಂಬನೆಯಾಗಿ ಕಡಿಮೆ ಆಗಿತ್ತು ಅಂತಂದ್ರೆ ಅದಕ್ಕೆ ವಿಲೋಮ ಅನುಪಾತದಲ್ಲಿ ಅಂತ ಕರೀತಾರೆ. ಈಗ ನೋಡ್ರಿ, ಟ್ರಕ್ದ ಮಾಸ್ ಜಾಸ್ತಿ ಐತೆ ಅನ್ನೋದಕ್ಕೆ ಅದ್ರದ ಇದು ಚಲನೆ ಅಥವಾ ಆಕ್ಸಲರೇಷನ್ ಏನಾತ್ರಿ ಕಡಿಮೆ ಆತ. ಮಾಸ್ ಜಾಸ್ತಿ ಆಯ್ತು, ಆಕ್ಸಲರೇಷನ್ ಕಡಿಮೆ ಆಯ್ತು. ಒಂದು ಜಾಸ್ತಿ ಆಯ್ತು, ಒಂದು ಕಡಿಮೆ ಆಯ್ತು ಅಂದ್ರೆ ಏನ್ರಿ? ವಿಲೋಮ ಅನುಪಾತ. ಅದಕ್ಕೆ ಈಗ ನೋಡ್ರಿ, ಈ ಕಾರದ ಮಾಸ್ ಏನೈತ್ರಿ ಕಡಿಮೆ ಇತ್ತು ಕಂಪೇರಿಟಿವ್ಲಿ ಈ ಟ್ರಕ್ಕಿಗೆ ಕಂಪೇರ್ ಮಾಡಿದಾಗ. ಅದ್ರದ್ದು ಆಕ್ಸಲರೇಷನ್ ಏನಾಯ್ತು ಜಾಸ್ತಿ ಆಯ್ತು. ಅಂದ್ರೆ ಒಂದ್ರ ಕಡಿಮೆ ಆಯ್ತು, ಒಂದು ಕ್ವಾಂಟಿಟಿ ಜಾಸ್ತಿ ಆಯ್ತಂದ್ರೆ ಅದಕ್ಕೆ ಏನಾಗ್ತೈತಿ? ವಿಲೋಮ ಅನುಪಾತ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಆಕ್ಸಲರೇಷನ್ ಈ ರಾಶಿಗೆ ಏನಿರ್ತಪ್ಪ ಅಂದ್ರೆ ವಿಲೋಮ ಅನುಪಾತದ ಇರ್ತೈತಿ. ಅದಕ್ಕೆ ಈ ಸೂತ್ರ ಏನ್ ಮಾಡಿದಪ್ಪ ಅಂದ್ರೆ ನ್ಯೂಟನ್, ಈ ಆಕ್ಸಲರೇಷನ್ ಅನ್ನೋದು ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಈಗ ಹಿಂಗಂದ್ರೆ ಈ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ, ಆಮೇಲೆ ರಾಶಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ಮಾಡಿದ್ದಾವೆ. ಇದನ್ನು ನೀವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದಕ್ಕಿಂತ ಈಜ್ಕೊಲ್ ಟು ಅಂತ ಹಾಕೊಂಡು ಬರ್ತೈತಿ. ಅವಾಗ ಏನು ಮಾಡಿದಪ್ಪ ಅಂತಂದ್ರೆ A=F ಹಿಂಗೆ ಬಂದ್ರಿ. ಅಂದ್ರೆ ಫೋರ್ಸ್ ಜಾಸ್ತಿ ಆತಂತಂದ್ರೆ ಆಕ್ಸಲರೇಷನ್ ಜಾಸ್ತಿ ಐತಿ, ಅದಕ್ಕೆ ಏನಾಗ್ತಿ? ನೇರ ಅನುಪಾತ ಆತ. ರಾಶಿ ಜಾಸ್ತಿ ಇತ್ತಂದ್ರೆ ಆಕ್ಸಲರೇಷನ್ ಕಡಿಮೆ ಆಗುತ್ತೆ, ಅದಕ್ಕೆ ಏನಾಗ್ತಿ? ವಿಲೋಮ ಅನುಪಾತ ಆತ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ F=ma ಅಂತ ತೊಗೊಂಡ್ಬರ್ತಾನೆ. ಇದೇ ಏನಪ್ಪ ಅಂತಂದ್ರೆ ನ್ಯೂಟನ್ನ ಎರಡನೇ ನಿಯಮ. ಇದು ಯಾವಾಗ ಹೆಂಗೆ ಅಪ್ಲೈ ಆಗುತ್ತಪ್ಪ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ. ಇದ್ರ ಅಪ್ಲಿಕೇಶನ್ ಏನಪ್ಪ ಅಂತಂದ್ರೆ ಕ್ರಿಕೆಟ್ ಆಡ್ತಿರ್ತೀರಿ. ಕ್ರಿಕೆಟ್ ಆಡುವಾಗ ಏನು ಮಾಡ್ತಿರಪ್ಪ ಅಂದ್ರೆ ಕ್ಯಾಚ್ ಬರೋದಂತ ತಿಳ್ಕೊರಿ. ಕ್ಯಾಚ್ ಬಂತಪ್ಪ ಅಂತಂದ್ರೆ ನೀವು ಆ ಕೈನ ಸಡನ್ ಆಗಿ ಕ್ಯಾಚ್ ಹಿಡಿಯುವಾಗ ಏನು ಮೂವ್ಮೆಂಟ್ ಮಾಡೋದಕ್ಕೆ ಅಂದ್ರೆ ಕೈನ ಹಿಂದಕ್ಕೆ ತಗೊಳ್ಳದೆ ನೀವು ಸಡನ್ ಆಗಿ ಕ್ಯಾಚ್ ಹಿಡಿರಪ್ಪ ಅಂತಂದ್ರೆ ನಿಮ್ಮ ಕೈ ಪೆಟ್ಟದತ್ರಿ. ಅಬ್ಸರ್ವ್ ಮಾಡಿ, ಕ್ರಿಕೆಟ್ ಆಡುವಾಗ ಕ್ಯಾಚ್ ಬರೋದಂತ ತಿಳ್ಕೊರಿ. ಕ್ಯಾಚ್ ಬಂದಾಗ ನೀವು ಕೈ ಸಡನ್ ಆಗಿ ಹಿಡಿದ್ರಂತ ತಿಳ್ಕೊರಿ. ಆ ಬಾಲ್ ನಿಮ್ಗೆ ಭಾಳ ಏನಾಗುತ್ತೆ? ರಭಸವಾಗಿ ಬಡದ ನಿಮ್ಗೆ ಕೈ ಪೆಟ್ಟಾಗುತ್ತೆ. ಅದೇ ನೀವು ಕ್ಯಾಚ್ ಬಂದಾಗ ಒಂದು ಸ್ವಲ್ಪ ಎರಡು ಕೈಗಳು ಹಿಂದೆ ತಗೊಂಡು ಕ್ಯಾಚ್ ಹಿಡಿದ್ರಿ. ಹಿಂದೆ ತಗೊಂಡು ಕ್ಯಾಚ್ ಹಿಡಿದ್ರಪ್ಪ ಅಂತಂದ್ರೆ ನಿಮಗೆ ಅದ್ರದ್ದು ಇಂಪ್ಯಾಕ್ಟ್ ಅಥವಾ ಅದ್ರದ್ದು ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಈಗ ನೋಡ್ರಿ, ಯಾಕಪ್ಪ ಅಂತಂದ್ರೆ ಆ ಬಾಲಿಗೆ ಮಾಸ್ ಇರತ್ತೆ. ಮಾಸ್ ಅಂತಂದ್ರೆ ಅದಕ್ಕೊಂದು ತೂಕ ಇರುತ್ತೆ. ಅಂದ್ರೆ ಆಕ್ಸಲರೇಷನ್ ಚಲನೆ ಒಳಗಿರತ್ತೆ. ಇವೆರಡು ಏನಿರ್ತಾವಪ್ಪ ಅಂದ್ರೆ ಇದಕ್ಕೆ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಇರ್ತಾವ. ಹಂಗ ಬಾಲಿಗೆ ಒಂದು ಸ್ವಲ್ಪ ಮಾಸ್ ಇರತ್ತೆ, ಆಕ್ಸಲರೇಷನ್ ಇರತ್ತೆ. ಅದನ್ನ ನೀವು ಸಡನ್ ಆಗಿ ಹಿಡಿದಂತ ಹೇಳ್ತಿಕೋರಿ, ಅದಕ್ಕೆ ನಿಮ್ಮ ಕೈ ಮೇಲೆ ಫೋರ್ಸ್ ಜಾಸ್ತಿ ಬರುತ್ತೆ. ಅದಕ್ಕೆ ಅದ್ರದ್ದು ನೀವು ಮೂವ್ಮೆಂಟ್ ಅಂದ್ರೆ ಆ ಮಾಸನ ಆಕ್ಸಲರೇಷನ್ ಗುಣಿಸಿದಾಗ ಏನು ಮೂವ್ಮೆಂಟ್ ಬರಲ್ಲ, ಆ ಮೂವ್ಮೆಂಟ್ ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ ಅದನ್ನ ನೀವು ಸ್ವಲ್ಪ ಕೈ ಹಿಂದೆ ಚೆಕ್ಕೊಂಡ್ ಅಂತ ಹೇಳ್ತಿಕೋರಿ, ಅದ್ರ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅವಾಗ ನಿಮ್ಮ ಕೈಗೆ ಪೆಟ್ಟಾಗೋದು ಕಡಿಮೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅದ್ರದ್ದು ನೀವು ಟೈಮ್ ಏನು ಮಾಡಿರಿ? ಇನ್ಕ್ರೀಸ್ ಮಾಡಿರಿ.
ಎದ್ರ ಟೈಮ್ ಇನ್ಕ್ರೀಸ್ ಮಾಡಿರಿ, ಆ ಬಾಲಿಂದ ನಿಮ್ಮ ಕೈ ಬಡಿಯುವಂಥ ಟೈಮನ್ನು ಇನ್ಕ್ರೀಸ್ ಮಾಡಿರಿ. ಅಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ರೀ, ಅದ್ರ ಪೆಟ್ಟ ಕಡಿಮೆ ಅನ್ಸುತ್ತೆ ನಿಮ್ಮ ಕೈಗೆ. ಇದನ್ನ ಎಕ್ಸಾಮ್ನಾಗ ಕೊಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ನಾವು ಇದು ಯಾವ ನಿಯಮಕ್ಕೆ ಸಂಬಂಧಿಸಿ ಅಂತ ಕೊಡ್ತಾನೆ. ಇದು 2ನೇ ನಿಯಮಕ್ಕೆ ಸಂಬಂಧಿಸಿದೆ. ಕ್ರಿಕೆಟ್ನಲ್ಲಿ ಕ್ಯಾಚ್ ಆಗಿರ್ಬೋದು, ಬೇಸ್ಬಾಲ್ನಾಗ ಬಟ್ ಕ್ಯಾಚ್ ಏನಾರ ಬಂತಪ್ಪ ಅಂದ್ರೆ ನ್ಯೂಟನ್ನ 2ನೇ ನಿಯಮ. ಆಮೇಲೆ ನೋಡ್ರಿ ಹೆಂಗಪ್ಪ ಅಂತಂದ್ರೆ ಇದೊಂದು ಇಮೇಜ್ ಐತಿ. ಈಗ ನೋಡ್ರಿ, ಈಗ ಬಾಲ್ ತಿಳ್ಕೊರಿ, ಸಡನ್ ಆಗಿ ನೀವು ಇದು 2 ಕೈನ ಏನು ಮಾಡೋದೇ ಹಂಗೆ ನೀವು ಕ್ಯಾಚ್ ಹಿಡಪ್ಪ ಅಂತ ನಿಮ್ಮ ಕೈ ಪಟ್ಟದ್ರಿ. ಅದ್ರ ನೀವು ಸಡನ್ ಆಗಿ ಒಂದು ಸ್ವಲ್ಪ ಕೈನ ಹಿಂದೆ ತಗೊಂತ ತಿಳ್ಕೊರಿ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ಫೋರ್ಸ್ ಕಡಿಮೆ ಆಗುತ್ತೆ. ಈಗ ನೋಡ್ರಿ ಇದಕ್ಕೆ ಮಾಸ್ ಇರುತ್ತೆ, ಆಮೇಲೆ ಆಕ್ಸಲರೇಷನ್ ಇರುತ್ತೆ. ಆಕ್ಸಲರೇಷನ್ ಅಂದ್ರೆ ಚಲನೆ ಇರುತ್ತೆ. ಅದಕ್ಕೆ ನೀವು ಹಿಂಗೆ ಸಡನ್ ಆಗಿ ಕೈ ಹಿಡಿದ ಅಂತ ತಿಳ್ಕೊರಿ, ಇಂಪ್ಯಾಕ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಒಮ್ಮೆ ಸಡನ್ ಆಗಿ ಕೈ ಬಡ್ದು ಬಿಡುತ್ತೆ. ಅದನ್ನ ನೀವು ಒಂದು ಸ್ವಲ್ಪ ಕೈ ಹಿಂದೆ ಎಳ್ಕೊಂತ ಹೇಳ್ತಿಕೋರಿ, ಅವಾಗ ಏನಾಗುತ್ತೆ ಇದ್ರ ಇಂಪ್ಯಾಕ್ಟ್ ಅಂದ್ರೆ ಫೋರ್ಸ್ ಮತ್ತು ಆಕ್ಸಲರೇಷನ್ ಕಡಿಮೆ ಆಗುತ್ತೆ. ಫೋರ್ಸ್ ಮತ್ತು ಆಕ್ಸಲರೇಷನ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತಪ್ಪ ಅಂತಂದ್ರೆ ಅದ್ರ ಟೈಮ್. ಈಗ ನೀವು ಒಮ್ಮೆ ಕ್ಯಾಚ್ ಹಿಡಿದಪ್ಪ ಅಂತಂದ್ರೆ ಅದ್ರ ಟೈಮ್ ಏನಾಗುತ್ತೆ ಸಡನ್ ಆಗಿ ಬಂದು ನಿಮ್ಮ ಕೈ ಬಿಡುವಂಥ ಟೈಮ್, ನೀವು ಅದ್ರ ಕೈ ಹಿಂದೆ ತಗೊಂಡ್ರಪ್ಪ ಅಂತಂದ್ರೆ ಅದ್ರ ಟೈಮ್ ಏನಾಗುತ್ತೆ ಡಿಕ್ರೀಸ್ ಆಗಿಬಿಡುತ್ತೆ. ಇಂಪ್ಯಾಕ್ಟ್ ಆಗುವಂಥ ಕೈ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಹ್ಯಾಂಡ್ಸ್ ಮೂವ್ ವಿತ್ ಬಾಲ್ ಅಂದ್ರೆ ಬಾಲಿನ ಜೊತೆ ನೀವು ಕೈನ ಹಿಂದೆ ತಗೊಂಬಂದ್ರೆ ಇನ್ಕ್ರೀಸ್ ದಿ ಇಂಪ್ಯಾಕ್ಟ್ ಟೈಮ್ ಅಂತಂದ್ರೆ ಆ ಟೈಮ್ ಏನು ಮಾಡಿರ್ತೀರಿ ಇನ್ಕ್ರೀಸ್ ಮಾಡತ್ರಿ. ಅವಾಗ ಏನಾಗುತ್ತೆ ನಿಮ್ಗೆ ರೆಡ್ಯೂಸಿಂಗ್ ದಿ ಪೀಕ್ ಫೋರ್ಸ್, ಆ ಫೋರ್ಸ್ ಏನು ಮಾಡ್ತಿರ್ತೀರಿ ಕಡಿಮೆ ಮಾಡ್ತದೆ ಅವಾಗ. ಸೊ ಇದಕ್ಕೆ ಏನಪ್ಪ ಅಂದ್ರೆ ನ್ಯೂಟನ್ನ 2ನೇ ನಿಯಮ ಇದೆ. ಇನ್ನೇನಪ್ಪ ಅಂತಂದ್ರೆ ನ್ಯೂಟನ್ನ 3ನೇ ನಿಯಮ. ನ್ಯೂಟನ್ನ 3ನೇ ನಿಯಮ ಏನಿದಪ್ಪ ಅಂದ್ರೆ ಅದಂತೂ ಈಸಿ ಐತಿ. ನ್ಯೂಟನ್ನ 3ನೇ ನಿಯಮ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಅದೇನಪ್ಪಾ ಅಂತಂದ್ರೆ ನ್ಯೂಟನ್ನ 3ನೇ ನಿಯಮ ಅಂತಂದ್ರೆ ಉದಾಹರಣೆ ಏನಪ್ಪಾ ಅಂತಂದ್ರೆ ನೀವು ಈಗ ಒಂದು ಗೋಡೆಗೆ ಏನು ಮಾಡಿರಪ್ಪ ಅಂದ್ರೆ ಬಾಲ್ ಎಸಿರಿ. ಬಾಲ್ ಎಸೆ ಅಂತ ಏನು ಮಾಡ್ತದಪ್ಪ ಅಂತಂದ್ರೆ ಅದ ಬಾಲ್ ನೀವು ಎಷ್ಟು ಫೋರ್ಸ್ಲಿ ಎಸ್ತಿರ್ತಲ್ಲ ಅಷ್ಟು ಫೋರ್ಸ್ಲಿ ಏನಾಗುತ್ತೆ ಹೊಳೆ ಬರತ್ತದ. ಬಾಲ್ ನೀವು ಎಷ್ಟು ಫೋರ್ಸ್ಲಿ ಎಸ್ದಿರ್ತಾರಲ್ಲ ಅಷ್ಟು ಫೋರ್ಸ್ ಏನಾಗತ್ತಪ್ಪ ಅಂತಂದ್ರೆ ಹೊಳೆ ಬರತ್ತದ. ಮೂರನೇ ನಿಯಮ ಏನಂತಪ್ಪ ಅಂತಂದ್ರೆ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಉದಾಹರಣೆ ಅಂತಂದ್ರೆ ಈಗ ನೋಡ್ರಿ, ಈಗ ನೀರೊಳಗೆ ಬೋಟ್ ಇರೋದಂತ ತಿಳ್ಕೊರಿ. ನೀರೊಳಗೆ ಬೋಟ್ ಇರ್ತದೆ. ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನಾವು ವ್ಯಕ್ತಿ ಏನು ಮಾಡ್ತಾನಂತಂದ್ರೆ ಆ ನೀರನ್ನ ಏನು ಮಾಡ್ತಾನಂದ್ರೆ ಹಿಂದಕ್ಕೆ ತಳ್ತಾನೆ. ನೀರನ್ನ ಹಿಂದಕ್ಕೆ ತಳ್ತಾನೆ. ನೀವು ಎಷ್ಟು ಹಿಂದಕ್ಕೆ ತಳ್ತಿರಲ್ಲ ಅಷ್ಟು ಬೋಟ್ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಇದನ್ನ ಕ್ರಿಯೆ ಇದೆ. ಹಿಂದಕ್ಕೆ ನೀರನ್ನು ಹಿಂದಕ್ಕೆ ತಳ್ಳುವುದು ಕ್ರಿಯೆ. ಆ ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಉಂಟಾಗುತ್ತೆ. ಸಮನಾದ ಪ್ರತಿಕ್ರಿಯೆ ಅಂತಂದ್ರೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ. ಅಂದ್ರೆ ನೀವು ನೀರನ್ನ ಹಿಂದಕ್ಕೆ ತಳ್ಳಿರಿ, ಅವಾಗ ಬೋಟ್ ಏನಾಗುತ್ತೆ ಮುಂದಕ್ಕೆ ಹೋಗ್ತಾ. ಅಂದ್ರೆ ವಿರುದ್ಧವಾದ ಪ್ರತಿಕ್ರಿಯೆ ಬಂತಲ್ರಿ, ಬೋಟನ್ನ ಹಿಂದಕ್ಕೆ ತಳ್ಳುವುದು ಕ್ರಿಯೆ. ಆ ಬೋಟು ನೀರನ್ನ ಹಿಂದಕ್ಕೆ ತಳ್ಳುವುದು ಕ್ರಿಯೆ. ನೀರಿನ ಹಿಂದಕ್ಕೆ ತಳ್ಳೋದ್ರಿಂದ ನೀರು ಏನು ಮಾಡ್ತೈತಿ ಬೋಟನ್ನ ಎಷ್ಟು ಹಿಂದಕ್ಕೆ ತಳ್ಳಿರ್ತಾರಲ್ರಿ ಅಷ್ಟು ಬೋಟನ್ನ ಏನು ಮಾಡ್ತೈತಿ ಮುಂದಕ್ಕೆ ತಳ್ಳತೈತಿ. ಅದೇನಪ್ಪ ಅಂದ್ರೆ ವಿರುದ್ಧವಾದ ಪ್ರತಿಕ್ರಿಯೆ. ಅದನ್ನ ಉದಾಹರಣೆ ಏನಪ್ಪ ಅಂದ್ರೆ ಗನ್ ಒಳಗೆ ಬಂದೂಕಿನೊಳಗೆ ಈ ಗುಂಡು ಹಾರಿಸಿರ್ತಾರೆ ಅಂತ ತಿಳ್ಕೊರಿ. ಈ ಗುಂಡು ಎಷ್ಟು ಮುಂದಕ್ಕೆ ಹೋಗುತ್ತಲ್ಲ ಬಂದೂಕು ಏನು ಮಾಡದಪ್ಪ ಅಂದ್ರೆ ಅಷ್ಟ ಕೋರ್ಸ್ ಹಿಂದಕ್ಕೆ ಹೇಳ್ತೈತ. ಗುಂಡನ್ನ ಎಷ್ಟು ಮುಂದೆ ಕಳಿಸ್ತಲ್ರಿ ಅಷ್ಟ ಏನು ಮಾಡ್ತಂದ್ರೆ ಈ ಗುಂಡ ಬಂದೂಕಿನ ಮೇಲೆ ಅಪ್ಲೈ ಮಾಡುತ್ತೆ ವಿರುದ್ಧವಾದ ಪ್ರತಿಕ್ರಿಯೆಯನ್ನು. ಅದಕ್ಕೆ ಈ ಬಂದೂಕು ಏನಾಗತ್ತೆ ಹಿಂದಕ್ಕೆ ಹೋಗುತ್ತೆ. ಅದು ಏನಪ್ಪ ಅಂದ್ರೆ ನ್ಯೂಟನ್ನ 3ನೇ ನಿಯಮ.
ಇವೇನಪ್ಪ ಅಂತಂದ್ರೆ ನ್ಯೂಟನ್ ಅಪ್ಲಿಕೇಶನ್ ಕೊಟ್ಟು ಏನು ಮಾಡ್ತಾರೆ ಅಂದ್ರೆ ಇವು ಯಾವ ನಿಯಮಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಬಸ್ಸಿನ ಏನಾರ ಅಪ್ಲಿಕೇಶನ್ ಬಂದಪ್ಪ ಅಂತಂದ್ರೆ ಹಿಂದಕ್ಕೆ ಹೋಗೋದು ಮುಂದಕ್ಕೆ ಹೋಗೋದು ಅಂತಂದ್ರೆ ಒಂದನೇ ನಿಯಮ. ಇನರ್ಷಿಯಾ ಬಂತಂದ್ರೆ ಒಂದನೇ ನಿಯಮ ರೀ. ಇನರ್ಷಿಯಾ ಅಂತಂದ್ರೆ ಜಡತ್ವ. ಅದೇ ರೀತಿ ನೀವು ಬಾಲ್ ಕ್ಯಾಚ್ ಹಿಡಿದು ಅಥವಾ ಫೋರ್ಸ್ ಇಂಪ್ಯಾಕ್ಟ್ ಬಂದು ಅಂತಂದ್ರೆ ಏನ್ರಿ ಎರಡನೇ ನಿಯಮ. ಈ ಮೂರನೇ ನಿಯಮ ಅಂತಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ ಪ್ರತಿಕ್ರಿಯೆ, ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ. ಹೀಗೆ ನಿಮ್ಗೆ ಏನು ನ್ಯೂಟನ್ನ ನಿಯಮಗಳು ನೋಡ್ಕೊಂಡಿರಲ್ಲ, ಈ ಮೂರು ನಿಯಮ ನೋಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಕ್ವಶನ್ಗಳು ಕೇಳಿದ್ರೆ ಮಾಡ್ಬೋದಪ್ಪ ಅಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಂಗ ನ್ಯೂಟನ್ ಇದ್ರ ಮೇಲೆ ಯಾವ್ಯಾವ ಕೇಳಿದಾರಪ್ಪ ಅಂತಂದ್ರೆ ಹಿಂದಿನ ಕ್ವಶನ್ಗಳ ನೋಡ್ರಿ ಎಕ್ಸ್ಪ್ರೆಷನ್ ಐತಿ. ಬಲ ಅಂತಂದ್ರೇನ್ರಿ ವಸ್ತುವಿನ ಪ್ರಸ್ತುತ ಸ್ಥಿತಿಯನ್ನು ಅದು ವಿಶ್ರಾಂತಿ ಆಗಿರ್ಬೋದು ಅಥವಾ ಏಕರೂಪದ ಚಲನೆ ಆಗಿರ್ಬೋದು ಅದನ್ನು ಬದಲಾಯಿಸಲು ಅದರ ಮೇಲೆ ಪ್ರಯೋಗಿಸುವಂತಹ ಬಾಹ್ಯ ತಳ್ಳುವಿಕೆಯನ್ನು ಏನು ಕರೀತಾರೆ? ಬಲ ಅಂತ ಕರೀತಾರೆ. ಇನರ್ಷಿಯಾ ಅಂತಂದ್ರೆ ಏನ್ರಿ ಯಾವುದೇ ವಸ್ತು ತನ್ನ ವಿಶ್ರಾಂತಿ ಸ್ಥಿತಿ ಅಥವಾ ಚಲನೆಯ ಸ್ಥಿತಿಯಲ್ಲಿನ ಬದಲಾವಣೆಯನ್ನು ಸ್ವಯಂವಾಗಿ ವಿರೋಧಿಸುವ ಅಂದ್ರೆ ಅಪೋಸ್ ಮಾಡುವಂತ ಗುಣವೇ ಏನಂತಂದ್ರೆ ಜಡತ್ವ. ಅಂದ್ರೆ ಈ ದ್ರವ್ಯರಾಶಿ ಜಡತ್ವದ ಮೇಲೆ ನೇರ ಅಳತೆಯಾಗಿದೆ ಅಂತಂದ್ರೆ ನೇರ ಅನುಪಾತದಲ್ಲಿ ಇರುತ್ತೆ. ಮಾಸ್ ಜಾಸ್ತಿ ಅಂತಂದ್ರೆ ಜಡತ್ವ ಜಾಸ್ತಿ ಇರತ್ತೆ, ಮಾಸ್ ಕಡಿಮೆ ಅಂತಂದ್ರೆ ಜಡತ್ವ ಕಡಿಮೆ ಇರತ್ತೆ. ಮೊದಲನೇ ನಿಯಮ ಏನಪ್ಪಾ ಅಂತಂದ್ರೆ ಯಾವುದೇ ವಸ್ತುವಿನ ಮೇಲೆ ಯಾವುದೇ ಬಾಹ್ಯ ಅಸಮತೋಲಿತ ಬಲವು ಕಾರ್ಯನಿರ್ವಹಿಸದ ಹೊರತು ಅದು ತನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಅಂದ್ರೆ ತನ್ನ ವಿಶ್ರಾಂತಿ ಸ್ಥಿತಿಯಲ್ಲೇ ಮುಂದುವರಿತೈತಿ ಅಥವಾ ಚಲನೆಯಾಗ ಮುಂದುವರಿತೈತಿ. ಯಾವಾಗಿಂತಂದ್ರಿ ಬಾಹ್ಯ ಬಲವನ್ನು ನೀವು ಅಪ್ಲೈ ಮಾಡುತ್ತಾನೋ, ಬಾಹ್ಯ ಬಲ ಅಪ್ಲೈ ಮಾಡುತ್ತಾನೋ ಇರತ್ರಿ ಅದ ಚಲನೆಯಾಗ ಇರತ್ತಿ, ಇಲ್ಲ ಅಂತಂದ್ರೆ ನಿಶ್ಚಲ ಸ್ಥಿತಿಯಾಗ ಇರ್ತೈತಿ. ಇದರ ಪ್ರಸಿದ್ಧವಾದ ಏನು ಕರೀತಾರೆ? ಜಡತ್ವ ನಿಯಮ ಅಂತ ಕರೀತಾರೆ. ಅದನ್ನ ಎಕ್ಸ್ಪ್ಲೇನ್ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್. ಈಗ ನಿಂತಿರುವ ಬಸ್ ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ವಾಲುವುದು. ಇದೇನಪ್ಪಾ ಅಂತಂದ್ರೆ ದೇಹದ ಕೆಳಭಾಗ ಬಸ್ಸಿನೊಂದಿಗೆ ಚಲಿಸುತ್ತದೆ. ಅದರ ಮೇಲ್ಭಾಗ ಏನಾಗುತ್ತೆ? ಜಡತ್ವದ ಕಾರಣ ವಿಶ್ರಾಂತಿಯಲ್ಲೇ ಇರಲು, ಅದರ ಜಡತ್ವ ಇರೋ ಮೇಲಿನ ಭಾಗಕ್ಕೆ ವಿಶ್ರಾಂತಿಯಲ್ಲೇ ಇರಲು ಬಯಸುತ್ತದೆ. ಆಮೇಲೆ ಇನರ್ಷಿಯಾ ಆಫ್ ಮೋಷನ್ ಅಂತಂದ್ರೆ ವೇಗವಾಗಿ ಚಲಿಸುತ್ತಿರುವ ಬಸ್ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ಪ್ರಯಾಣಿಕರು ಮುಂದಕ್ಕೆ ವಾಲುವುದು. ಇದೇನಪ್ಪಾ ಅಂತಂದ್ರೆ ಇನರ್ಷಿಯಾ ಆಫ್ ಮೋಷನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂಟನ್ನ ಎರಡನೇ ನಿಯಮ ನೋಡ್ರಿ. ಆಮೇಲೆ ಇನರ್ಷಿಯಾ ಆಫ್ ಡೈರೆಕ್ಷನ್ ನೋಡ್ರಿ. ಕಾರು ರಸ್ತೆಯಲ್ಲಿ ತೀಕ್ಷ್ಣವಾದ ತಿರುವು ಪಡೆದಾಗ ಪ್ರಯಾಣಿಕರು ತಿರುವಿನ ವಿರುದ್ಧ ದಿಕ್ಕಿಗೆ ಅಂದ್ರೆ ಹಿಡಿತಲ್ಲ ನಿಮಗೆ ಬಲಕ್ಕೆ ಹೋದ್ಪ ಅಂದ್ರೆ ಎಡಕ್ಕೆ ಹೋದಾಗ ಆಗುತ್ತೆ, ಎಡಕ್ಕೆ ಬೀಳ್ತಾರೋ, ಎಡಕ್ಕೆ ಹೋದ್ರೆ ಬಲಕ್ಕೆ ಹೋದಾಗ ಕಾರು. ಆಮೇಲೆ ನೆಕ್ಸ್ಟ್ ನೋಡ್ರಿ ನ್ಯೂಟನ್ನ ಎರಡನೇ ಚಲನೆಯ ನಿಯಮ. ಎರಡನೇದು ಏನಪ್ಪಾ ಅಂದ್ರೆ ವಸ್ತು ಒಂದರ ಸಂವೇಗ ಬದಲಾವಣೆ ದರವು ಅದರ ಮೇಲೆ ಪ್ರಯೋಗಿಸಿದ ಬಾಹ್ಯ ಬಲಕ್ಕೆ ನೇರ ಅಂದ್ರೆ ಆಕ್ಸಲರೇಷನ್. ಸಂವೇಗ ಬದಲಾವಣೆ ಏನ್ರಿ? ಆಕ್ಸಲರೇಷನ್ ಈ ಫೋರ್ಸಿಗೆ ನೇರ ಅನುಪಾತದಲ್ಲಿ ಇರ್ತದೆ ಮತ್ತು ದಿಕ್ಕಿನಲ್ಲಿ ಇರ್ತದೆ. ಅದೇ ರೀತಿ ಇದಕ್ಕೆ ಮಾಸಿಕ ರಾಶಿ ಏನಾಗಿರ್ತದ್ರಿ? ವಿರುದ್ಧ ಅನುಪಾತದಲ್ಲಿ ಇರ್ತದೆ. ಅದಕ್ಕೆ F=ma ಅಂತ ಬರುತ್ತೆ. ಈಗ ಇದಕ್ಕೂ ಅಪ್ಲಿಕೇಶನ್ ನಿಮಗೆ ಎಕ್ಸಾಮ್ ಕೇಳೋದೇನಪ್ಪ ಅಂದ್ರೆ ಅಪ್ಲಿಕೇಶನ್ ಮೇನ್ ಕ್ರಿಕೆಟ್ ಫೀಲ್ಡರ್ ವೇಗವಾಗಿ ಬರುವ ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ಫೀಲ್ಡರ್ ತನ್ನ ಕೈಗಳನ್ನು ಏನು ಮಾಡ್ತಾನೆ? ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ಹೀಗೆ ಮಾಡುವುದರಿಂದ ಏನಾಗುತ್ತೆ? ಚೆಂಡಿನ ವೇಗ ಶೂನ್ಯವಾಗಲು ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತದೆ. ಅಂದ್ರೆ ಅದರ ವೇಗ ಕಡಿಮೆ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದ್ರ ಕೈಗೆ ತಗಲುವಂತ ಇಂಪ್ಯಾಕ್ಟ್ ಬಲ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದ್ರ ನಿಮ್ಗೆ ಇನ್ನೊಂದೇನಪ್ಪ ಅಂದ್ರೆ ಏರ್ ಬ್ಯಾಗ್ ನೋಡ್ರಿ. ಇದು ಏರ್ ಬ್ಯಾಗ್ ಏನಪ್ಪಾ ಅಂತಂದ್ರೆ ಅಪಘಾತ ಸಮಯದಲ್ಲಿ ಏರ್ ಬ್ಯಾಗ್ಗಳು ಏನಕ್ಕಪ್ಪ ಅಂತಂದ್ರೆ ಪ್ರಯಾಣಿಕರ ಮುಖಕ್ಕೆ ಮತ್ತು ಸ್ಟೀರಿಂಗ್ ನಡುವೆ ಅಂದ್ರೆ ಏರ್ ಬ್ಯಾಗ್ ಒಮ್ಮೆ ಓಪನ್ ಆಗಿಬಿಡ್ತಾವ. ಓಪನ್ ಆಗಂತಲೇ ನಿಮ್ಮ ಮುಖ ಸ್ಟೀರಿಂಗ್ ಬಿಡ್ಯಾಕ ಏನಾಗತ್ರಿ? ಅದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ? ನಿಮ್ಮ ಮುಖಕ್ಕೆ ಸ್ಟೀರಿಂಗ್ ಬಿಡಿದ್ರೆ ಕಡಿಮೆ ಆಗಿಬಿಡುತ್ತೆ. ಅಕಸ್ಮಾತ್ ಏರ್ ಬ್ಯಾಗ್ ಇರಾಕಿರಪ್ಪ ಅಂತಂದ್ರೆ ನೀವು ಸ್ಟೀರಿಂಗ್ ಬಿಡ್ದಿತ್ತಂತಂದ್ರೆ ನೀವು ಭಾಳ ಪೆಟ್ಟಾಗುತ್ತೆ. ಆದ್ರೆ ಏರ್ ಬ್ಯಾಗ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಮುಖ ಸ್ಟೀರಿಂಗ್ ಬಿಡುವಂತ ಇಂಪ್ಯಾಕ್ಟ್ ಅಥವಾ ಕಾರಿಗೆ ಬಿಡುವಂತ ಇಂಪ್ಯಾಕ್ಟ್ ಏನ್ ಮಾಡ್ತೈತಿ? ಕಡಿಮೆ ಮಾಡ್ತೈತಿ. ಅಂದ್ರೆ ಆ ನಡುವಿನ ಸಂಪರ್ಕ, ಆ ಸ್ಟೀರಿಂಗ್ ನಿಮ್ಗೆ ಸಂಪರ್ಕ ಬರುವಂತ ಸಮಯವನ್ನು ಏನ್ ಮಾಡ್ತೈತಿ? ಹೆಚ್ಚಿಸ್ತದ. ಇದರಿಂದ ದೇಹದ ಮೇಲಾಗುವಂತ ಬಲದ ತೀವ್ರತೆ ಏನಾಗುತ್ತೆ? ಕಡಿಮೆಯಾಗಿ ಗಾಯದ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ಏನಪ್ಪ ಅಂದ್ರೆ ಹೈ ಜಂಪ್ಗಳು. ಈಗ ನೀವು ಹೈ ಜಂಪ್ ಮಾಡ್ತಿರ್ತೀರಿ ಅಂತ ತಿಳ್ಕೊರಿ. ಆ ಬೆಡ್ ಹೆಂಗಿರತ್ತಪ್ಪ ಅಂತಂದ್ರೆ ಕುಷನ್ ಟೈಪ್ ಇರತ್ತಲ್ಲ. ಕುಷನ್ ಟೈಪ್ ಇತ್ತಪ್ಪ ಅಂತಂದ್ರೆ ಆ ಬೆಡ್ ಮೇಲೆ ನೀವು ಬಿದ್ದರೆ ಅಂತ ತಿಳ್ಕೊರಿ ನಿಮ್ಗೆ ಪೆಟ್ಟಾಗಲ್ಲ. ಯಾಕೆ ಪೆಟ್ಟಾಗಲ್ರಿ? ಅದು ನಿಮ್ಗೆ ನೀವು ಬಿದ್ದಾದ್ಮೇಲೆ ಏನಾಗುತ್ತೆ? ಅದ ಕುಷನ್ ಏನಾಗತ್ತೆ? ಒಂದು ಸ್ವಲ್ಪ ಒಳಗೆ ಹೋಗುತ್ತೆ. ಅದ ಕುಷನ್ ಏನಾಗುತ್ತೆ? ಒಂದು ಸ್ವಲ್ಪ ಒಳಗೆ ಹೋಗುತ್ತೆ. ಅವಾಗ ನಿಮ್ಗೆ ಅದು ಇಂಪ್ಯಾಕ್ಟ್ ಏನಾಗುತ್ತೆ? ಟೈಮ್ ಕಡಿಮೆ ಮಾಡತ್ತೆ. ಅದಕ್ಕೆ ಪೆಟ್ಟಾಗಲ್ಲ ನೋಡ್ಕೋತಾರ. ಅದಕ್ಕೆ ನೋಡ್ರಿ ಜಿಗಿದ ನಂತರ ಮರಳಿನ ಹಾಸಿಗೆ ಅಕಸ್ಮಾತ್ ಅದ ಏನಾರ
ಕುಶನ್ದು ಇರ್ಲಿಪ್ಪ ಅಂತಂದ್ರೆ ಮೆತ್ತನೆ ಕುಶನ್ ಇರುತ್ತೆ ಗಟ್ಟಿ ಇತ್ತಪ್ಪ ಅಂತಂದ್ರೆ ಅದ್ರ ಮೇಲೆ ಬಿದ್ದಿರ್ತದೆ ನೀವು ಜಾಸ್ತಿ ಪಟ್ಟಿರ್ತಿತ್ತು. ಯಾಕೆ ಜಾಸ್ತಿ ಪಟ್ಟಿರ್ತಿತ್ತು? ಇಂಪ್ಯಾಕ್ಟ್ ಜಾಸ್ತಿ ಇರ್ತಿತ್ತು. ಈಗ ನೋಡ್ರಿ, ಇವರು ಜಿಗಿದ ನಂತರ ಮರಳಿನ ಹಾಸಿಗೆ ಅಥವಾ ಮೆತ್ತನೆ ಕುಶನ್ ಮೇಲೆ ಬೀಳುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ. ಯಾಕಪ್ಪ ಅಂದ್ರೆ ಅವರು ನಿಲ್ಲುವ ಸಮಯವನ್ನು ಹೆಚ್ಚಿಸಿ ದೇಹಕ್ಕೆ ತಗುಲುವ ಅಪಘಾತವನ್ನು ತಪ್ಪಿಸುತ್ತದೆ. ಅದ್ರ ಇಂಪ್ಯಾಕ್ಟ್ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ಇವು ಏನಪ್ಪ ಅಂತಂದ್ರೆ ನ್ಯೂಟನ್ 2ನೇ ನಿಯಮ ಇವು. ಆಮೇಲೆ ನೋಡ್ರಿ 3ನೇ ನಿಯಮ. ನೋಡ್ರಿ, ಪ್ರತಿಯೊಂದು ಕ್ರಿಯೆಗೂ ಯಾವಾಗಲೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳು ಯಾವಾಗಲೂ ಎರಡು ಬೇರೆ ಬೇರೆ ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಅವು ಒಂದೊಂದು ರದ್ದುಗೊಳಿಸುವುದಿಲ್ಲ, ಅಂದ್ರೆ ಕ್ಯಾನ್ಸಲ್ ಆಗೋಲ್ಲ ನಾವು. ಈಗ ನೋಡ್ರಿ, ಉದಾಹರಣೆ ನೀವು ಬೋಟ್ ತಗೊಂಡಿರಿ, ನೀವೇನ್ ಮಾಡಿರ್ತೀರಿ? ನೀರಿನ ಮೇಲೆ ಫೋರ್ಸ್ ಅಪ್ಲೈ ಮಾಡಿರ್ತೀರಿ, ನೀರನ್ನ ಹಿಂದಕ್ಕೆ ತಳ್ತೀರಿ. ಆದ್ರೆ ಏನಾಗತ್ರಿ? ನೀರಿನ ಮೇಲೆ ಹಿಂದಕ್ಕೆ ತಳೆದಾಗ ನೀರನ್ನ ಮುಂದೆ ಹೋಗಿಲ್ಲ, ಬೋಟ್ ಏನಾಗುತ್ತೆ? ಮುಂದೆ ಹೋಗುತ್ತಾ. ಅಂದ್ರೆ ನೀವು ಅಪ್ಲೈ ಮಾಡಿದಂತ ಫೋರ್ಸ್ ನೀರ್ ಮೇಲೆ, ಆದ್ರೆ ಮುಂದೆ ಹೋಗಿದ್ಯಾವ್ದು? ಬೋಟ್ ಮೇಲೆ. ಅದೇ ಹೇಳಿದ್ದಾರೆ ಇವರು. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳು ಯಾವಾಗಲೂ ಎರಡು ಬೇರೆ ಬೇರೆ ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಬೇರೆ ಬೇರೆ ವಸ್ತುಗಳ ಮೇಲೆ ಇರುತ್ತದೆ. ಅದಕ್ಕೆ ಏನಾಗಲ್ಲಪ್ಪ ಅಂತಂದ್ರೆ ವಿರುದ್ಧವಾಗಿದ್ರು ಅದು ಕ್ಯಾನ್ಸಲ್ ಆಗಲ್ಲ. ಉದಾಹರಣೆ ಯಾವಪ್ಪ ಅಂದ್ರೆ ರಾಕೆಟ್ ಉಡಾವಣೆ. ರಾಕೆಟ್ ನ ಇಂಧನ ಉರಿತೈತೆ ಅಂತ ತಿಳ್ಕೊರಿ, ತೆಳಗ್ ಉರಿಯಾಕ ಸ್ಟಾರ್ಟ್ ಆಗತ್ತಿ, ಮ್ಯಾಗ ಏನಾಗತ್ರಿ? ಅದಕ್ಕೆ ಅಪೋಸಿಟ್ ಒಂದು ಫೋರ್ಸ್ ಎಷ್ಟು ತೆಳಗ್ ಉರಿತೈತಲ್ಲ ಅಷ್ಟು ಏನಾಗತ್ರಿ? ಫೋರ್ಸ್ ಉತ್ಪತ್ತಿ ಆಗುತ್ತೆ. ಅವಾಗ ಏನಾಗತ್ರಿ? ರಾಕೆಟ್ ಮೇಲೆ ಹೋಗುತ್ತೆ. ಆಮೇಲೆ ಬಂದೂಕಿನ ಮೇಲೆ ಹಿಮ್ಮೆಟ್ಟುವಿಕೆ. ಆಮೇಲೆ ನೆಲದ ಮೇಲೆ ನಡೆಯುವುದು, ಅದು 3ನೇ ನಿಯಮ ರೀ. ನಾವು ನಡೆಯುವಾಗ ನಮ್ಮ ಪಾದಗಳಿಂದ ನೆಲವನ್ನು ಹಿಂದಕ್ಕೆ ತಳ್ಳುತ್ತೇವೆ. ಈಗ ನೋಡ್ರಿ, ನಾವು ನಡೆಯುತ್ತಿರ್ತೀವಿ ಅಂತ ತಿಳ್ಕೊರಿ, ನೆಲದ ಮೇಲೆ ನಡೆಯುವಾಗ ಏನ್ ಮಾಡ್ತವಪ್ಪ ಅಂದ್ರ ನೆಲದ ಮೇಲೆ ನಾವು ಆ ನೆಲವನ್ನ ಹಿಂದಕ್ಕೆ ತಳ್ತವ್ರ. ನಾವು ಆ ನೆಲವನ್ನ ನಾವು ಎಷ್ಟು ಹಿಂದಕ್ಕೆ ತಳ್ತಲ್ಲ ಆ ನೆಲವನ್ನು ಏನ್ ಮಾಡ್ತಪ್ಪ ಅಂದ್ರೆ ನಮ್ಮ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತದ. ನೆಲವು ನಮ್ಮನ್ನು ಮುಂದಕ್ಕೆ ತಳ್ಳುತ್ತದೆ. ಅದಕ್ಕೆ ಏನಾಗಲ್ಲಪ್ಪ ಅಂದ್ರೆ ನಾವು ಬೀಳಂಗಿಲ್ಲ. ಅಕಸ್ಮಾತ್ ಅದ ನೀವು ಈ ಮಂಜುಗಡ್ಡೆ ಐಸ್ ಮೇಲೆ ನಡೆಯಕೈತೆ ತಿಳ್ಕೊರಿ, ಮಂಜುಗಡ್ಡೆ ಮೇಲೆ ನಡೆಯಕೈತದ ನೀವು ಬೆಳಕ್ ಸ್ಟಾರ್ಟ್ ಮಾಡ್ತೀರಿ. ಯಾಕಪ್ಪ ಅಂದ್ರೆ ಅಲ್ಲಿ ಘರ್ಷಣೆ ಬಲ ಇರಂಗಿಲ್ಲ. ಅಂದ್ರೆ ನೀವು ಎಷ್ಟು ಐಸ್ ಮೇಲೆ ಫೋರ್ಸ್ ಹಾಕಿರ್ತಿರಲ್ಲ ನಿಮ್ಮ ಮೇಲೆ ಏನಾಗಲ್ರಿ ಅಷ್ಟು ಫೋರ್ಸ್ ಬೆಳಂಗಿಲ್ಲ, ಯಾಕಂದ್ರೆ ಅಲ್ಲಿ ಘರ್ಷಣೆ ಬಲ ಇರಂಗಿಲ್ಲ. ಅದಕ್ಕೆ ಏನಾಗತ್ತಪ್ಪ ಅಂತಂದ್ರೆ ನೀವು ಅಲ್ಲಿ ಬೀಳ್ತೀರ, ಐಸ್ ಮೇಲೆ ಇರ್ತದ. ಇವೆಲ್ಲ ಏನಪ್ಪಾ ಅಂತಂದ್ರೆ ನ್ಯೂಟನ್ ಚಲನೆಯ ನಿಯಮಗಳು. ಇಷ್ಟೆಲ್ಲ ಓದ್ಕೊಂಡ್ರಪ್ಪ ಅಂತಂದ್ರೆ ಈ ನ್ಯೂಟನ್ ನಿಯಮಗಳ ಮೇಲೆ ಬೇಕಾದ ಕ್ವಶನ್ ಅಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಏನ್ ಮಾಡಪ್ಪ ಅಂತಂದ್ರೆ PSI 402 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಂತ. ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಮಾಡಿರ್ತದ ಕಾನ್ಸೆಪ್ಟ್ ಕ್ಲಿಯರ್ ಮಾಡಕ್ ಇದು ಮಾಡ್ರಿ. ಯಾಕಂದ್ರೆ ನೀವು ಎಲ್ಲಾನು ಕ್ವಶನ್ ಪೇಪರ್ದಾಗ ಕೇಳೋದು ಏನಪ್ಪಾ ಅಂತಂದ್ರೆ ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳ್ತಾರೆ. ಯಾವುದೇ ನಿಮ್ಗೆ ಸಿಂಗಲ್ ಆಗಿ ಕೇಳಂಗಿಲ್ಲ. ಯಾಕಂದ್ರೆ ಈಗ PC ನೋಟಿಫಿಕೇಶನ್ ಬಿಟ್ಟಿರೋದು ಕಾಂಪಿಟೇಷನ್ ಜಾಸ್ತಿ ಇರತ್ರಿ. ನೀವು ಹೆಂಗೆ ಫಿಲ್ಟರ್ ಮಾಡ್ಬೇಕಪ್ಪ ಅಂತಂದ್ರೆ ಸೈನ್ಸ್ ಕ್ವಶನ್ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಫಿಲ್ಟರ್ ಮಾಡಕ್ ನೋಡ್ತಾರೆ. ಎಲ್ಲಾನು ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ವೈಸ್ ಆಗಿ ಬರ್ತಿರ್ತಾವ. ನೋಡ್ರಿ, ಕಾನ್ಸೆಪ್ಟ್ ಕ್ಲಿಯರ್ ಮಾಡಕ್ ನೋಡ್ರಿ. ಈ ವಿಜ್ಞಾನದಾಗ ಒಂದ್ಸಲ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆದಂತಂದ್ರೆ ನಿಮ್ಗೆ ಈಸಿಯಾಗಿ ಏನ್ ಮಾಡೋದಪ್ಪ ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ಬೋದು. ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಒಂದು ವಸ್ತುವನ್ನ ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು A ನಿಂದ ಬಿಂದು B ಗೆ 4 ವಿವಿಧ ದಾರಿಗಳಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ಏನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಒಂದು ವಸ್ತು ಇದ್ರಿ, ಇದು ಒಂದು ವಸ್ತು ಇದೆ, ಇದು ವಸ್ತು. ಈ ವಸ್ತುಗಳನ್ನ ಗುರುತ್ವಕ್ಕೆ ವಿರುದ್ಧವಾಗಿ, ಅಂದ್ರ ಗುರುತ್ವ ಹೆಂಗಿರತ್ರಿ? ಭೂಮಿ ಕಡೆ ಇರತ್ತೆ ಗುರುತ್ವ. ಇಲ್ಲಿ ನೋಡ್ರಿ ಯಾರು ಕೊಟ್ಟಾರ, ಗುರುತ್ವಕ್ಕೆ ವಿರುದ್ಧವಾಗಿ ಅದನ್ನ ಎತ್ತಾರ. ಎಲ್ಲಿ ತರ ಎತ್ತಾರ? ಈ B ಪಾಯಿಂಟ್ ತರ ಎತ್ತಾರ. ಇಲ್ಲೂ B ಪಾಯಿಂಟ್ ಸೇಮ್ ಐತ್ರಿ. ಏನಿಂದ B ಪಾಯಿಂಟ್ ಎಷ್ಟು ಹೈಟ್ ಐತಿಲ್ಲ ಅಷ್ಟ ಹೈಟ್ ಐತಿ. ಇದನ್ನ ಹಿಂಗ್ ಸ್ಟೇಟ್ ಎತ್ತಾರು. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂಗ್ ತಗೊಂಡ್ ಇಲ್ಲಿ ಎತ್ತಿ ಮತ್ತೆ ಹಿಂಗ್ ತಗೊಂಡ್ ಹಿಂಗ್ ಎತ್ತಾರ. ಅದ್ರ ಈ C ಒಳಗ ಹಿಂಗ್ ತಗೊಂಡ್ ಹಿಂಗ್ ಎತ್ತಾರ. ಇದನ್ನ ಅದ್ರ D ಒಳಗ ಹಿಂಗ್ ತಗೊಂಡ್ ಹಿಂಗ್ ಎತ್ತಾರ. ಅದ್ರ ಎಲ್ಲಿ ಹೋಗಿ ಇಡೋದನ್ನ B ಪಾಯಿಂಟ್ ಗೆ ಇಡೋದು. ಆಪ್ಷನ್ ಕೊಟ್ಟಾರಪ್ಪ ಅಂತಂದ್ರೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿಯೂ ಸಮನಾಗಿರುತ್ತದೆ. ಅಂದ್ರ ಇಲ್ಲಿ ವಸ್ತುವನ್ನು ಎತ್ತಾಕ ಎಷ್ಟು ನೀವು ವರ್ಕ್ ಡನ್ ಮಾಡಿರ್ತಿರಲ್ಲ, ವರ್ಕ್ ಡನ್ ಅಂತಂದ್ರೆ ಎಷ್ಟು ಕೆಲಸ ಮಾಡಿರ್ತಿರಲ್ಲ ಸೇಮ್ ಇರತ್ತಿ. ಆಮೇಲೆ ಇಲ್ಲೂ ಸೇಮ್ ಇರತ್ತಿ, ಇಲ್ಲೂ ಸೇಮ್ ಇರತ್ತಿ, ಇಲ್ಲೂ ಸೇಮ್ ಇರತ್ತಿ ಅಂತ ಕೊಟ್ಟಾರ. ಆಮೇಲೆ ಇಲ್ಲಿ ಏನ್ ಕೊಟ್ಟಾರಪ್ಪ ಅಂದ್ರೆ B ಮತ್ತು C ಸಂದರ್ಭದಲ್ಲಿ ಮಾಡಿದ ಕೆಲಸ. ಅಂದ್ರೆ B ಮತ್ತು C ಒಳಗ ಈ ವಸ್ತುವನ್ನು ಎತ್ತಾಕ ನೀವು ಎಷ್ಟು ಫೋರ್ಸ್, ಎಷ್ಟು ಶಕ್ತಿ ತಗೋತಿರಲ್ಲ, ಎಷ್ಟು ವರ್ಕ್ ಮಾಡ್ತಿರಲ್ಲ ಅದು ಜಾಸ್ತಿ ಗರಿಷ್ಠವಾಗಿರುತ್ತೆ ಅಂತ ಕೊಟ್ಟಾರ. ಅದ ಏನಲ್ಲಿ ಮಾಡಿದ ಕೆಲಸ ಕನಿಷ್ಠ ಅಂತ ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರ್ರಿ? ಇಲ್ಲಿ ವಸ್ತುವನ್ನು ಎತ್ತಾಕ ಕಡಿಮೆ ನಿಮಗೆ ವರ್ಕ್ ಡನ್ ಬೇಕು. ವರ್ಕ್ ಡನ್ ಅಂದ್ರೆ ಎತ್ತಾಕ ನೀವು ಕಡಿಮೆ ಬೇಕು ಅಂತ ಕೊಟ್ಟಾರ.
ಅದು ಆಪ್ಷನ್ ಕೊಟ್ಟಾರ ನೋಡ್ರಿ, ಡಿ ದಾಗ ಕಡಿಮೆ ಬೇಕಂತ ಗರಿಷ್ಠ ಬೇಕಂತ ಕೊಟ್ಟಾರ ನೋಡ್ರಿ. ಈಗ ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಏನು ಕ್ಲಿಯರ್ ಇರ್ಬೇಕಂದ್ರೆ ವರ್ಕ್ ಡನ್ ಏನು ಕ್ಲಿಯರ್ ಇರ್ಬೇಕ್ರಿ, ವರ್ಕ್ ಡನ್ ಅನ್ನುವಂಥ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು. ಏನು ವರ್ಕ್ ಡನ್ ಅಂದ್ರೆ ಏನಪ್ಪ, ಸಿಂಪಲ್ ಆಗಿ ವರ್ಡ್ ಅಂತಂದ್ರೆ ಏನ್ರಿ, ವರ್ಕ್ ಡನ್ ಅಂದ್ರೆ ಕೆಲಸ. ವರ್ಕ್ ಡನ್ ಅಂದ್ರೆ ಏನ್ರಿ, ಕೆಲಸ ಮಾಡೋದು. ಏನಪ್ಪಾ ಅಂತಂದ್ರೆ ಈಗ ಒಂದು ವಸ್ತು ಐತಿ, ಈ ವಸ್ತುವನ್ನ ನೀವು ವಸ್ತುವನ್ನ ಎತ್ತಲು ನಿಮ್ಗೆ ಎಷ್ಟು ಶಕ್ತಿ ಬೇಕಲ್ಲ, ಅದ ಏನಪ್ಪಾ ಅಂತಂದ್ರೆ ವರ್ಕ್ ಡನ್ ಅನ್ನಂಗ್ರಿ. ಈ ವರ್ಕ್ ಡನ್ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಿ, ಎದ್ರ ಮೇಲೆ ಅವಲಂಬನೆ ಆಗಿರ್ತಪ್ಪ ಅಂತಂದ್ರೆ ಆ ವಸ್ತು ಎಷ್ಟು ತೂಕ ಐತಿ ಅದ್ರ ಮೇಲೆ ಅವಲಂಬನೆ ಆಗಿರ್ತೈತಿ. ಆಮೇಲೆ ಗುರುತ್ವ ಬಲದ ಮೇಲೆ ಅವಲಂಬನೆ ಆಗಿರ್ತೈತಿ, ಜಿ ಏನಾಗಿರತ್ತಿ, ಗುರುತ್ವ ಬಲದ ಮೇಲೆ ಅವಲಂಬನೆ ಆಗಿರತ್ತಿ. ಈ ಗುರುತ್ವ ಬಲದ ಮೇಲೆ ಅವಲಂಬನೆ ಆಗಿರತ್ತಿ. ನೀವು ಮತ್ತೆ ಎಷ್ಟು ಹೈಟಿಗೆ ಎತ್ತಬೇಕು ಅನ್ಕೊಂಡಿರ್ತಾರಲ್ಲ ಆ ಹೈಟಿಗೆ ಏನಾಗಿರುತ್ತೆ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಈಗ ಉದಾಹರಣೆ ತಗೋರಿ, ಈಗ ಒಂದು ವಸ್ತು 5 kg ಐತಿ ಅಂತ ತಿಳ್ಕೊರಿ. ಒಂದು ವಸ್ತು 5 kg ಐತಿ, ಅದನ್ನ ನೀವು 1 ಮೀಟರ್ ಹೈಟಿಗೆ ಎತ್ತಬೇಕಂತ ತಿಳ್ಕೊರಿ. 1 ಮೀಟರ್ ಹೈಟಿಗೆ ಎತ್ತಬೇಕು. ಎತ್ತಬೇಕಂತಂದ್ರೆ ನಿಮ್ಗೆ ಎಷ್ಟು ಶಕ್ತಿ ಬೇಕು, ಎಷ್ಟು ನಿಮ್ಗೆ ತಾಕತ್ತು ಬೇಕು ಅನ್ನೋದನ್ನ ಏನಪ್ಪಾ ಅಂತಂದ್ರೆ ವರ್ಕ್ ಡನ್ ಅನ್ನಂಗ್ರಿ. ಎಷ್ಟು ತಾಕತ್ತು ಬೇಕನ್ನೋದು ಏನಪ್ಪಾ ಅಂದ್ರೆ ವರ್ಕ್ ಡನ್ ಅನ್ನಂಗ. ಈ 1 ಮೀಟರ್ ಹೈಟಿಗೆ ಎತ್ತಬೇಕು, 5 kg ಕಲ್ಲನ್ನ 1 ಮೀಟರ್ ಹೈಟಿಗೆ ಎತ್ತಬೇಕು, ನಿಮ್ಗೆ ಎಷ್ಟು ತಾಕತ್ತು ಬೇಕು. ಅದೇ ರೀತಿ 2 ಮೀಟರ್ ಹೈಟಿಗೆ ಎತ್ತಾಕ ಇದ 5 kg ವಸ್ತುವನ್ನ 2 ಮೀಟರ್ ಹೈಟಿಗೆ ಎತ್ತಾಕ ಎಷ್ಟು ತಾಕತ್ತು ಬೇಕು, ಈ ತರ ಕಡಿಮೆ ಬೇಕಾಗತ್ತು, ಈ ತರ ಕಡಿಮೆ ಬೇಕಾಗತ್ತು, ಈ ತರ ಕಡಿಮೆ ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈ ಹೈಟಿಗೆ 1 ಮೀಟರ್ ಹೈಟ್ ಎತ್ತಾಕ ನಿಮ್ಗೆ ಒಂದು ಕಡಿಮೆ ತಾಕತ್ತು ಬೇಕು. ಅದ್ರ ನೀವು 2 ಮೀಟರ್ ಹೈಟ್ ಹೆಚ್ಚಿಗೆ ಆಗ್ತದೆ ತಿಳ್ಕೊರಿ, ನಿಮ್ಗೆ ತಾಕತ್ತು ಜಾಸ್ತಿ ಬೇಕು. ಈ ಉದಾಹರಣೆ ನೋಡ್ರಿ, ಏನೋ ಒಂದು ವಸ್ತು ಐತಿ, ಅದು ನೀವು ಫಸ್ಟ್ ಫ್ಲೋರಿಗೆ ಎತ್ತಬೇಕಪ್ಪ. ಫಸ್ಟ್ ಫ್ಲೋರಿಗೆ ಎತ್ತಬೇಕಂದ್ರೆ ಈಸಿಯಾಗಿ ಎತ್ತರೋ, ಸೆಕೆಂಡ್ ಫ್ಲೋರಿಗೆ ಎತ್ತಬೇಕಂದ್ರೆ ಈಸಿಯಾಗಿ ಎತ್ತಿರೋ ಫಸ್ಟ್ ಫ್ಲೋರಿಗೆ. ಯಾಕಂತಂದ್ರೆ ನೀವು ಫಸ್ಟ್ ಫ್ಲೋರಿಗೆ ಎತ್ತಬೇಕಂತಂದ್ರೆ ನಿಮ್ಗೆ ತಾಕತ್ತು ಕಡಿಮೆ ಬೇಕು, ಅಂದ್ರೆ ವರ್ಕ್ ಡನ್ ಕಡಿಮೆ ಅಪ್ಲೈ ಮಾಡ್ಬೇಕಲ್ಲಿ. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಹೈಟ್ ಹೆಚ್ಚಿಗೆ ಆತಂತಂದ್ರೆ ವರ್ಕ್ ಡನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೊಂದು ನೋಡ್ರಿ, ಸೇಮ್ ಇಲ್ಲಿ 5 kg ವಸ್ತು ಐತಿ, ಇನ್ನೊಂದು 5 kg ವಸ್ತು ಐತಿ. ಅದನ್ನ ನೀವು ಗ್ರೌಂಡ್ ಫ್ಲೋರ್ದಿಂದ ಫಸ್ಟ್ ಫ್ಲೋರಿಗೆ ಎತ್ತಬೇಕಂತ ತಿಳ್ಕೊರಿ. ಗ್ರೌಂಡ್ ಫ್ಲೋರ್ದಿಂದ ಫಸ್ಟ್ ಫ್ಲೋರಿಗೆ ಎತ್ತಬೇಕು. ಸೊ ಇಲ್ಲಿ 5 kg ಐತಿ, 10 kg ಐತಿ. ಅದನ್ನ ಒಂದು ಗ್ರೌಂಡ್ ಫ್ಲೋರ್ದಿಂದ ಫಸ್ಟ್ ಫ್ಲೋರಿಗೆ ಎತ್ತಬೇಕು. ಇಲ್ಲಿ ನಿಮ್ಗೆ ತಾಕತ್ತು ಎತ್ತಾಗ ಹೆಚ್ಚಿಗೆ ಬೇಕಾಗತ್ತಿ, ವರ್ಕ್ ಡನ್ ಹೆಚ್ಚಿಗೆ ಬೇಕಾಗತ್ತಿ. 5 kg ಎತ್ತಾಕ ಬೇಕಾಗತ್ತು, 10 kg ಎತ್ತಾಕ ಬೇಕಾಗತ್ತು. ಆಬ್ವಿಯಸ್ಲಿ ಏನಪ್ಪ ಅಂದ್ರೆ 10 kg ಬೇಕಾಗ, ಯಾಕಂದ್ರೆ ತೂಕ ಜಾಸ್ತಿ ಐತಿ. ಅದ್ರ ಹೈಟ್ ಸೇಮ್ ಐತಿ, ಗ್ರೌಂಡ್ ಫ್ಲೋರ್ದಿಂದ ಫಸ್ಟ್ ಫ್ಲೋರ್. ಆದ್ರೆ ಏನ್ರಿ ತೂಕದಲ್ಲಿ ಬದಲಾವಣೆ ಆತ. ಈ 5 kg ಐತಿ, 10 kg ಐತಿ. ಸೊ 10 kg ನೀವು ಹೆಚ್ಚಿಗೆ ತಾಕತ್ತು ಕೊಡ್ಬೇಕಾಗತ್ತೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅದ್ರ ರಾಶಿ ಮಾಸ್ ಜಾಸ್ತಿ ಆಯ್ತು ಅಂತಂದ್ರೆ ವರ್ಕ್ ಡನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ಗ್ರಾವಿಟಿ ಅಂತಂದ್ರೆ ಗುರುತ್ವ. ಈಗ ಒಂದು ವಸ್ತು ಭೂಮಿ ಒಳಗೆ ಅಂತ ತಿಳ್ಕೊರಿ, ಭೂಮಿ ಮ್ಯಾಗ ಐತಿ. ಆ ವಸ್ತುವನ್ನ ನೀವು ಒಂದು ಸರ್ಟನ್ ಹೈಟಿಗೆ ಎತ್ತಬೇಕಾಗಿರುತ್ತೆ, 1 ಮೀಟರ್ ಹೈಟಿಗೆ ಎತ್ತಬೇಕಾಗೈತಿ. ಒಂದು 5 kg ಕಲ್ಲು ಐತಿ, ಅಂದ್ರೆ ಭೂಮಿ ಒಳಗೆ ಐತಿ. ಅದ ಇಲ್ಲೇ ಭೂಮಿ ಒಳಗೆ ಗುರುತ್ವ ಇಟ್ಟಿರ್ತೀರಿ 9.8 ಮೀಟರ್ ಪರ್ ಸೆಕೆಂಡ್ ಅಂತ ಇರತ್ತೆ. ನೀವು ಆ ಗುರುತ್ವ ಬಲ ಅಂತಂದ್ರೆ ಏನ್ರಿ, ಭೂಮಿ ತನ್ನಡೆಗೆ ವಸ್ತುವನ್ನು ಎಳೆದುಕೊಳ್ಳುವಂತ ಬಲ. ಅದ್ರ ವಿರುದ್ಧವಾಗಿದೆ ತಿಳ್ಕೊರಿ, ಅವಾಗ ನಿಮ್ಗೆ ತಾಕತ್ತು ಒಂದು ಸ್ವಲ್ಪ ಬೇಕಾಗತ್ತೆ. ಅದೇ ರೀತಿ ನೀವು ಚಂದ್ರನಾಗ ಹೋಗ್ರಿ, ಚಂದ್ರನಾಗ ಸೇಮ್ 1 ಮೀಟರ್ ಹೈಟಿಗೆ 5 kg ವಸ್ತುವನ್ನ ಎತ್ತಬೇಕಾಗಿರತ್ತೆ. ಅಲ್ಲೂ ಗುರುತ್ವ ಇರತ್ತೆ, ಆದ್ರೆ ಭೂಮಿಗಿಂತ ಗುರುತ್ವ ಏನಿರುತ್ತೆ ಚಂದ್ರ ಕಡೆ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ತಾಕತ್ತು ಜಾಸ್ತಿ ಬೇಕು. ಇಲ್ಲಿ ತಾಕತ್ತು ಜಾಸ್ತಿ ಬೇಕಾಗತ್ತು, ಭೂಮಿಯಲ್ಲಿರುವಂತಹ ವಸ್ತುವನ್ನು ಎತ್ತಾಕ ನಿಮ್ಗೆ ತಾಕತ್ತು ಜಾಸ್ತಿ ಬೇಕಾಗತ್ತೆ. ಯಾಕಪ್ಪ ಅಂತಂತಂದ್ರೆ ಇಲ್ಲೇ ಗುರುತ್ವಾಕರ್ಷಣೆ ಇದ್ರ 9.8 ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇದ್ರದ್ದು ಅದಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ ಈ ಭೂಮಿ ಈ ವಸ್ತುವನ್ನ ತನ್ನಡೆಗೆ ಎಳ್ಕೋ ಫೋರ್ಸ್ ಜಾಸ್ತಿ ಇರುತ್ತೆ, ಚಂದ್ರ ತನ್ನಡೆಗೆ ಎಳ್ಕೊಂತ ಫೋರ್ಸ್ ಇಲ್ಲಿ ಕಡಿಮೆ ಇರುತ್ತೆ. ಅದನ್ನ ನೀವು ದಾಟಿ ಅದನ್ನ ಎತ್ತಬೇಕಪ್ಪ ಅಂತಂದ್ರೆ ಹೆಚ್ಚಿಗೆ ತಾಕತ್ತು ಬೇಕಲ್ರಿ ಇದಕ್ಕೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಗುರುತ್ವಾಕರ್ಷಣೆ ಬಲ ಎಲ್ಲಿ ಹೆಚ್ಚಿಗೆ ಇರತ್ತ ಅಲ್ಲಿ ವರ್ಕ್ ಡನ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಸೂತ್ರ ಬಂತಿದೆ, ಮಾಸ್ ರಾಶಿ ಗ್ರಾವಿಟೇಷನಲ್ ಫೋರ್ಸ್ ಹೈಟ್. ಇದಕ್ಕೆ ಏನಂತಂದ್ರೆ ನೇರ ಅನುಪಾತದಲ್ಲಿ ಇರುತ್ತೆ. ಇದು ಹೆಚ್ಚಾತಂದ್ರೆ ಇದು ಹೆಚ್ಚಿಗೆ ಆಗತ್ತಿ, ರಾಶಿ ಜಾಸ್ತಿ ಅಂತಂದ್ರೆ ವರ್ಕ್ ಡನ್ ಜಾಸ್ತಿ ಆಗುತ್ತೆ, ಗ್ರಾವಿಟಿ ಜಾಸ್ತಿ ಅಂತಂದ್ರೆ ವರ್ಕ್ ಡನ್ ಜಾಸ್ತಿ ಆಗುತ್ತೆ, ಹೈಟ್ ಜಾಸ್ತಿ ಅಂದ್ರೆ ವರ್ಕ್ ಡನ್ ಜಾಸ್ತಿ ಆಗುತ್ತೆ. ಹಂಗಾಗಿ ಈ ಕ್ವಶನ್ ನೋಡ್ರಿ, ಈಗ ಏನ್ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ನೀವು ಮಾಸ್ ಬಗ್ಗೆ ಕೊಟ್ಟಾರೇನ್ರಿ, ಅವರ ಕೊಟ್ಟಿಲ್ಲ. ಅಂದ್ರೆ ಎಲ್ಲಾರಾಗೂ ಮಾಸ್ ಸೇಮ್ ಐತಿ ನಂಗ ಅವ್ರು ಮೆನ್ಷನ್ ಮಾಡ್ಲಿಕ್ಕೆ ಅಂತಂದ್ರೆ ಮಾಸ್ ಸೇಮ್ ಐತಿ ನಂಗ. ಅದೇ ರೀತಿ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಏನಾದ್ರು ಚೇಂಜ್ ಐತಿ ಅಂತ ಕೊಟ್ಟಾರೇನ್ರಿ, ಬದಲಾವಣೆ ಕೊಟ್ಟಾರೇನ್ರಿ, ಕೊಟ್ಟಿಲ್ಲ.
ಎಲ್ಲ ಭೂಮಿ ಒಳಗೆ ಅಂತ ಕೊಟ್ಟಿರ್ತಾರೆ. ಕೊಟ್ಟಿಗೆ ಅದೇನ್ರಿ ಗ್ರಾವಿಟೇಷನ್ ಫೋರ್ಸ್ ಸೇಮ್ ಐತಿ ನಂಗೆ. ಹೈಟ್ ನೋಡ್ರಿ, ಹೈಟನ್ನು ಎಲ್ಲ ಚಿತ್ರ ತೋರಿಸಿದ ಪ್ರಕಾರ ಏನೈತಿ, ಹೈಟ್ ಸೇಮ್ ಐತಿ, ಹೈಟ್ ಸೇಮ್ ಐತಿ. ಅವ್ರು ಏನು ಬರೀ ಚೇಂಜ್ ಮಾಡ್ಯಾರಪ್ಪ ಅಂತಂದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ಯಾರ. ಇದನ್ನ ಹಿಂಗೆ ನೇರವಾಗಿ ಹೇಳ್ಕೊಂಡಾರು, ಇದನ್ನ ಮಾಡ್ಯಾರ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಹೇಳ್ಕೊಂಡಾರು ಈ ವಸ್ತುನ, ಇದೊಂದು ಸ್ವಲ್ಪ ಕ್ರಾಸ್ ಆಗಿ ಹೇಳ್ಕೊಂಡಾರು. ಆದರೆ ಇಲ್ಲಿ ಏನು ಬದಲಾವಣೆ ಆಗಿಲ್ಲ ರೀ, ಮಾಸ್ ಬದಲಾವಣೆ ಆಗಿಲ್ಲ. ಈ ಪಾಯಿಂಟ್ದಿಂದ ಈ ಪಾಯಿಂಟ್ದಾಗ ಮಾಸ್ ಬದಲಾವಣೆ ಆಗಿಲ್ಲ, ಗ್ರಾವಿಟಿ ಬದಲಾವಣೆ ಆಗಿಲ್ಲ, ಹೈಟ್ ಬದಲಾವಣೆ ಆಗಿಲ್ಲ. ಈ 4 ಚಿತ್ರದಾಗ ಇವೆಲ್ಲಾನು ಸೇಮ್ ಅದಾವ. ಅಂದ್ರೆ ಇವು ಎಲ್ಲಾನು ವಸ್ತುದಾಗ ವರ್ಕ್ ಡನ್ ಏನಿರತ್ತಿ ಸೇಮ್ ಇರತ್ತೆ. ಎಲ್ಲಾರು ಏನಿರತ್ತಿ ವರ್ಕ್ ಡನ್ ಏನಿರತ್ತಿ ಸೇಮ್ ಇರತ್ತೆ. ಅಂದ್ರೆ ಆಪ್ಷನ್ ಏನಾಗತ್ತೆ, ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಮನಾಗಿರುತ್ತದೆ. ಯಾಕೆ ಸಮನಾಗಿರುತ್ತೆ? ಅಲ್ಲಿರುವಂಥ ವಸ್ತುಗಳ ಮಾಸ್ ಚೇಂಜ್ ಆಗಿಲ್ಲ, ಗ್ರಾವಿಟಿನೂ ಚೇಂಜ್ ಕೊಟ್ಟಿಲ್ಲ, ಹೈಟು ಚೇಂಜ್ ಕೊಟ್ಟಿಲ್ಲ. ಅಕಸ್ಮಾತ್ ಏನಾದ್ರು ಚೇಂಜ್ ಕೊಟ್ಟಿದ್ದಪ್ಪ ಅಂತಂದ್ರೆ ವರ್ಕ್ ಡನ್ ಅದ್ರ ಮ್ಯಾಗಿನ ಕೆಲಸ ಏನಾಗಿತ್ತು ಚೇಂಜ್ ಆಗಿತ್ತು. ಆದರೆ ಏನು ಬದಲಾವಣೆ ಕೊಟ್ಟಿಲ್ಲ ಅಂತ ಏನಾಗತ್ತೆ, ನೀವು ಸೇಮ್ ಎಲ್ಲಾರು ಕೆಲಸ ಸೇಮ್ ಅನ್ನ. ಅಂದ್ರೆ ಯಾವ ಬೇಕಾದ ಡೈರೆಕ್ಷನ್ ಇತ್ತಿರಪ್ಪ ಅಂತಂದ್ರು ವರ್ಕ್ ಡನ್ ಎಲ್ಲಾರು ಏನಿರತ್ತಿ ತಾಕತ್ ಹಚ್ಚಬೇಕು ನಿಮ್ಗೆ. ಇಲ್ಲಿಂದ ಈ ವಸ್ತುವನ್ನು ಬಿ ಪಾಯಿಂಟಿಗೆ ನೀವು ಸ್ಟ್ರೇಟ್ ಆಗಿ ಹೇಳ್ಕೊಂಡು ಹೋಗ್ರಿ, ಅಥವಾ ಹಿಂಗೆ ತೊಗೊಂಡು ಅಂಕುಡೊಂಕಾಗಿ ಹೇಳ್ಕೊಂಡು ಹೋಗ್ರಿ, ಅಥವಾ ಹಿಂಗೆಲ್ಲ ಹೇಳ್ಕೊಂಡು ಹೋಗ್ರಿ. ಅದ್ರ ಹೈಟ್ ಏನು ಸೇಮ್ ಐತವ್ರೆ, ಹೈಟ್ ಬದಲಾವಣೆ ಆಗಿಲ್ಲ. ಹಿಂಗೆ ತೊಗೊಂಡು ಮತ್ತೆ ಅದ ಹೈಟ್ ಇಟ್ಟಿರೋದನ್ನ ಅಂದ್ರೆ ವರ್ಕ್ ಡನ್ ಏನಿರತ್ತಿ ಸೇಮ್ ಇರ್ತದೆ. ಆನ್ಸರ್ ಏನಾಗುತ್ತೆ, ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಮನಾಗಿರುತ್ತದೆ. ಹಿಂಗೆ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಇದ್ದಪ್ಪ ಅಂತಂದ್ರೆ ಕ್ವಶನ್ಗಳು ಈಸಿಯಾಗಿ ಸಾಲ್ವ್ ಆಗ್ತಾವ. ನೋಡ್ರಿ ನೆಕ್ಸ್ಟ್ ಕ್ವಶನ್. ನೋಡ್ರಿ, ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನಗಳಲ್ಲಿ ಕೆಳಕಂಡಂತಿವೆ. ಸೆಲ್ಸಿಯಸ್ ಮಾಪನ, ಫ್ಯಾರನ್ಹೀಟ್ ಮಾಪನ, ಕೆಲ್ವಿನ್ ಮಾಪನ. ಇವುಗಳ ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿರುವ ಸರಿಯಾದ ತಾಪಮಾನವನ್ನು ಗುರುತಿಸಿ ಅಂತ ಕೊಟ್ಟಾರ. ಈಗ ನೋಡ್ರಿ, ನಾವು ಟೆಂಪ್ರೇಚರ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ 3 ಇವು ಅದಾವ್ರಿ. ಏನದಾವು? 3 ಸ್ಕೇಲ್ ಬರ್ತಾವ. ಟೆಂಪ್ರೇಚರ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ 3 ಸ್ಕೇಲ್ನ ಇನ್ವೆಂಟ್ ಮಾಡಿದಾರೆ. ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸೆಲ್ಸಿಯಸ್ ಸ್ಕೇಲ ಅಂತಂದ್ರೆ ಈ ಸ್ಕೇಲ್ ನೀವು ಟೆಂಪ್ರೇಚರ್ ಕಂಡುಹಿಡಿಬಹುದು. ಅಥವಾ ಇನ್ನೊಂದು ಯಾವಪ್ಪ ಅಂತಂದ್ರೆ ಫ್ಯಾರನ್ಹೀಟ್. ಇನ್ನೊಂದೇನಪ್ಪ ಅಂತಂದ್ರೆ ಕೆಲ್ವಿನ. 3 ಸ್ಕೇಲ್ ಏನು ಮಾಡ್ಯಾರಪ್ಪ ಅಂದ್ರೆ ಇನ್ವೆಂಟ್ ಮಾಡಿದ್ದಾರೆ. ಈ 3 ಏನು ಎದಕ್ಕೆ ಯೂಸ್ ಆಕಾವ್ರಿ? ಟೆಂಪ್ರೇಚರ್ ಕಂಡುಹಿಡಿಯಕ್ಕೆ ಯೂಸ್ ಆಕಾವು. ಈಗ ನೋಡ್ರಿ, ಸೆಲ್ಸಿಯಸ್ ಒಳಗೆ ಕಡಿಮೆ ಟೆಂಪ್ರೇಚರ್ ಅಂದ್ರೆ ಘನೀಕರಣ ಆಗುವಂಥ ಬಿಂದು. ಕಡಿಮೆ ಟೆಂಪ್ರೇಚರ್ ಎಷ್ಟಿರತ್ತಪ್ಪ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಸ್ಕೇಲ್ ಒಳಗೆ. ಅದ ಇದು ಕುದಿಯೋ ಬಿಂದು ಎಷ್ಟಿರತ್ತಪ್ಪ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಸ್ಕೇಲ್ ಒಳಗೆ. ಅದೇ ರೀತಿ ಫ್ಯಾರನ್ಹೀಟ್ ಒಳಗೆ ಏನಿರತ್ತಪ್ಪ ಅಂತಂದ್ರೆ ಘನೀಕರಣ ಬಿಂದು ಅಂತಂದ್ರೆ ಮಿನಿಮಮ್ ಟೆಂಪ್ರೇಚರ್ ಆ ಸ್ಕೇಲ್ ಒಳಗೆ ಎಷ್ಟಿರತ್ತಪ್ಪ ಅಂತಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್ ಇರ್ತೈತಿ. ಅದ ಕುದಿಯೋ ಬಿಂದು ಎಷ್ಟಿರತ್ತಪ್ಪ ಅಂದ್ರೆ ಇದ್ರೊಳಗೆ ಈ ಸ್ಕೇಲ್ ಒಳಗೆ 212 ಡಿಗ್ರಿ ಫ್ಯಾರನ್ಹೀಟ್ ಇರ್ತೈತಿ. ಅರ್ಥಾತ್ರಿ 212 ಡಿಗ್ರಿ ಫ್ಯಾರನ್ಹೀಟ್ ಇರ್ತೈತಿ. ಅದೇ ರೀತಿ ಕೆಲ್ವಿನ್ ಒಳಗೆ ಎಷ್ಟಿರತ್ತಪ್ಪ ಅಂತಂದ್ರೆ ಮಿನಿಮಮ್ ಟೆಂಪ್ರೇಚರ್ ಅಂದ್ರೆ ಕಡಿಮೆ ಟೆಂಪ್ರೇಚರ್ ಎಷ್ಟಿರತ್ತಪ್ಪ ಆ ಸ್ಕೇಲ್ ಒಳಗೆ ಅಂತಂದ್ರೆ ಆ ಸ್ಕೇಲ್ ಒಳಗೆ ಸ್ಟಾರ್ಟ್ ಆಗೋದ್ರೆ 273 ಸ್ಟಾರ್ಟ್ ಆಗುತ್ತೆ. 273 ಕೆಲ್ವಿನ್ ಸ್ಟಾರ್ಟ್ ಆಗುತ್ತೆ. ಅದ ಮ್ಯಾಕ್ಸಿಮಮ್ ಎಷ್ಟಿರತ್ತಪ್ಪ ಅಂದ್ರೆ 373 ಕೆಲ್ವಿನ್ ಇರ್ತದೆ. ಇವೇನಪ್ಪ ಅಂತಂದ್ರೆ ಇದರದ ಘನೀಕರಣ ಅಂತಂದ್ರೆ ಇದು ಘನೀಕರಣ ಬಿಂದು, ಇದೇನಪ್ಪ ಅಂತಂದ್ರೆ ಕುದಿಯುವ ಬಿಂದು. ಇದರದ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಸ್ಕೇಲ್ ಒಳಗೆ. ಅಂದ್ರೆ ಈಗ ಅರ್ಥ ಅಂದ್ರೆ ಏನಪ್ಪ ಅಂತಂದ್ರೆ ಈ ಸ್ಕೇಲ್ ಒಳಗೆ ನೀವು ತಗೊಂಡು ಟೆಂಪ್ರೇಚರ್ ಅಬ್ಸರ್ವ್ ಮಾಡಕತ್ತಾರಪ್ಪ ಅಂತಂದ್ರೆ ಅಲ್ಲಿ ಮಿನಿಮಮ್ ಟೆಂಪ್ರೇಚರ್ ಎಷ್ಟಿರುತ್ತೆ 0 ಇರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಇಟ್ಟಿರಪ್ಪ 100 ಇರುತ್ತೆ. ಅದೇನಪ್ಪ ಅಂದ್ರೆ ಫ್ಯಾರನ್ಹೀಟ್ ಒಳಗೆ 32 ಇರ್ತೈತಿ, 212 ಇರ್ತೈತಿ. ಈಗ ನಿಮಗೆ ಡಿಗ್ರಿ ಸೆಲ್ಸಿಯಸ್ 0 ತೋರಿಸಿದ್ರೆ ತಿಳ್ಕೊರೆ, ಅದನ್ನ ನೀವು ಅಲ್ಲಿ ಹೋಗಿ ಫ್ಯಾರನ್ಹೀಟ್ ಸ್ಕೇಲ್ ಇಟ್ಟಿರ್ತೀವಿ ತಿಳ್ಕೊರೆ, ಆ 0 ಡಿಗ್ರಿ ಸೆಲ್ಸಿಯಸ್ ತೋರಿಸಿಪ್ಪ ಅಂತಂದ್ರೆ ಅಲ್ಲಿ ತೋರಿಸುತ್ತೆ ಫ್ಯಾರನ್ಹೀಟ್ ಸ್ಕೇಲ್ ಒಳಗೆ 32 ಡಿಗ್ರಿ ಫ್ಯಾರನ್ಹೀಟ್ ತೋರಿಸುತ್ತೆ. ಅದ 100 ಡಿಗ್ರಿ ಸೆಲ್ಸಿಯಸ್ ತೋರಿಸಿಪ್ಪ ಅಂತಂದ್ರೆ ಫ್ಯಾರನ್ಹೀಟ್ ಸ್ಕೇಲ್ ಒಳಗೆ 212 ಡಿಗ್ರಿ ಫ್ಯಾರನ್ಹೀಟ್ ತೋರಿಸುತ್ತೆ. ಅದ ಕೆಲ್ವಿನ್ ಸ್ಕೇಲ್ ಒಳಗೆ 0 ಡಿಗ್ರಿ ತೋರಿಸಿಪ್ಪ ಅಂದ್ರೆ 273 ಕೆಲ್ವಿನ್ ತೋರಿಸಿರುತ್ತೆ, 100 ಡಿಗ್ರಿ ಸೆಲ್ಸಿಯಸ್ ತೋರಿಸಿಪ್ಪ ಅಂದ್ರೆ 373 ಕೆಲ್ವಿನ್ ತೋರಿಸಿರ್ತದೆ. ಇದೇನಪ್ಪ ಅಂತಂದ್ರೆ ನಿಮ್ಗೆ ಇಷ್ಟು ಗೊತ್ತಿಪ್ಪ ಅಂತಂದ್ರೆ ಕ್ವಶನ್ ಸಾಲ್ವ್ ಮಾಡ್ಬೋದು. ಆದ್ರೆ ಇದ್ರ ಮುಂದುವರೆದ ಭಾಗ ಏನು ಕೇಳ್ತಾರಪ್ಪ ಅಂತಂದ್ರೆ ನೀವು ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದ್ದಿದ್ದ ಫ್ಯಾರನ್ಹೀಟ್ ಕನ್ವರ್ಟ್ ಮಾಡ್ರಿ, ಫ್ಯಾರನ್ಹೀಟ್ ಹಿಡಿದು ಕೆಲ್ವಿನ್ ಕನ್ವರ್ಟ್ ಮಾಡ್ರಿ ಅಂತ ಕೊಡ್ತಾರೆ.
ನೋಡ್ರಿ ಇದನ್ನ ನಿಮಗೆ ಕಂಡುಹಿಡಿಬೇಕಪ್ಪ ಅಂದ್ರೆ ಏನು ಹೇಳ್ತಾರೆ ಅಂತಂದ್ರೆ ಒಬ್ಬೊಬ್ಬರ ಬರೀ 5/9 ಡಿವೈಡ್ ಮಾಡ್ರಿ ಪ್ಲಸ್ 32 ಕೂಡಿಸ್ರಿ ಹಿಂಗೆ ಹೇಳ್ತಾರೆ. ಡಿಗ್ರಿ ಸೆಲ್ಸಿಯಸ್ನಿಂದ ಪ್ಯಾರಾನೈಟಿಕ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ 9/5 ದಿಂದ ಗುಣಾಕಾರ ಮಾಡ್ರಿ ಮತ್ತು ಪ್ಲಸ್ 32 ಕೂಡಿಸ್ರಿ ಮೈನಸ್ 32 ಮಾಡ್ರಿ ಇವೆಲ್ಲ ಹಿಂಗೆ ಹೇಳ್ತಾರೆ. ಇದೇನಕ್ಕಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಕತಿ. ಇದ್ರ ಬಗ್ಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಈಗ ನೋಡ್ರಿ ಇಷ್ಟು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊರಿ. ಈ ಸ್ಕೇಲ್ ಒಳಗೆ ಡಿಗ್ರಿ ಸೆಲ್ಸಿಯಸ್ ಒಳಗೆ ಮಿನಿಮಮ್ ಮೀಟರ್ ಇರ್ತೈತಿ, ಮ್ಯಾಕ್ಸಿಮಮ್ ಮೀಟರ್ ಇರ್ತೈತಿ. ಪ್ಯಾರಾನೈಟ್ ಒಳಗೆ ಮಿನಿಮಮ್ ಮೀಟರ್ ಇರ್ತೈತಿ, ಮ್ಯಾಕ್ಸಿಮಮ್ ಮೀಟರ್ ಇರ್ತೈತಿ. ಕೆಲ್ವಿನ್ಸ್ ಒಳಗೆ ಮಿನಿಮಮ್ ಮೀಟರ್ ಇರ್ತೈತಿ, ಮ್ಯಾಕ್ಸಿಮಮ್ ಮೀಟರ್ ಇರ್ತೈತಿ. ಗೊತ್ತಿತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೆಂಗೆ ನೋಡ್ರಿ, ಈಗ ಡಿಗ್ರಿ ಸೆಲ್ಸಿಯಸ್ ಹೆಂಗೆ ಬರ್ಕೋಬೇಕಪ್ಪ ಅಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಮೈನಸ್ ಮಿನಿಮಮ್ ಮೀಟರ್ ಇರ್ತೈತಿ. ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಕೇಲ್ ಒಳಗೆ 0 ಐತಿ. ಆಮೇಲೆ ಈ 100 ಒಳಗೆ ಮ್ಯಾಕ್ಸಿಮಮ್ ಮೀಟರ್ ಇರ್ತೈತಿ 100 ಐತಿ. 100ರಾಗ 0 ತೆಗೆದ್ರೆ ಎಷ್ಟಾಗತ್ರಿ 100 ಡಿವೈಡೆಡ್ ಬೈ 100. ಆಮೇಲೆ ಈಸ್ ಈಕ್ವಲ್ ಟು ಅಂತ ಹಾಕೋಬೇಕು. ಪ್ಯಾರಾನೈಟ್ ಸ್ಕೇಲ್ ತಗೋರಿ. ಪ್ಯಾರಾನೈಟ್ ಸ್ಕೇಲ್ ಅಂದ್ರೆ ಯಪ್ಪ ಅಂತ ತಗೋತೀರಿ ಮೈನಸ್ ಅದ್ರೊಳಗೆ ಮಿನಿಮಮ್ ಐತಿ 32. ಅದೇ ರೀತಿ ಈ 200 ಮ್ಯಾಕ್ಸಿಮಮ್ ಐತಿ 212 ಐತಿ. ಈ 212ರಾಗ 32 ತೆಗೆದ್ರೆ ಎಷ್ಟು ಬರುತ್ತೆ 180. ಅದಕ್ಕೆ ಯಾವುದು ಇಕ್ವೇಷನ್ ನಿಮಗೆ ಕೊಡತ್ತಾನೆ. ಈ ಇಕ್ವೇಷನ್ ನೀವು ನೆನಪಿಟ್ಕೊಂಡ್ರಪ್ಪ ಅಂತಂದ್ರೆ ಯಾವುದೇ ಕ್ವಶನ್ ಕೊಟ್ಟಿರೋದು ಕನ್ವರ್ಷನ್ ಅಥವಾ ಬದಲಾವಣೆ ಡಿಗ್ರಿ ಸೆಲ್ಸಿಯಸ್ ಇಂದ ಪ್ಯಾರಾನೈಟ್ ಇಂದ ಕೆಲ್ವಿನ್ ಯಾವುದೇ ಕೊಟ್ಟಿರೋದು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಸ್ ಈಕ್ವಲ್ ಟು ಕೆಲ್ವಿನ್. ಈಗ ನೋಡ್ರಿ ಕೆಲ್ವಿನ್ ಒಳಗೆ ಕಡಿಮೆ ಎಷ್ಟೈತಿ 273. ಅದೇ ರೀತಿ ಮ್ಯಾಕ್ಸಿಮಮ್ ಇತ್ತು 373 ಐತಿ. ಈ 373 ಕಡಿಮೆ ಕಳಿಬೇಕು. 373 273 ಅಂದ್ರೆ 100. ಹಿಂಗಿರೋದು ಇಕ್ವೇಷನ್ ರೆಡಿ ಆಗ್ತದೆ. ಈ ಇಕ್ವೇಷನ್ ನೀವು ಬೇಕಾದಂಥ ಕ್ವಶನ್ಗಳು ಸಾಲ್ವ್ ಮಾಡ್ಬೋದು. ನೋಡ್ರಿ ಹೆಂಗೆ ಇಕ್ವೇಷನ್ ಬಂತಪ್ಪ ಅಂತಂದ್ರೆ 1ಕ್ಕೆ ಡಿಗ್ರಿ ಸೆಲ್ಸಿಯಸ್ ಐತೆ ಸಿ ಅಂತ ಬರ್ಕೊಂಡ್ರಿ ಮೈನಸ್ ಅಥವಾ ಆ ಸ್ಕೇಲ್ ಒಳಗಿರುವಂಥ ಮಿನಿಮಮ್ ಟೆಂಪರೇಚರ್ ಎಷ್ಟು 0 ಡಿವೈಡೆಡ್ ಬೈ ಈ 100 ಹೆಂಗೆ ಬಂತಪ್ಪ ಅಂತಂದ್ರೆ ಈ 100 ಕುದಿಯೋ ಬಿಂದು ಮ್ಯಾಕ್ಸಿಮಮ್ ಐತಿ ಆ ಸ್ಕೇಲ್ ಒಳಗೆ 100 ಐತಿ. ಆ 100 0 ತೆಗೆದಪ್ಪ ಅಂತಂದ್ರೆ 100 ಬಂತ. ಅದು ಈಸ್ ಈಕ್ವಲ್ ಟು ಅಂತ ಹಾಕೊಂಡು ನೆಕ್ಸ್ಟ್ ಯಾವ್ದು ಬರುತ್ತೆ ಸ್ಕೇಲ ಪ್ಯಾರಾನೈಟ್ ಬರುತ್ತೆ ಯಪ್ಪ ಅಂತ ಹಾಕೊಂಡ್ರಿ ಮೈನಸ್ ತೊಗೊಂಡ್ರಿ. ಅದ್ರ ಮಿನಿಮಮ್ ಐತ್ರಿ 32 ಐತಿ. ಅದೇ ರೀತಿ 212ರಾಗಿ 32 ತೆಗೆದ್ರೆ ಎಷ್ಟು 180. ನೆಕ್ಸ್ಟ್ ಕೆಲ್ವಿನ್ ಒಳಗೆ ಕೆ ಮೈನಸ್ ಮಿನಿಮಮ್ ಐತಿ 273 ಐತಿ ಡಿವೈಡ್ ಬೈ 373 273 ಎಷ್ಟು 300 ಬಂತ. ಈಗ ನೋಡ್ರಿ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ 36 ಡಿಗ್ರಿ ಸೆಲ್ಸಿಯಸ್ ಐತಿ. ಇದನ್ನ ನೀವು ಪ್ಯಾರಾನೈಟ್ ಸ್ಕೇಲ್ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ಟಾರ. ಎದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಕೊಟ್ಟಾರಿ ಪ್ಯಾರಾನೈಟ್ ಅಂತ ಕೊಟ್ಟಾರ. ನೋಡ್ರಿ ಈ ಇಕ್ವೇಷನ್ ಒಳಗೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಪ್ಯಾರಾನೈಟ್ ಇದ್ರ ಅರ್ಥ ತಗೋಬೇಕು ನಾವು. ಎಲ್ಲೆಲ್ಲಿ ಐತಿ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಐತೆ ಇಲ್ಲಿ ಪ್ಯಾರಾನೈಟ್ ಐತಿ. ಇದನ್ನ ಬಿಟ್ಟು ಬಿಡೋವಾಗ ಬರೀ ಎಡ ತಗೋದು ಏನು ತಗೋದು ಸಿ ಮೈನಸ್ 0 ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡ್ ಬೈ 180. ಈ ಎರಡೇ ತಗೊಂಡಪ್ಪ ಅಂದ್ರೆ ಅವ್ರು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಈ ಪ್ಯಾರಾನೈಟಿಕ್ ಕನ್ವರ್ಟ್ ಮಾಡಿದಾರ. ಅಂದ್ರೆ ಈ ಡಿಗ್ರಿ ಸೆಲ್ಸಿಯಸ್ ಮತ್ತು ಪ್ಯಾರಾನೈಟ್ ಇರುವಂಥ ಇಕ್ವೇಷನ್ ಯಾರು ಇವೆರಡ. ಇಲ್ಲಿ ಬೈ ಕೆಲ್ವಿನ್ ಐತಿ ಸೊ ಅದು ತಗೋಕ್ ಬರಂಗಿಲ್ಲ. ಈಗ ನೋಡಿ ಇದ್ರ ಇಕ್ವೇಷನ್ ತುಂಬ್ರಿ. ಸಿ ಎಷ್ಟು ಕೊಟ್ಟಾರ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಾರಿ 36 ಕೊಟ್ಟಾರ ಮೈನಸ್ 0 ಇಟ್ಕೊಂಡ್ರಿ ಡಿವೈಡ್ ಬೈ 100 ತೊಗೊಂಡ್ರಿ ಈಸ್ ಈಕ್ವಲ್ ಟು ಎಪ್ಪ ನೀವು ಅದನ್ನ ಕಂಡುಹಿಡಿಬೇಕು. ಸೊ ಎಪ್ಪನ ಹೆಂಗೆ ತಂಗ ಬರ್ಕೋರಿ ಮೈನಸ್ 32 ಬರ್ಕೊಂಡ್ರೆ ಡಿವೈಡ್ ಬೈ 180 ಬರ್ಕೋರಿ. 36 0 ಹೋದ್ರೆ ಏಟಾತ್ರಿ 36 ಉಳಿತು ಡಿವೈಡ್ ಬೈ 100 ಆತ. ಈ 180ನ ಈಜಿ ಕಡೆ ತೊಗೊಂಡ್ರೆ ಗುಣಾಕಾರ ಆಗತ್ತದ ಇಂಟು 180 ಆತ ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಆತ. ಅವಾಗ ಈ 0 ಹೋತ್ರಿ 2 ಇಲ್ಲೇ 2 9 ಆತ್ರಿ 5 ಒಂದೇ ಈಗ ಬಿಂದುದಾಗ ಬರುತ್ತೆ. 5 ಒಳ್ಳೆ 35 ಬಿಂದು ಕೊಟ್ರಿ 1 ಉಳಿದು 10 ಆತ 5 10 ಹಿಂಗೆ 7.2 ಇಂಟು 9 ಮಾಡಿದ್ರೆ ಅಂತಂದ್ರೆ 9 2 18 ಒಂದು ಕೈಲ 9 7 63 1 64 ಒಂದು ಸ್ಥಾನ ಬಿಟ್ಟು ಮುಂದೆ ಇಡಬೇಕು. ಈ ಮೈನಸ್ 32 ಈ ಕಡೆ ತೊಗೊಂಡ್ರಪ್ಪ ಅಂದ್ರೆ ಪ್ಲಸ್ 32 ಆತ್ರಿ ಈಸ್ ಈಕ್ವಲ್ ಟು 70. ಇದ್ರಾಗ ಇದನ್ನ ಕುಡಿಸಿದ್ರೆ ಎಷ್ಟು ಬರುತ್ತೆ ಆನ್ಸರ್ 4 2 ಕುಡಿಸಿದ್ರೆ 6 6 3 9 ಬಿಂದು 8 ಆತ. ಸೊ ಪ್ಯಾರಾನೈಟ್ ಎಷ್ಟಾಗತ್ತೆ 96 ಬಿಂದು 8 ಆಗುತ್ತೆ. ಹಂಗ ನಿಮ್ಗೆ ಯಾವ್ದಾರ ಅಕಸ್ಮಾತ್ ಈಗ 40 ಡಿಗ್ರಿ ಪ್ಯಾರಾನೈಟ್ ಅಂತ ಕೊಡ್ತವ್ರಿ. ಇದು ನೀವು ಕೆಲ್ವಿನ್ದಾಗ ಕನ್ವರ್ಟ್ ಮಾಡಂತೆ ಕೊಡ್ತಾರ ಅವರು. ಸೊ ನೀವು ಕೆಲ್ವಿನ್ದಾಗ ಕನ್ವರ್ಟ್ ಮಾಡಂತೆ ಕೊಟ್ಟಂದ್ರೆ ಯಾವ್ದು ಇಕ್ವೇಷನ್ ತೊಗೋಬೇಕ್ರಿ ಪ್ಯಾರಾನೈಟ್ ಮತ್ತು ಕೆಲ್ವಿನ್ ಇರುವಂಥ ಇಕ್ವೇಷನ್ ತೊಗೋಬೇಕು. ಪ್ಯಾರಾನೈಟ್ ಮತ್ತು ಕೆಲ್ವಿನ್ ಇರುವಂಥ ಇಕ್ವೇಷನ್ ಏನಾಗತ್ತೆ 2 ಹಾಕಾವ. ಅವಾಗ ಏನು ಕೊಟ್ಟಾರ ಪ್ಯಾರಾನೈಟ್ ಕೊಟ್ಟಾರ. ಸೊ ಈ ಎಫ್ ಜಿದಾಗ ಏನು ಮಾಡ್ಬೇಕು 40 ತೊಗೋಬೇಕು. 40ರಾಗ 32 ಎಷ್ಟಾಗುತ್ತೆ 8 ಆಗುತ್ತೆ. ಆಮೇಲೆ 100 ಈ ಕಡೆ ತೊಗೊಂಡ್ಬರ್ಬೇಕ್ರಿ.
ಆಮೇಲೆ 180 ಆಗುತ್ತೆ. ಕೆ ಇಸ್ ಈಕ್ವಲ್ ಟು -270 ಇರುತ್ತೆ. ಈಗ 273 ಈ ಕಡೆ ತೊಗೊಂಡ್ರೆ ಪ್ಲಸ್ 273 ಆಗುತ್ತೆ. ಅವಾಗ ನಿಮಗೆ ಕೆ ಸಿಗುತ್ತೆ. ಹೆಂಗಪ್ಪ ಅಂತಂದ್ರೆ ಈಗ ನೋಡ್ರಿ ಎಫ್ದಾಗ ಈ ಎರಡು ಇಕ್ವೇಷನ್ ತೊಗೋಬೇಕು. ಇದನ್ನ ಇಕ್ವೇಷನ್ ತೊಗೊಬಾರ್ದು ಅವಾಗ. ಯಾಕಪ್ಪ ಅಂದ್ರೆ ಅವ್ರ ಎಫ್ದಿಂದ ಕೆ ಮಾಡಿದಾರೆ, ಎಫ್ದಿಂದ ಕೆ ಮಾಡಿದಾರೆ. ಅದಕ್ಕೆ ಎಫ್ ಚಿಕ್ಕದಾಗ 40 ತುಂಬ್ತೀರಿ, -32 ತೊಗೋತೀರಿ, ಡಿವೈಡ್ ಬೈ 180 ಇಸ್ ಈಕ್ವಲ್ ಟು ಕೆ -273 ಡಿವೈಡ್ ಬೈ 100. 40 32 8 ಆಗುತ್ತೆ. 8 ಡಿವೈಡ್ ಬೈ 180. ಈ 100 ಈ ಕಡೆ ತೊಗೊಂಡ್ರಪ್ಪ ಅಂದ್ರೆ ಇಂಟು ಆಗುತ್ತೆ, 100 ಆಗುತ್ತೆ. ಕೆ -273. ಹಿಂಗೆ ನೀವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಏನು ಮಾಡ್ಬೋದು, ಯಾವುದೇ ಕನ್ವರ್ಷನ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಈಗ ನಾವು ಕ್ವಶನ್ ಹೋಗ್ರಿ. ಕ್ವಶನ್ದಾಗ ಏನು ಕೊಟ್ಟಾರು, ಸೆಲ್ಸಿಯಸ್ ಒಳಗೆ ನೋಡಿದ್ದು ನಾವು 0 ಐತಿ, ಸೆಲ್ಸಿಯಸ್ ಒಳಗೆ 0 ಐತಿ, ಕುದಿಯೋ ಬಿಂದು 100 ಐತಿ. ಸೊ ಎರಡು ಏನೈತಿ ಕರೆಕ್ಟ್ ಐತಿ. ಇದು ಎ ಕರೆಕ್ಟ್ ಐತಿ. ಎ ಯಾವ ಕರೆಕ್ಟ್ ಐತ್ರಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ಸೊ ಈ ಆಪ್ಷನ್ ಐತಿ ಎಲಿಮಿನೇಟ್ ಆತ. ಅದ ಪ್ಯಾರಲ್ ಹಿಟ್ ಮಾಡ್ಕೊಳ್ಳೋದು. ಮಿನಿಮಮ್ ಇಟ್ಟಿತ್ತು 32 ಇತ್ತು, ಮ್ಯಾಕ್ಸಿಮಮ್ ಇಟ್ಟಿತ್ತು 212 ಇತ್ತು. ಅದ್ರಾಗ ಎಷ್ಟು ಕೊಟ್ಟಾರು, 222 ಕೊಟ್ಟಾರ. ಸೊ ಬಿ ತಪ್ಪಾತಂದ್ರೆ ನೋಡ್ರಿ ಯಾವ ಆಪ್ಷನ್ ಹೋಗವು, ಇದು ಹೋಗುತ್ತಾ, ಇದು ಹೋಗುತ್ತಾ, ಇದು ಹೋಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಎ ಮತ್ತು ಸಿ ಆಗುತ್ತೆ. ಹಂಗೆ ನೀವು ಕೆಲವೊಂದು ನೋಡ್ರಿ 253 ಮಿನಿಮಮ್ ಇತ್ತು, 353 ಮ್ಯಾಕ್ಸಿಮಮ್ ಇತ್ತು. ಹಿಂಗೆ ನೀವು ಮಿನಿಮಮ್ ಮ್ಯಾಕ್ಸಿಮಮ್ ಗೊತ್ತಿತ್ತು ಅಂತಂದ್ರೆ ನೀವು ಏನು ಮಾಡ್ಕೋಬೇಕು, ಈಕ್ವೇಷನ್ ಮಾಡ್ಕೊಂಡ್ರಂತಂದ್ರೆ ನೀವು ಏನು ಮಾಡ್ಬೋದು, ಕನ್ವರ್ಷನ್ ಅಂದ್ರೆ ಒಂದು ಇದರಿಂದ ಇನ್ನೊಂದು ಈಸಿಯಾಗಿ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಸೇಮ್ ನೋಡ್ರಿ, ಇಲ್ಲಿ ಇನ್ನೊಂದ್ಸಲ ಹೇಳ್ತಾರೆ ನಿಮ್ಗೆ. ಇಲ್ಲಿ ಸೆಲ್ಸಿಯಸ್ ಐತೆ ನೋಡ್ರಿ, ಸಿ ಬರ್ಕೋತೀರಿ. ಮಿನಿಮಮ್ ಐತಿ 0 ಐತಿ, -0. 100 0 ತೆಗೆದ್ರೆ ಎಷ್ಟಾತ್ರಿ, 100 ಡಿವೈಡ್ ಬೈ 100 ಬರ್ಕೊಂಡ್ರಿ. ಆಮೇಲೆ ಇಲ್ಲಿ ಪ್ಯಾರಾನೈಟ್ ಬರ್ಕೋತೀರಿ. ಎಫ್ ಮಿನಿಮಮ್ ಐತಿ 32 ಐತಿ, ಡಿವೈಡ್ ಬೈ ಈ 212 22 212 ಇರ್ತದೆ. 212 32 180 ಆತ್ರಿ. ಅದೇ ರೀತಿ ಕೆಲ್ವಿನ್ ಒಳಗೆ ಕೆ ಬರ್ಕೋತೀರಿ. ಮಿನಿಮಮ್ ಇಟ್ಟಿದ್ರಿ 273 ಇರ್ತಾರೆ. 373 273 ಇಟ್ಟು 100 ಆಯ್ತು. ಈ ಮೂರು ಏನು ಮಾಡ್ಬೇಕು, ಈಕ್ವಲ್ ಆಗಿ ಬರ್ಕೊಂಡ್ಬಿಡ್ಬೇಕು. ಎದನ್ನು ಕೆ ಇರ್ತಾರೋ ಎದನ್ನು ಕೊಟ್ಟಿರ್ತಾರೆ ಇಷ್ಟು ಬರ್ಕೋದೇನಪ್ಪ ಅಂದ್ರೆ ಈಸಿಯಾಗಿ ನಿಮಗೆ ಕ್ವಶನ್ ಸಾಲ್ವ್ ಆಕಾವು ನೋಡ್ರಿ. ಮತ್ತೆ ಈ ಇದ್ರೊಳಗ ನೋಡ್ರಿ ಕ್ವಶನ್ಗಳು ಹಿಂದಿನ ಕ್ವಶನ್ ಯಾವ ಟೈಪ್ ಅಂದ್ರೆ ಸೆಲ್ಸಿಯಸ್ ಮತ್ತು ಪ್ಯಾರಾನೈಟ್ ಎರಡೂ ಮಾಪಕಗಳು ಒಂದೇ ರೀತಿಯ ಸಂಖ್ಯೆಯ ತಾಪಮಾನವನ್ನು ತೋರಿಸುವ ಬಿಂದು ಯಾವುದು ಅಂದ್ರೆ ಸೆಲ್ಸಿಯಸ್ ಸ್ಕೇಲ್ ಒಳಗೂ ಮತ್ತು ಪ್ಯಾರಾನೈಟ್ ಸ್ಕೇಲ್ ಒಳಗೂ ಒಂದು ಟೆಂಪರೇಚರ್ ಐತ್ರಿ. ಅದೇನಕ್ಕಪ್ಪ ಅಂತಂದ್ರೆ ಎರಡೂ ಇದ್ರೊಳಗೂ ಸೇಮ್ ತೋರಿಸುತ್ತದ. ಅದು ಯಾವ್ದಪ್ಪ ಅಂತಂದ್ರೆ ನೋಡ್ರಿ, ಇದಕ್ಕೆ ಆನ್ಸರ್ ನೀವು ಡೈರೆಕ್ಟ್ ಆಗಿ ನೆನಪಿಟ್ಕೋಬೇಕು. -40 ಅಂತ ನೆನಪಿಟ್ಕೊಂಡ್ಬಿಡ್ರಿ. ಈಗ ನೀವು ನೆನಪಿಟ್ಕೊಂಡು ಅಂತ ಏನ್ ಮಾಡ್ರಪ್ಪ ಅಂತಂದ್ರೆ ಆ ಫಾರ್ಮುಲಾದಾಗ ಸಾಲ್ವ್ ಮಾಡುವಾಗ ನಿಮ್ಗೆ ಆನ್ಸರ್ ಬರುತ್ತೆ ನೋಡ್ರಿ. ಈಗ ಏನು ಕೊಟ್ಟಾರ, ಸೆಲ್ಸಿಯಸ್ ಮತ್ತು ಪ್ಯಾರಾನೈಟ್ ಕೊಟ್ಟಾರ. ಸೆಲ್ಸಿಯಸ್ ಅಂದ್ರೆ ಮಿನಿಮಮ್ ಸಿ -0 ಡಿವೈಡ್ ಬೈ ಆ ಇತರ ಕಲರ್ 100 ಬಂದಿರ್ತಾರೆ, ಮ್ಯಾಕ್ಸಿಮಮ್ 100 0 ತೆಗರ ಈಸ್ ಈಕ್ವಲ್ ಟು ಪ್ಯಾರಾನೈಟ್ ಕೊಟ್ಟಾರ. ಪ್ಯಾರಾನೈಟ್ ಎಫ್ ಅದ್ರ ಕಡಿಮೆ ಆಗೈತಿ. ಪ್ಯಾರಾನೈಟ್ ಸ್ಕೇಲ್ ಒಳಗೆ 32 ಐತಿ, ದೊಡ್ಡದಾಗೈತ್ರಿ 212 ಇತ್ತು. 212 32 ಇಟ್ಟೈತಿ 180 ಇತ್ತು. ಈ -40 ಮಾಡ್ರಿ ಡಿಗ್ರಿ ಸೆಲ್ಸಿಯಸ್ -40 ತಿಳ್ಕೊರಿ. ಈ ಪ್ಯಾರಾನೈಟ್ ಎಷ್ಟು ತೋರಿಸಿದ್ರೆ ನೋಡೋಣ, ಡಿವೈಡ್ ಬೈ 100 ಆಯ್ತು. ಎಫ್ -32 180 ಆಯ್ತು. ನಮ್ಮ -40 ಹೋದ್ರೆ ಏನಾಗತ್ರಿ, -40 ಉಳಿತು, ಡಿವೈಡ್ ಬೈ 100 ಆಯ್ತು. ಈ 180 ಈ ಕಡೆ ತೊಗೊಂಡ್ರೆ ಅಂದ್ರೆ 180 ಇಂಟು ಆಗುತ್ತೆ, ಈಸ್ ಈಕ್ವಲ್ ಟು ಎಫ್ -32 ಆತ್ರಿ. ಈ 0 ಹೋತು, ಈ 0 ಹೋತು, ಇದೊಂದು 0 ಹೋತು. 18 ನಾಲ್ಕು ಇಟ್ರಿ 72. ಈ ಮೈನಸ್ ಚಿಹ್ನೆ ಐತೆ, ಮೈನಸ್ ಇಡ್ಬೇಕ್ರಿ. ಈಸ್ ಈಕ್ವಲ್ ಟು ಏನಾಗ್ತದೆ, ಎಫ್ -32 ಆಗುತ್ತೆ. ಈ -32 ಈ ಕಡೆ ತೊಗೊಂಡ್ರೆ ಈಕ್ವಲ್ ಟು ಚಿಹ್ನೆ ಈ ಕಡೆ ತೊಗೊಂಡ್ರೆ ಪ್ಲಸ್ ಆಗುತ್ತೆ. ಸೊ -72 + 32 ಆತ್ರಿ, ಈಸ್ ಈಕ್ವಲ್ ಟು ಎಫ್ ಆತ. -72 32 ಏನಂತ್ರಿ, ದೊಡ್ಡ ಚಿಹ್ನೆಯಿಂದ ಏನೈತಿ ಮೈನಸ್ ಐತಿ. ಸೊ ಮೈನಸ್ ಬರುತ್ತೆ. 72 32 ಏನಾಗ್ತದೆ 40. ಸೊ ಪ್ಯಾರಾನೈಟ್ ಒಳಗೆ ಏನಂತ್ರಿ 40 ಬರುತ್ತೆ ನೋಡ್ರಿ. ಡಿಗ್ರಿ ಸೆಲ್ಸಿಯಸ್ ಒಳಗೂ 40 ಇತ್ತಂತ ಅಂದ್ರೆ ಪ್ಯಾರಾನೈಟ್ ಒಳಗೂ 40 ಬರುತ್ತೆ. ಅಂದ್ರೆ ಎರಡು ಸ್ಕೇಲ್ ಒಳಗೆ ಏನಂತ್ರಿ 40 ಬಂತು. ಅದಕ್ಕೆ -40 ಅಂದ್ರೆ ಆನ್ಸರ್ ಇರ್ತದೆ ನೋಡ್ರಿ. -40 ತಾಪಮಾನದಲ್ಲಿ ಎರಡೂ ಮಾಪಕಗಳು ಒಂದೇ ಮೌಲ್ಯವನ್ನು ತೋರಿಸುತ್ತವೆ. ಇದು ನೀವು ಹಂಗ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಟ್ರಿ -40 ಅಂತ ಹೇಳಿ ನೋಡ್ರಿ. ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದನ್ನು ಪ್ಯಾರಾನೈಟ್ಗೆ ಎಷ್ಟಾಗುತ್ತೆ ಕೇಳಿದಾರೆ ಅವರು.
ಸೊ ಡಿಗ್ರಿ ಸೆಲ್ಸಿಯಸ್ಸಿಂದ ಫ್ಯಾರನೈಟ್ ಮಾಡ್ಕೋಬೇಕು. ಆ ಇಕ್ವೇಷನ್ ಬರ್ಕೋರಿ, ಅದನ್ನ ಹಾಕಿ ಏನು ಮಾಡಿರಿ, ಅದ್ರೊಳಗೆ ಡಿಗ್ರಿ ಸೆಲ್ಸಿಯಸ್ 37 ಅಂತ ಹಾಕಿರಿ, ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಇದ್ರ ಆನ್ಸರ್ ಏನಾಗುತ್ತೆ ಅಂತಂದ್ರೆ 98.6 ಆಗುತ್ತೆ. ಇದ್ರದ್ದು 98.6 ಆಗುತ್ತೆ. ಯಾವ ಇಕ್ವೇಷನ್ ಹಾಕೋಬೇಕ್ರಿ, ಸಿ ಮೈನಸ್ 0 ಡಿವೈಡ್ ಬೈ 100 ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡ್ ಬೈ 180. ಇಲ್ಲಿ ಸಿ ಜಾಗದಾಗ 37 ತುಂಬ್ರಿ, ನೀವು ಎಫ್ ಕಂಡುಹಿಡಿಯಿರಿ, ಈಸಿಯಾಗಿ ಆನ್ಸರ್ ಬರುತ್ತೆ. ಮತ್ತೆ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಕೆಳಗಿನ ಯಾವ ತಾಪಮಾನವನ್ನು ತಲುಪಲು ಪ್ರಕೃತಿಯಲ್ಲಿ ಸಾಧ್ಯವೇ ಇಲ್ಲ. ಈಗ ನೋಡ್ರಿ, -100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟರು, -40 ಡಿಗ್ರಿ ಫ್ಯಾರನೈಟ್ ಕೊಟ್ಟರು, -10 ಕೆಲ್ವಿನ್ ಕೊಟ್ಟಾರ ಕೇಂದ್ರ, ಆಮೇಲೆ 0 ಕೆಲ್ವಿನ್ ಕೊಟ್ಟಾರ. ನೋಡ್ರಿ, ಒಂದ್ ನೆನಪಿಟ್ಕೋರಿ, ಡಿಗ್ರಿ ಸೆಲ್ಸಿಯಸ್ ಮೈನಸ್ನಾಗ ಇರ್ಬೋದಲ್ರಿ. ಈಗ ನೋಡ್ರಿ, ಜಮ್ಮು ಕಾಶ್ಮೀರದಾಗ ಇರುತ್ತೆ -4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, -5 ಇರುತ್ತೆ ಬರುತ್ತೆ. ಸೊ ಮೈನಸ್ನಾಗ ಇರುವಂತ ಚಾನ್ಸ್ ಇರುತ್ತೆ. ಹಂಗ ಡಿಗ್ರಿ ಫ್ಯಾರನೈಟ್ ಒಳಗೆ ಏನಿರುತ್ತೆ ಮೈನಸ್ನಾಗ ಇರ್ತೈತಿ. ಆದ್ರೆ ಯಾವಾಗಿದ್ರು ಕೆಲ್ವಿನ್ ಸ್ಕೇಲ್ ಒಳಗೆ ಮೈನಸ್ನಾಗ ಇರಕ್ಕೆ ಸಾಧ್ಯನೇ ಇಲ್ರಿ. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಪ್ರಕೃತಿಯಲ್ಲಿ ಅತ್ಯಂತ ಕನಿಷ್ಠ ತಾಪಮಾನ ಅಂದ್ರೆ ಏನ್ರಿ 0 ಕೆಲ್ವಿನ್. ಆ 0 ಕೆಲ್ವಿನ್ಗಿಂತ ಕಡಿಮೆ ಯಾವುದು ಟೆಂಪರೇಚರ್ ಜಗತ್ನಾಗ ಇರಕ್ಕೆ ಸಾಧ್ಯನೇ ಇಲ್ಲ. ಈ ಕೆಲ್ವಿನ್ ಟೆಂಪರೇಚರ್ ಮೈನಸ್ನಾಗ ಬರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಬ್ಸಲ್ಯೂಟ್ 0 ಟೆಂಪರೇಚರ್. ಪ್ರಕೃತಿಯಲ್ಲಿ ಅತ್ಯಂತ ಕನಿಷ್ಠ ತಾಪಮಾನ ಅಂದ್ರೆ 0 ಕೆಲ್ವಿನ್. ಆ ಕೆಲ್ವಿನ್ 0ಕ್ಕಿಂತ ಕೆಳಗೆ ಇರುವಂತ ಯಾವುದು ಸಾಧ್ಯನೇ ಇಲ್ಲ ಟೆಂಪರೇಚರ್. ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಕೆಲ್ವಿನ್ ಯಾವಾಗಿದ್ರು ನೆಗೆಟಿವ್ ಆಗಿ ಇರಂಗಿಲ್ಲ. ಹಂಗೆ ಯಾರು ಆಪ್ಷನ್ ಕೊಟ್ಟಿದ್ರಪ್ಪ ಅಂದ್ರೆ ತಪ್ಪ ಹಾಕ್ರಿ ನೀವು. ಯಾವ ತಾಪಮಾನ ತಲುಪಲು ಸಾಧ್ಯವಿಲ್ಲ ಅಂತಂದ್ರೆ -10, ಯಾಕಂದ್ರೆ ಕೆಲ್ವಿನ್ ನೆಗೆಟಿವ್ ಇರಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನೊಂದು ಕೊಡಪ್ಪ, ಒಂದು ಪಾತ್ರೆಯಲ್ಲಿ ನೀರಿನ ತಾಪಮಾನವು ಸೆಲ್ಸಿಯಸ್ ತಾಪಮಾಪಕದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದರೆ ಕೆಲ್ವಿನ್ ನಲ್ಲಿ ಎಷ್ಟು ಹೆಚ್ಚಿಗೆ ಆಗುತ್ತೆ ಕೊಟ್ಟಾರ. ಈಗ ಏನಪ್ಪಾ ಅಂತಂದ್ರೆ ಏನ್ ಕೊಟ್ಟಾರ ನೋಡ್ರಿ, ಡಿಗ್ರಿ ಸೆಲ್ಸಿಯಸ್ ಒಳಗ ಮಿನಿಮಮ್ ಇಟ್ಟಿತ್ತು 0 ಇತ್ತು, ಮ್ಯಾಕ್ಸಿಮಮ್ ಇಟ್ಟಿತ್ತು 100 ಇತ್ತು. ಅದ ಕೆಲ್ವಿನ್ ಒಳಗೆ ಇಟ್ಟಿತ್ರಿ 273 ಇತ್ತು, ಮ್ಯಾಕ್ಸಿಮಮ್ ಇಟ್ಟಿತ್ರಿ 373 ಇತ್ತು. ಅಂದ್ರೆ ಇಲ್ಲಿ 0 ಅಂತಂದ್ರೆ 273 ಇದ್ದಂಗ್ರಿ. ಹಂಗ 1 ಅಂದ್ರೆ ಏನ್ರಿ 274 ಇದ್ದಂಗ, 2 ಅಂತಂದ್ರೆ 275 ಇದ್ದಂಗ. ಹಂಗ 100 ಅಂದ್ರೆ ಏನಾಗತ್ರಿ 373 ಇದ್ದಂಗ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ 0ದಿಂದ 1 ಹೆಚ್ಚಿಗೆ ಅಂತಂದ್ರೆ ಇಲ್ಲಿ 100 ಡಿವೈಡ್ ಈಕ್ವಲ್ ಇರ್ತಾವ್ರಿ. ಯಾಕಂದ್ರೆ 0 to 100 ಅಂತಂದ್ರೆ 100 ಈಕ್ವಲ್ ಡಿವೈಡ್ ಇರ್ತಾವ. ಹಂಗ 273ರಿಂದ 373 ಅಂತಂದ್ರೆ ಇದ್ರ ಡಿಫ್ರೆನ್ಸ್ ಎಷ್ಟೈತಿ 100 ಐತಿ. ಅಂದ್ರೆ ಇಲ್ಲಿ 1 ಡಿಗ್ರಿ ಹೆಚ್ಚಿಗೆ ಅಂತಂದ್ರೆ ಇಲ್ಲಿ 1 ಕೆಲ್ವಿನ್ ಜಾಸ್ತಿ ಆಗ್ತದಂಗ್ರಿ. ಅಂದ್ರೆ 0ರಿಂದ 1 ಹೊತ್ತಪ್ಪ ಅಂತಂದ್ರೆ 273ರಿಂದ 274 ಜಂಪ್ ಆಗೈತೆ ನಂಗೆ. ಇಲ್ಲಿ ಏನು ಕೊಟ್ಟಾರೆ, ನೀರಿನ ತಾಪಮಾನವು ಸೆಲ್ಸಿಯಸ್ ತಾಪಮಾನದಲ್ಲಿ 10 ಡಿಗ್ರಿ ಹೆಚ್ಚಾಗಿದೆ ಅಂತ ಕೊಟ್ಟಾರ. 10 ಡಿಗ್ರಿ ಜಂಪ್ ಆಗೈತಿ. ಅಂದ್ರೆ ಇಲ್ಲಿ ಏನಾಗತ್ತೆ ರೀ 273ರಿಂದ 10 ಡಿಗ್ರಿ ಜಾಸ್ತಿ ಆಗುತ್ತೆ. ಅಂದ್ರೆ 283 ಆಗಿರುತ್ತೆ. ಇಲ್ಲೂ ಎಷ್ಟು ಜಂಪ್ ಆತ್ರಿ 273ರಿಂದ 283 ಅಂದ್ರೆ 10 ಜಂಪ್ ಆತಿಲ್ರಿ. ಹಂಗ ಕೆಲ್ವಿನ್ ಸ್ಕೇಲ್ 10 ಜಂಪ್ ಆಗುತ್ತೆ. ಆನ್ಸರ್ ಏನಾಗತ್ತೆ 10 ಕೆಲ್ವಿನ್. ನೋಡ್ರಿ, ಅದ ನಿಮ್ಗೆ ಫ್ಯಾರನೈಟ್ ಸ್ಕೇಲ್ ಒಳಗೆ ಹಿಂಗಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಫ್ಯಾರನೈಟ್ ಸ್ಕೇಲ್ ಒಳಗೆ 32 ಮಿನಿಮಮ್ ಇರತ್ತಿ, ಮ್ಯಾಕ್ಸಿಮಮ್ 212 ಇರತ್ತಿ. ಇದ್ರ ನಡಕಿನ ಡಿಫ್ರೆನ್ಸ್ ಎಷ್ಟು ಇರತ್ತಪ್ಪ ಅಂದ್ರೆ 180 ಇರತ್ರಿ. ಡಿಗ್ರಿ ಸೆಲ್ಸಿಯಸ್ ಒಳಗೆ ಇಟ್ಟಿರತ್ರಿ 0ರಿಂದ 100 ಇರತ್ತಿ. ಇದ್ರ ನಡಕಿನ ಡಿಫ್ರೆನ್ಸ್ ಎಷ್ಟು ಇರತ್ತಿ 100 ಇರತ್ತಿ. ಅಂದ್ರೆ ಇಲ್ಲಿ ಈಕ್ವಲ್ ಆಗಿ 100 ಡಿವೈಡ್ ಆದ್ರೆ ಇಲ್ಲಿ ಈಕ್ವಲ್ ಆಗಿ ಎಷ್ಟು ಡಿವೈಡ್ ಇರ್ತಾವ್ರಿ 180 ಡಿವೈಡ್ ಆಗಿರ್ತಾವ. ಅಂದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಹೆಚ್ಚಿಗೆ ಆದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಆಗಿಲ್ಲ, ಒಂದಕ್ಕಿಂತ ಕಡಿಮೆ ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ. ಯಾಕಂದ್ರೆ 100 = 180 ಇರ್ತಾವ. ಆದ್ರೆ ಕೆಲ್ವಿನ್ ತಾಪಮಾನ ಹಂಗಲ್ರಿ. ಡಿಗ್ರಿ ಸೆಲ್ಸಿಯಸ್ 100 ಡಿಫ್ರೆನ್ಸ್ ಇದ್ರೆ ಕೆಲ್ವಿನ್ ಏನಿರ್ತಾವ 100 ಡಿಫ್ರೆನ್ಸ್ ಇರ್ತಾವ. ಅದಕ್ಕೆ 1 ಹೆಚ್ಚಿಗೆ ಆದ್ರೆ ಕೆಲ್ವಿನ್ ಸ್ಕೇಲ್ 1 ಹೆಚ್ಚಿಗೆ ಇರುತ್ತೆ. ಇದ್ರ ಆನ್ಸರ್ ಏನಾಗುತ್ತೆ 10 ಕೆಲ್ವಿನ್ ಆಗುತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಕೇಳಿದಂತ ಕ್ವಶನ್ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದ್ರಿ. ಏನ್ ಕೇಳಿದಪ್ಪ ಅಂದ್ರೆ ಲಘು ಪಾನೀಯಗಳಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಸಲಾಗುತ್ತದೆ. ಅಂದ್ರೆ ಪಾನೀಯಗಳನ್ನ ಬಾಟಲ್ ತುಂಬಿಡ್ತಾರಲ್ರಿ, ಆ ಬಾಟಲ್ ಎದರಿಂದ ಮಾಡಿರ್ತಾರಪ್ಪ ಅಂತ ಕೇಳಿದಾರೆ. ಆ ಬಾಟಲ್ ಮಾಡಿದ ಎದರಿಂದ ಮಾಡಿರ್ತಾರಪ್ಪ ಅಂದ್ರೆ ಪೆಟ್ ಅನ್ನುವಂತ ಕೆಮಿಕಲ್ ಇಂದ PET ಅಂತ ಮಾಡಿರ್ತಾರೆ. ಅದ್ರ ಫುಲ್ ಫಾರ್ಮ್ ಕೇಳಿದಾರೆ ಅವ್ರು. ಇದ್ರ ಆನ್ಸರ್ ಏನಪ್ಪಾ ಅಂತಂದ್ರೆ ಪಾಲಿ ಇಥಿಲೀನ್ ಟ್ಯಾಪ್ಥಲೇಟ್ ಅನ್ನಂಗ್ರಿ.
ಇದರ ಆನ್ಸರ್ ಏನ್ರಿ ಪಾಲಿಎಥಿಲೀನ್ ಟೆರಾಫ್ಥಲೇಟ್. ಈ PET ಈಗ ನಾರ್ಮಲ್ ಆಗಿ ಈಗ ಕೂಲ್ ಡ್ರಿಂಕ್ಸ್ ಬಾಟಲ್ ಅಥವಾ ನೀರಿನ ಬಾಟಲ್ ತಗೋತ್ರಿ, ಆ ನೀರಿನ ಬಾಟಲ್ ಎದರಿಂದ ರೆಡಿ ಆಗಿರತ್ತಪ್ಪ ಅಂತಂದ್ರೆ ಈ PET ಅನ್ನುವಂಥ ಕೆಮಿಕಲ್ ಇಂದ ರೆಡಿ ಆಗಿರುತ್ತೆ. ಆ ಕೆಮಿಕಲ್ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಪಾಲಿಇಥಿಲೀನ್ ಟೆರಾಫ್ಥಲೇಟ್ ಅಂದಂಗೆ, ಪಾಲಿಇಥಿಲೀನ್ ಟೆರಾಫ್ಥಲೇಟ್ ಅಂದಂಗೆ. ನೋಡ್ರಿ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನಾವು ಇಷ್ಟು ಕ್ವಶನ್ ಎಷ್ಟು ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗೈತೆ ಅಂತ ನೋಡ್ಕೋಬೇಕ್ರಿ. ಕಾನ್ಸೆಪ್ಟ್ ಮೇಲೆ ಏನಪ್ಪ ಅಂದ್ರೆ ನಿಮ್ಮ ಕ್ವಶನ್ಗಳು ಈಸಿ ಸಾಲ್ವ್ ಆಕಾವು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ CO2 ಒಂದು ಪ್ರಮುಖ ಹಸಿರು ಮನೆ ಅನಿಲವಾಗಿದೆ. ಆಮೇಲೆ CFCಗಳು ಕ್ಲೋರೋಫ್ಲೋರೋಕಾರ್ಬನ್ ಓಜೋನ್ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಆಮೇಲೆ ಹಸಿರು ಮನೆಯ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಈ ಕ್ವಶನ್ ಏನಪ್ಪ ಇದು ಕಾನ್ಸೆಪ್ಟ್ ಮೇಲೆ ಆಗುತ್ತೆ. ಹಸಿರು ಮನೆ ಪರಿಣಾಮ ಅಂದ್ರೆ ನಾವು ಕಾರಣವಾಗುವಂಥ ಅನಿಲಗಳು ಯಾವ, ಇವನ್ನೆಲ್ಲರೂ ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ ಡಿಸ್ಕಸ್ ಮಾಡೋಣ.